ಧರ್ಮಯಜ್ಞವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಶಾಂತತೆಯಿಂದ ಭಾಗಿಯಾಗಬೇಕು ಅಂತಂದ್ರೆ, ಯಾಕಂದ್ರೆ ನಾವು ಯಾರ ಅಂಗಳದಾಗದೆ ಹೇಳ್ರವ, ಮೌನವನ್ನೇ ಹೊತ್ತು ಮೌನವನ್ನೇ ಹಾಸಿಕೊಂಡು ಸದಾವಕಾಲ ಮೌನದಲ್ಲಿರುವ ಅಂಗಳದ ಗುರುವಿನ ಅಂಗಳದಲ್ಲಿದ್ದೇವೆ. ನಾವು ಹೆಂಗಿರ್ಬೇಕಿಲ್ಲ, ನಾವು ಯಾರ ಅಂಗಳದಾಗದೆ ಅಂದರೆ ಅಖಂಡ 48 ವರ್ಷಗಳಿಂದ ಮೌನದಿಂದಲೇ ತಮ್ಮ ಅಲೌಕಿಕ ಪ್ರಪಂಚವನ್ನು ಸಾಗಿಸಿಕೊಂಡು ಬರುತ್ತಿರುವ ಪೂಜ್ಯರ ಅಂಗಳದಲ್ಲಿದೆ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಮೌನ ಆಗಬೇಕು? ಧನ್ಯವಾದಗಳು ಎಲ್ಲರಿಗೂ. ನೀನೇನು ಕೇಳಿದ್ರೆ ಪುರಾಣ ಇವತ್ತು ಬಂದವರಲ್ಲ ನಾನು ಕೇಳೋದು, ನಿನ್ನೆ ಬಂದವರು. ಇವತ್ತು ಬಂದವರು ನಾಳೆ ಹೇಳ್ತಾರೆ, ಆ ಮಾತು ಬೇರೆ. ಯಾಕೆ ನಾವು ಪದೇ ಪದೇ ನಿಮ್ಮನ್ನು ಕೇಳ್ತೇನೆ ಅಂತಂದ್ರೆ, ರಾಮಾಯಣವನ್ನು ಹಚ್ಚಿದ್ರಂತೆ ಒಂದು ಊರೊಳಗೆ. ಇನ್ನೇ ನಮ್ಮ ಶರಣರು ಭಾಳ ಚಂದ ಹೇಳಿದರು ಮಜ್ಜಿಗೆ ಕೂಟ ರಾಮಾಯಣದ ಬಗ್ಗೆ. ರಾಮಾಯಣವನ್ನು 1 ವರ್ಷ ಹಚ್ಚಬಹುದು ಅಂತ. ಅದರ ಕಾಲಾವಧಿ 1 ವರ್ಷ, ಕನಿಷ್ಠ 1 ವರ್ಷ ಹೋಗುತ್ತದೆ. ಆದರೆ ಒಂದು ಊರೊಳಗೆ 1 ತಿಂಗಳು ಹಚ್ಚಿದ್ರು. ರಾಮಾಯಣ ಬಹಳ ಅದ್ಭುತವಾಗಿ ನಡೀತು. ಪ್ರಾರಂಭಕ್ಕೇನು ಬಂದಿದ್ರಲ್ಲ, ಮುಗಿವರೆಗೂ ಯಾರೂ ಬಿಟ್ಟಿದ್ದಿಲ್ಲ. ದಿನಾಲೂ ಬರ್ತಿದ್ರು. ಅಷ್ಟು ಚಂದ ಸಂಗೀತ, ಶಾಸ್ತ್ರ, ಪುರಾಣ, ವಾದನ, ಪೂಜ್ಯನ ಆಶೀರ್ವಚನ, ಅದರ ಮಧ್ಯದಲ್ಲಿ ದಾಸೋಹ ವ್ಯವಸ್ಥೆ ಇತ್ತು. ಪುರಾಣ ಮುಗಿದ ಮೇಲೆ ಮತ್ತೆ ನಾಳೆ ಹೋಗೋದಲ್ಲ, ನಾವು 22ನೇ ತಾರೀಕಿಗೆ ಮುಗಿಸ್ಕೊಂಡು ಹೊಂಟಿದ್ರು ಅವರು ಶಾಸ್ತ್ರಿಗಳು. ಬಸ್ ಸ್ಟ್ಯಾಂಡಕ್ಕೆ ಎಲ್ಲರೂ ದೈವದವರು ಬಸ್ ಸ್ಟ್ಯಾಂಡ್ ಬಿಟ್ಟರು. ದಿನ ಬರ್ತಿದ್ನಂತ ಪುರಾಣ. ಆತ ಬಂದು ಶಾಸ್ತ್ರಿಗಳು ಉಳ್ಕೊಂಡ ರೂಮ್ ನೋಡಿದ, ಕಿಲಿ ಹಾಕಿತ್ತು. ಪಕ್ಕದ ಮನೆಯವ್ರನ್ನ ಕೇಳ್ತಾನೆ, ಶಾಸ್ತ್ರಿಗಳು ಹೋದ್ರೇನು? ಹೋದ್ರಲ್ಲಿದ್ದ. ಈಗ ಎಲ್ಲಿಗೆ ಹೋದ್ರು? ತಮ್ಮೂರಿಗೆ ಹೋದ್ರು. ಹೌದಾ? ಬಸ್ ಸ್ಟ್ಯಾಂಡಿಗೆ ಹೋದ್ರು ಸಿಗ್ಬೋದಂತ ಓಡ್ಕೊಂಡು ಬಂದ. ಅವ್ರು ಬಸ್ ಸ್ಟ್ಯಾಂಡಿಗೆ ಕುಂತಿದ್ರು, ಇನ್ನೂ ಬಸ್ ಬಂದಿದ್ದಿಲ್ಲ. ಶಾಸ್ತ್ರಿಗಳ ತಡ್ರಿ ಅಂದ. ಎಷ್ಟು ಚಂದ ಹೇಳಿದ್ರಪ್ಪ ನಮ್ಮ ಊರಾಗ 1 ತಿಂಗಳ ಪ್ರವಚನ. ಏನು ಸಂಗೀತ, ವಾದನ, ಏನು ದಾಸೋಹ, ಎಷ್ಟು ಅದ್ಭುತವಾಗಿ ನಡೀತು. 1 ತಿಂಗಳು ರಾಮಾಯಣ ಅಂತಂದ್ರೆ ಏನು ಹೇಳಬಾರ್ದ್ರಿ, ಅಷ್ಟು ಚಂದ ನಡೆಸ್ಕೊಟ್ರಿಪ್ಪ. ಆದ್ರ ಅಂದ್ರಿ, ಆದ್ರ ಅಂದ್ರೆ ಸ್ವಲ್ಪ ದೋಷ ಐತಂತ. ಭಾಳ ಚಂದದಾಳ್ರಿ ಹುಡುಗಿ ಅಂತ ಅಂದು ಆದ್ರ ಅಂದ್ರೆ ಒಂದು ಸ್ವಲ್ಪ ದೋಷ ಇರ್ತದಂತ. 1 ತಿಂಗಳು ಏನೋ ಪುರಾಣ ಹೇಳಿದ್ರಿ. ಆದ್ರ ಅಂದ್ರೆ ಏನಪ್ಪ ಅಂದ್ರೆ ಅವರು ಏನಿಲ್ರಿ, ನನಗೊಂದು ಪ್ರಶ್ನೆ ಕಾಡಕತ್ತೈತಿ, ಅದನ್ನು ಕೇಳಿನ್ರಿ ಶಾಸ್ತ್ರಿಗಳ ಅಂತಂದ. ಕೇಳಪ್ಪ ಅಂದ್ರೆ ಅವರು ಏನಿಲ್ಲ, 1 ತಿಂಗಳ ಕಾಲ ವಾಲ್ಮೀಕಿ ಮಹರ್ಷಿಗಳಿಂದ ವಿರಚಿತಗೊಂಡಿರುವಂಥ ರಾಮಾಯಣ ದರ್ಶನ ಅಂತಕ್ಕಂಥ ಮಹಾಕಾವ್ಯವನ್ನು ಹೇಳಿದ್ರಲ್ಲ, ನನಗೇನು ಪ್ರಶ್ನೆ ಸಮಸ್ಯೆ ಕಾಡಕತ್ತೈತಿ ಅಂದ್ರೆ, ಏನ ರಾಮ ರಾಕ್ಷಸನೋ ಏನ ರಾವಣ ರಾಕ್ಷಸನೋ ಅಂತ. ಎಷ್ಟು ತಿಂಗಳು ಕೇಳ್ಯ ನೀವು ಪುರಾಣ? 1 ತಿಂಗಳು ಕೇಳ್ಯ. ಅವ್ರಂದ್ರು ಮನಸ್ಸಿನಾಗ ಉದ್ಧಾರಾತ್ಮ ಇವ್ರಿಗೆ ಬಂದಿದ್ದಕ್ಕೆ ಅಂದ್ರೆ. ಇನ್ನೇನು ಕೇಳಪ್ಪ ಅಂದ್ರೆ ಅವರು ಏನಿಲ್ರಿ, ರಾಮ ರಾಕ್ಷಸನೋ ಏನ ರಾವಣ ರಾಕ್ಷಸನೋ ಅಂತ ಕೇಳಿದ. ಅವಾಗ ಪುರಾಣಿಕರು ಹೇಳಿದ್ರಂತೆ, ನೋಡಪ್ಪ, ರಾಮನು ರಾಕ್ಷಸನಲ್ಲ, ರಾವಣನು ರಾಕ್ಷಸನಲ್ಲ, ನಿಮ್ಮೂರಿಗೆ 1 ತಿಂಗಳು ಬಂದು ಹೇಳೇನಲ್ಲ ನಾನಾ ರಾಕ್ಷಸ ಅಂತ ಹೇಳಿದ್ರಂಥವ್ರು. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಇಲ್ಲಿ ಮಾತ್ರ ಈ ಮಹಾತ್ಮರ ಸನ್ನಿಧಾನದಲ್ಲಿ ನಾನು ಪ್ರತಿನಿತ್ಯರು ನೋಡ್ತಾ ಇದ್ದೇನೆ. ಭಾಳ ನಿಶಬ್ದಕರಾಗಿ ಪೂಜ್ಯರ ಸನ್ನಿಧಾನದಲ್ಲಿ ತಾವು ಪುರಾಣವನ್ನು ಕೇಳ್ತಾ ಇದ್ದೀರಿ. ಆದ್ದರಿಂದ ಇಂದು ಪುಟ್ಟರಾಜ ಗುರುವರರು ಗುರುವಚನ ಪ್ರಭೆ ಎನ್ನುವಂಥ ಗ್ರಂಥದಲ್ಲಿ ಒಂದು ವಚನ ಬರೆದಿದ್ದಾರೆ. ಇಂದಿಗೆ ನಾಳೆಗೆಂದು ಗಳಿಸುವರಯ್ಯ, ಇಂದಿಗೆ ನಾಳೆಗೆಂದು ಗಳಿಸುವರಯ್ಯ, ಹೆಂಡತಿ ಮಕ್ಕಳಿಗೆಂದೇ ಗಳಿಸುವರಯ್ಯ, ಹೆಂಡತಿ ಮಕ್ಕಳು ಸತ್ತು ಕೊನೆಗೆ ತಾನೂ ಸತ್ತರೆ ಆ ದುಡ್ಡಿನ ಗತಿ ಏನು? ಸದ್ಭಾತ್ರಕ್ಕಾಗಿ ಕೊಡುವ, ಸದ್ಭಾತ್ರಕ್ಕಾಗಿ ದುಡಿವ ಶರಣ ಬುದ್ಧಿಯನ್ನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಬರೀತಾರೆ.
ಇಲ್ಲಿ ವಚನದಲ್ಲಿ ಏನು ಹೇಳಿಕೊಂಡು ಬರ್ತಾರೆ ವಚನಕಾರರು ಅಂದ್ರೆ, ಗಳಿಸುವುದು ತಪ್ಪು ಅಂತ ಹೇಳಕತ್ತಿಲ್ಲ ಅವರು. ಗಳಿಸುವುದು ತಪ್ಪಲ್ಲ, ಗಳಿಸಿದ್ದನ್ನ ಇಂಥ ಧರ್ಮ ಕಾರ್ಯದಲ್ಲಿ ಬಳಸದೇ ಇಟ್ಟುಕೊಂಡು ಕುಂತಾರಲ್ಲ ಕೆಲವರು, ಅದು ತಪ್ಪು ಅಂತ ಹೇಳ್ತಾರೆ. ಏನು ಗಳಿಸಿದೆ ಎಂಬುದು ಮುಖ್ಯವಲ್ಲ, ಹೇಗೆ ಬಳಸಿದೆ ಎಂಬುದು ಮುಖ್ಯ. ಏನು ಗೆದ್ದೆವು ಎಂಬುದು ಮುಖ್ಯವಲ್ಲ, ಏನಾಗಿದ್ದೆವು ಎಂಬುದು ಮುಖ್ಯ. ಎಷ್ಟು ಚಂದ ಬರೀತಾರೆ ದಾರ್ಶನಿಕರು. ಗಳಿಸಿದ್ದನ್ನ ಇಟ್ಕೊಂಡು ಕುಂತೀವಿ ಅಂತಂದ್ರೆ ಅದು ಹಳಸ್ತದಂತ. ಅಣ್ಣರಾಗಲಿ ಹಣ್ಣರಾಗಲಿ ಅಡಿಗೆ ಮಾಡಿ 3 ದಿನ ಬಾಯಿ ಮುಚ್ಚಿ ಇಟ್ಟು ಬಿಟ್ರೆ ಏನಾಗ್ತದೆ? ಇದು ಹಳಸಿ ಹೋಗ್ಬಿಡ್ತದೆ. ಅಂದ್ರೆ ಅದನ್ನು ಬಳಸಬೇಕಂತ. ಧರ್ಮರಾಯನ ಹತ್ರ ಒಬ್ಬ ಬ್ರಾಹ್ಮಣ ಬಂದಂತೆ ಇಂದು ಬೆಳಗ್ಗೆ. ಧರ್ಮರಾಯನ ಹತ್ರ ಯಾರು ಬರ್ತಾರೆ? ಯಾರು ಬರೀ ಕೈಯಲ್ಲಿ ಹೋದ ಉದಾಹರಣೆ ಇಲ್ಲ. ಏನಾದ್ರು ಕೊಡ್ತಿದ್ದ ಕೇಳಿದ್ದನ್ನ. ಧರ್ಮರಾಯನ ಹತ್ರ ಬ್ರಾಹ್ಮಣ ಬಂದು ಕೇಳ್ತಾನೆ, ಧರ್ಮರಾಯರೇ, ನನ್ನ ಮಗನ ಮದುವೆಯನ್ನು ಹೂಡಿದ್ದೇನೆ. ಬರುವ ವೈಶಾಖ ಮಾಸದಲ್ಲಿ ನನ್ನ ಮಗನ ಮದುವೆ ಹೂಡಿದ್ದೇನೆ. ನನಗೊಂದಿಷ್ಟು ಹಣದ ಕೊರತೆಯಾಗಿದೆ, ದಯವಿಟ್ಟು ಒಂದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಧರ್ಮರಾಯನ ಕೇಳುತ್ತಾನೆ ಬ್ರಾಹ್ಮಣ ಬಡವ. ಧರ್ಮರಾಯ ಅಂದಂತೆ, ನೋಡಪ್ಪ, ನಾಳೆಗೆ ಬಾ ಕೊಡ್ತೇನೆ. ನಾಳೆಗೆ ಬಾ ಕೊಡ್ತೇನೆ ಅಂದಾಗ ಭರವಸೆಯಿಂದ ಬಂದಿರುವಂಥ ಬ್ರಾಹ್ಮಣನಿಗೆ ಒಂದಿಷ್ಟು ಸಮಾಧಾನ ಆಗಲಿಲ್ಲ. ಆಯ್ತು ಅಂತ ಮರಳಿ ಹೊಂಟಿದ್ದ. ಮರಳಿ ಅರಮನೆಯ ದಾಟುವ ಸಂದರ್ಭದಲ್ಲಿ ಎದುರುಗಡೆ ಭೀಮ ಬಂದಂತೆ. ಭೀಮ ಬಂದು ಕೇಳ್ತಾನೆ ಬ್ರಾಹ್ಮಣರನ್ನು, ಇಲ್ಲಿಗೆ ಬಂದಿದ್ರೆ? ಹೌದಪ್ಪ, ಇಲ್ಲೇ ಬಂದಿದ್ದೆ. ಏನು ಕಾರಣ? ಏನಿಲ್ಲ, ಬರುವ ವೈಶಾಖ ಮಾಸದಲ್ಲಿ ನನ್ನ ಮಗನ ಮದುವೆಯನ್ನು ಹೂಡಿದ್ದೆ. ಒಂದಿಷ್ಟು ಹಣದ ಕೊರತೆಯಾಗಿತ್ತು. ನಿಮ್ಮ ಅಣ್ಣನಾದ ಧರ್ಮರಾಯನ ಹತ್ರ ಸಹಾಯ ಕೇಳಲಿಕ್ಕೆ ಬಂದಿದ್ದೆ. ಏನಂದ ನಮ್ಮಣ್ಣ ಅಂದ ಭೀಮ. ಏನಿಲ್ಲ, ನಾಳೆಗೆ ಬಾ ಅಂತ ಹೇಳ್ಯಾನಪ್ಪ. ಹೌದಾ, ಬಾಯಿಲಿ ಅಂತ ಅರಮನೆ ಒಳಗೆ ಕರ್ಕೊಂಡು ಬಂದು ಕುರ್ಚೆಗೆ ಕುಂದಿರಿಸಿದ. ಧರ್ಮರಾಯನ ಕರೆದಂತೆ ಭೀಮ. ಅಣ್ಣ ಬಂದ. ಈ ಬ್ರಾಹ್ಮಣ ನಿಮ್ಮ ಹತ್ರ ಬಂದು ಏನು ಕೇಳಿದ? ಏನಿಲ್ಲ, ಮಗನ ಮದುವೆಗೆಂದು ಹಣ ಕೇಳಿದ. ನೀವೇನಂದ್ರಿ? ಏನಂದ್ರಿ? ನಾಳೆಗೆ ಕೊಡ್ತೀನಿ ಅನ್ನಪ್ಪ ಅಂದ. ಅವಾಗ ಭೀಮ ಅಂದಂತ, ಅಣ್ಣ, ನಾಳೆವರೆಗೆ ಬದುಕುತ್ತೇನೆನ್ನುವಂಥ ಗ್ಯಾರಂಟಿ ಐತೆ ನಿನಗಂತ ಕೇಳಿದಂತ. ನಾಳೆವರೆಗೂ ಬದುಕ್ತೇನೆ ಅನ್ನುವಂಥ ಗ್ಯಾರಂಟಿ ಐತೇನೋ? ಗ್ಯಾರಂಟಿ ಐತಿ ಅಂತಂದ್ರೆ ನೀನು ನಾಳೆಗಿನ ಕೊಡು ಅಂದಾಗ ಭೀಮನ ಮಾತನ್ನು ಕೇಳಿರುವಂಥ ಧರ್ಮರಾಯನಿಗೆ ಜ್ಞಾನೋದಯ ಆಗ್ತದೆ. ಹೌದಲ್ಲ, ನೀರ ಮೇಗಿನ ಗುಳ್ಳಿ ಇದ್ದಂಗೆ ಈ ಜೀವ. ಒಳ್ಳೆಯ ಕಾರ್ಯವನ್ನು ಹಿಂದೆ ಹಾಕಬಾರದು, ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಬೇಕಂತ ತಿಳ್ಕೊಂಡು ಒಳಗಡೆ ಹೋಗಿ ಧರ್ಮರಾಯ ಆ ಬಡ ಬ್ರಾಹ್ಮಣನಿಗೆ ಹಣವನ್ನು ಕೊಟ್ಟು ಕಳಿಸ್ತಾನೆ ಅನ್ನುವಂಥ ಪ್ರಸಂಗ ಯಾಕೆ ಬರ್ತದೆ ಅಂದರೆ, ಅದಕ್ಕೆ ನಾವು ನೆನಪಿಟ್ಕೋಬೇಕು, 1000 ವರ್ಷ ಬದುಕುತ್ತೇನೆ ಅಂತ ಗಳಿಸ್ಬೇಕಂತ. 1000 ವರ್ಷ ಬದುಕುತ್ತೇನೆ ಅಂತ ಗಳಿಸ್ಬೇಕಂತ, ನಾಳೆಗೇನೆ ಸಾಯುತ್ತೇನೆ ಅಂತ ಬಳಸಬೇಕಂತ. ಯಾಕಂದ್ರೆ ನೋಡಿ, ಇವತ್ತು ಎಲ್ಲ ತಾಯಂದರು ಈ ದಾಸೋಹದ ಕಾರ್ಯಕ್ಕೆ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಭಗವಂತ ಒಂದಿಷ್ಟು ಕೊಟ್ಟಾಗ, ಭಗವಂತ ಒಂದಿಷ್ಟು ಯಾಕೆ ಕೊಡ್ತಾನಪ್ಪ ಅಂದ್ರೆ, ಇಂಥ ಧರ್ಮ ಕಾರ್ಯಕ್ಕೆ ಒಂದಿಷ್ಟು ಸದ್ವಿನಿಯೋಗ ಆಗಲಿ ಅಂತ ತಿಳ್ಕೊಂಡು ಕೊಡ್ತಾ ಇದ್ದಾನೆ. ಪುಣ್ಯಾತ್ಮರೇ, ನವಲಗುಂದ ತಾಲೂಕಿನಲ್ಲಿ ಶಾಣವಾಡ ಅಂತ ಒಂದು ಊರು ಬರ್ತದೆ. ಆ ಶಾಣವಾಡದ ಊರು ಹೊರಗೆ ಒಬ್ಬ ಹೆಣ್ಣು ಮಗಳು ತನ್ನ 6 ಮಕ್ಕಳನ್ನು ಕಟ್ಟಿಕೊಂಡು ಜೀವನವನ್ನು ಮಾಡ್ತಾ ಇದ್ಲು. ಎಷ್ಟು ಬಡತನ ಇತ್ತು ಅಂತಂದರೆ ನೀವು ನಂಬಲಿಕ್ಕಿಲ್ಲ. ಒಂದು ರೊಟ್ಟಿಯನ್ನು 6 ಭಾಗ ಮಾಡಿ ಮಕ್ಕಳಿಗೆ ಕೊಡ್ತಿದ್ಲು ಅಂದ್ಕೊಂಡು. ಎಷ್ಟು ಬಡತನ ಇರಬೇಕು. ಒಂದು ರೊಟ್ಟಿಯೊಳಗೆ 6 ಭಾಗ ಮಾಡಿ ಮಕ್ಕಳನ್ನು ಉಣಿಸಿ ತಾನು ಮಾತ್ರ ಉಪವಾಸ ಇದ್ದು ಜೀವನವನ್ನು ಕಳೆಯುವ ಸಂದರ್ಭದಲ್ಲಿ ಅಂಥ ಬಡವಳ ಗುಡಿಸಲ ಅಂಗಳದಲ್ಲಿ ಯಾರು ಬಂದರು ಅಂದರೆ ನಾಗಲಿಂಗ ಪಜ್ಜ ಬಂದಂತೆ. ಆ ಮನೆಗೆ ನವಲಗುಂದದ ನಾಗಲಿಂಗಜ್ಜ. ಅದೊಂದು ಯುಗ ನೋಡಿ. ನವಲಗುಂದದ ನಾಗಲಿಂಗಜ್ಜ, ಹುಬ್ಬಳ್ಳಿ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಗರಗದ ಮಡಿವಾಳಪ್ಪ, ಹೊಸಳ್ಳಿ ಬೂದೀಶ್ವರರು, ಬನಟ್ಟಿ ರುದ್ರಮುನಿ ಶಿವಾಚಾರ್ಯರು, ಗುಡಿಸಾಗರದ ಸಾಧುಗಳು,
ಗದುಗಿನ ಶಿವಾನಂದರು, ಅದೊಂದು ಯುಗನ ಅದು. ಕುಣಗಲ್ಲದ ಸಿದ್ದಪ್ಪಜ್ಜ, ಎಂಥ ಯುಗ ರೀ ಅದು, ಶರಣರ ಯುಗ. ಅಂಥ ಬಡವಿಯ ಮನೆಯ ಮುಂದೆ ನಾಗಲಿಂಗಜ್ಜ ಬಂದು ಯವಾ ಅಂತ ಕೂಗಿದ. ಒಳಗಡೆ ಹೆಣ್ಮಗಳಿದ್ದು ಹೊರಗೆ ಬರ್ತಾಳ. ಯಪ್ಪ ಯಾರು ನೀನು? ಯವಾ ನನಗೆ ನಾಗಲಿಂಗ ಅಂತಾರ, 2 ದಿನ ಅಥವಾ ನನಗೆ ಹಸಿವಾಗಿದೆ. ಅಯ್ಯೋ ನನ್ನಪ್ಪ ಅಂದ. 1 ರೊಟ್ಟಿಯನ್ನು 6 ಭಾಗ ಮಾಡಿ ಮಕ್ಕಳಿಗೆ ಉಣಿಸಿ ಕೂಲಿ ಹುಡುಕಾಕ ಕಳಿಸೀನಿ. ಎಂಥ ಪರಿಸ್ಥಿತಿ ಬಂತಪ್ಪ, ಪರೀಕ್ಷೆ ಬಂತು. ಯಪ್ಪ ನನ್ನ ಮನೆಗೆ ಏನೂ ಇಲ್ಲ ಅಂತಂದು ಅವಾಗ ಅಡುಗೆ ಮನೆ ಕಡೆ ಹಣಿಕೆ ನೋಡ್ತಾನೆ ನಾಗಲಿಂಗಜ್ಜ. ಅಡುಗೆ ಮನೆ ಕಡೆ ಹಣಿಕೆ ನೋಡಿದಾಗ ಆ ರೊಟ್ಟಿಯ ತುಣುಕುಗಳಿಗೆ ಖಾರ ಒಂದಿಷ್ಟು ಹಚ್ಚಿ ಕಳಿಸಿದ್ಲು ಮಕ್ಕಳಿಗೆ. ಕಲ್ಲಿಗೆ ಕೊಟ್ಟು ಖಾರ ಮನೆಗಿತ್ತು, ಖಾರ ಕಲ್ಲು ಇರ್ತದಲ್ಲ. ಅಡುಗೆ ಮನೆಗೆ ಹಣಿಕೆ ನೋಡಿದ. ಯವ್ವ ಏನಿಲ್ಲ ಅಂತೀಯಲ್ಲವ, ಖಾರದ ಕಲ್ಲಿಗೆ ಖಾರ ಮುಳುಗೈತಲ್ಲ, ಆ ಕಲ್ಲು ಕೊಡು, ಖಾರ ಕೊಡು ಅಂದಾಗ, ಯಪ್ಪ ಅದು ಬಹಳ ಖಾರ ಐತಿ, ಹಸಿದ ಹೊಟ್ಟೆ ಒಳಗೆ ಬೆಂಕಿ ಹತ್ತಂಗೆ ಆಗ್ತದಪ್ಪ, ಬ್ಯಾಡ ಅಂದಾಗಿಲ್ವ, ನಿನ್ನ ಕೈಯಿಂದ ಕೊಟ್ಟು ಏನು ಅಮೃತ ಆಗುತ್ತೆ ತಾಯಿ ಅಂತ ಹಠ ಮಾಡಿದ. ಯಾವ ಪುಣ್ಯಾತ್ಮ ಇರಬೇಕಂದಾಕೆ ಒಳಗೆ ಹೋಗಿ ಆ ಖಾರದ ಕಲ್ಲು ತಂದು ಕೊಡ್ತಾಳ ನಾಗಲಿಂಗಜ್ಜನಿಗೆ. ಕೊಡಬೇಕು ಉತ್ತಮಂಗೆ ಮಗಳಂ ಸತ್ಪಾತ್ರದೋಳು ದಾನವಂ ಅಂತ ಹೇಳ್ತಾರೆ. ಏನು ಕೊಟ್ಟಲು ಅಂದ್ರೆ ಖಾರದ ಕಲ್ಲು, ಕಚ್ಚಿತ್ತಲ್ಲ ಕಲ್ಲು ಖಾರ, ಅದನ್ನು ಕೊಡ್ತಾಳ. ಏನು ಇಟ್ಟಿದ್ದಲ್ಲ ಅದನ್ನ ಬಿಟ್ಟರೆ ಏನಿದ್ದಿದ್ದಲ್ಲ ಅವಳ ಮನೆ ಒಳಗೆ ಇಸ್ಕೊಂಡ ಹೊಟ್ಟೆ ಹಸ್ತಿತ್ತು ನಾಗಲಿಂಗಜ್ಜಗ. ಏನು ಆ ಕಲ್ಲನ್ನು ನೆಕ್ತಾನ, ನಾಲಿಗೆಯಿಂದ ನೆಕ್ಕಿ, ಯವ್ವ ಎಷ್ಟು ಅಮೃತ ಅಥವಾ ಹೊಟ್ಟೆ ತುಂಬಿತು ಹಿಡಿ ಅಂತ ಖಾರದ ಕಲ್ಲು ಉಡಿಯಾಗಿ ಹಾಕಿ ಹೋಗಿಬಿಡ್ತಾನೆ. ಆ ಮುಡಿಕಂತಾಳ, ಬಹುಶಃ ಇವ ಯಾರೋ ಹುಚ್ಚ ಇರ್ಬೇಕಂತ ಕಾಣುತ್ತೆ. ಹಸೆ ಖಾರದ ಕಲ್ಲು ನೆಕ್ಕಿ ಹೋಗ್ತಾನ ಅಂದ್ರೆ ಹೊಟ್ಟೆ ಹಸ್ತೈತಂತಾನ. ಏನಪ್ಪ ವಿಚಿತ್ರ ಇರ್ತಾರ ಮಹಾತ್ಮರು ಅಂತ ತಿಳ್ಕೊಂಡು ಆ ಖಾರದ ಕಲ್ಲು ಉಳಿದಾಗಿ ತೆಗೆದು ಹಿಂಗೆ ಕೆಳಗೆ ಇಡ್ತಾಳ. ಯವ್ವ ಇಟ್ಟಾಗ ಏನಾಗಿತ್ತಂದ್ರೆ ಅದಷ್ಟು ಬಂಗಾರಾಗಿ ಹೋಗಿತ್ತಂತ, ಅದಷ್ಟು ಬಂಗಾರಾಗಿ ಹೋಗಿರ್ತದೆ. ನೋಡ್ತಾಳ, ಇವರು ಸಾಮಾನ್ಯವಾಗಿರ್ತಕ್ಕಂಥವರಲ್ಲ ಮಹಾತ್ಮರು ಅಂತ ತಿಳ್ಕೊಂಡು ಆ ಬಂಗಾರದ ಕಲ್ಲನ್ನು ಬಳಸಿಕೊಂಡು ಏನು ಮಾಡ್ತಾಳಂದ್ರೆ ಗುಡಿಸಲುದನ್ನು ತೆಗೆದು ಮಣಿ ಕಟ್ಟಿಸಿಕೊಂಡು ಫಲ ಹಿಡಲು, ಮಣಿ ಹಿಡಲು, ಮಕ್ಕಳ ಮದುವೆ ಮಾಡಿದ್ರು, ಸ್ವಸ್ತ್ಯಾರ ಬಂದರು, ಆಳು ಕಾಳು ಭೂಮಿ ಸಂಪತ್ತು ಸಂತಾನ ಎಲ್ಲವೂ ಆಯಿತು. ಇಷ್ಟು ಆಗೋಕ್ಕಾಗ ಒಂದು 5-6 ವರ್ಷ ಆಯಿತು. ಮತ್ತೆ ಅಲ್ಲಿಗೆ ಬರ್ತಾನೆ ನಾಗಲಿಂಗಜ್ಜ. ಯಾಕಂದ್ರೆ ಲೋಕ ಕಲ್ಯಾಣಕ್ಕೆ ಸಂಚಾರ ಮಾಡ್ಕೊಂತಿದ್ದವರು ಅಲ್ಲಿಗೆ ಬರ್ತಾನ. ಅಲ್ಲಿಗೆ ಬಂದಾಗ ಹಸಿವಾಗಿತ್ತು. ಆ ಮಣಿ ನೋಡಿದ, ಅಬಾಬಾಬ ಮುದುಕಿ ಮಣಿನ ಅಂದ ನಾಗಲಿಂಗಜ್ಜ. ಎಷ್ಟು ಬದಲಿ ಆಗ್ಯಾಳಪ್ಪ, ಇವತ್ತಿಲ್ಲಿ ಉಂಡು ಹೋಗ್ಬೇಕಂತಂದ. ಮತ್ತು ಅದೇ ಮನೆಗೆ ಬಂದ. ಅಲ್ಲಿ ಗುಡಿಸಲಿಲ್ಲ, ಭವ್ಯವಾದ ಬಂಗಲೆ ನಿರ್ಮಾಣಗೊಂಡಿತ್ತು. ಆಳು ಕಾಳು ಸಂಪತ್ತಿಗೆ ಕೊರತೆ ಇದ್ದಿದ್ದಿಲ್ಲ. ಭೂಮಿ ಸೀಮೆಯನ್ನು ಹಿಡಿದಿದ್ದು, ಒಳಗೆ ಕಾಲ ಮೇಲೆ ಕಾಲ ಹಾಕೊಂಡು ಕುಂತಿದ್ಲಂತ. ಯವ್ವ ಅಂದ, ಯಾರವ ಅಂದ್ಲಂತ. ಅದೇ ಬದಲಾಗಿತ್ತು. ಏನು ಬದಲಾಗಿತ್ತು? ಮಾತು ಬದಲಿಯಾಗಿತ್ತು, ಮನಸ್ಸು ಬದಲಿಯಾಗಿತ್ತು. ನಾಗಲಿಂಗಜ್ಜಂದ ಮುದುಕಿ ಬದಲಿಯಾಗ್ಯಾಳಪ್ಪ ಅಂದ. ತಡನೇ ಇಲ್ಲ ಬದಲಿಯಾಗೋದು. ಯಾರವ ಅಂತಂದು ನೋಡು ಮಾತು ಹೆಂಗೆ ಬದಲಿ ಆಗತ್ತೆ. ಅದಕ್ಕೆ ಹೇಳ್ತಾನೆ ಒಬ್ಬ ಕವಿ ಏನಂತ, ಹೋರಿಗೆ ಸೊಕ್ಕು ಬಂದರೆ ಕೂಡಲೇ ಮೂಗುದಾನ ಹಾಕಬೇಕು, ಯುವಕರಿಗೆ ಸೊಕ್ಕು ಬಂದರೆ ಮದುವೆ ಮಾಡಬೇಕು, ಶ್ರೀಮಂತರಿಗೆ ಸೊಕ್ಕು ಬಂದರೆ ಇಲೆಕ್ಷನ್ ನಿಂದಿರಿಸ್ಬೇಕಂತವ್ರು. ಒಳಗೆ ಕುಂತಿದ್ಲು, ಹೊರಗೆ ಬಂದು, ಯವ್ವ ಆರಾಮದೆಯಾ ಅಂದ ನಾಗಲಿಂಗ. ಯಾರು ನೀನು ಅಂತ. ಯವ್ವ ನಾನು ನಾಗಲಿಂಗ 10 ವರ್ಷದಿಂದ ಬಂದಿದ್ನಲ್ಲ, ಆಗೊಂದು ಗುಡಿಸಲಿತ್ತಲ್ಲ, ನೀನಪ್ಪ ನಾಗಲಿಂಗ. ಹ್ಞೂ ಯವ್ವ ನಾನ. ಮನುಷ್ಯನಾಗ ವಿಚಾರ ಮಾಡ್ತಾಳ, ಮತ್ತು ಬಂಗಾರ ಮಾಡ್ಕೊಳ್ಳೋ ಸಮಯ ಬಂತು ಅಂದ. ಯಪ್ಪ ಹೊಟ್ಟಸ್ತೈತನೋ ಅಂದ. ಹ್ಞೂ ಯವ್ವ. ಏನೈತಿ ಅಂದ ನಾಗಲಿಂಗ. ವಿಚಾರ ಮಾಡ್ತಾಳ, ಇವಂಗ ರೊಟ್ಟಿ ಪಲ್ಯ ಕೊಟ್ಟು ನೀನು ಉಂಡು ಹೋಗ್ಬಿಡ್ತಾನೆ. ನೀವು ಏನು ಕೊಡ್ಬೇಕಂದೇವ? ಖಾರದ ಕಲ್ಲ ಕೊಡ್ಬೇಕಂದ. ನೋಡ್ರಿ, ಮಣಿ ಒಳಗೆ ಜೋಳ ಗೋಧಿ ಭತ್ತ ರಾಗಿ ಕಡ್ಲಿ ಹೆಸರು ಹಗ್ಗರು ತಿಂದು ಹೊಂಟಾವ. ಆದರೂ ಏನಂದ್ಲಂತ,
ಏನೈತಿ ವೇಯವ್ವ? ಯಪ್ಪ ಏನೇನು ಇಲ್ಲ ಮನ್ಯಾಗ ಅಂದ್ಲು. ಏನೂ ಇಲ್ಲ. ಮತ್ತೇನೈತಿ? ಕಾರ್ ಐತಿ ಕೊಡ್ಲೇನು? ಯಾರು ಬಿಡುತ್ತಾರೆ? ಅದ ಒಂದು ಐತಿ ಅಂದ್ರೆ ಹಂಗಾಗಲಿವ ಕೊಡು. ಒಂದು ಪಡಸಾಲೆ ಕುಂತ ಸ್ವಸ್ಥ್ಯಾರನ್ನ ಒಳಗೆ ಕರೀತಾಳ. ಏ ತಂಗಿ ಬರೀಲಿ, 10 ವರ್ಷ ಹಿಂದೆ ಬಂದಿದ್ದ ಕಾರದ ನೆಕ್ಕಿ ಕೊಟ್ರೆ ಅಷ್ಟು ಬಂಗಾರ ಆಗಿತ್ತುವ. ಬಡ ಒಂದು 5 kg ಗಿಡ್ಗಾಯಿ ತರಿಸಿದ್ ನೋಡಿ. ತರಿಸಿ ಅರಿವಿ ಅಂದು ಅರವರು ಸ್ವಸ್ಥ್ಯಾರು. ಈಗ ಹೆಂಗೆ ಕೊಟ್ಟಿದ್ಲಂದ್ರೆ ಕಾರದ ಕಲ್ಲು ಒಂದು ದಿವಸ ಕಾಣಬಾರ್ದು ಅಷ್ಟು ಮೆತ್ತಿ ಬಿಟ್ಲು. ಯಾಕೆ ಉಷ್ಟು ಕಾರದ ಕಲ್ಲು ಬಂಗಾರ ಆಗಬೇಕು. ಉಷ್ಟು ಖಾರವನ್ನು ಮೆತ್ತಿ ಯಪ್ಪ ನನ್ನ ಮನೆಯಾಗ ಇದನ್ನು ಬಿಟ್ಟರೆ ಏನೂ ಇಲ್ಲ ನೋಡಂತಂದ. ಆಯ್ತಾಳ ಅಂತ ಎಸ್ಕೊಂಡ ಪಡಸಾಲೆ ತಗೊಂಡು ಮನೆಯೆಲ್ಲ ನೋಡಿದ. ಖಾರವನ್ನು ನೆಕ್ಕಿದ. ಮುದುಕಿ ಕಣ್ಕಂಡು ಬಿಡ್ತಿತ್ತಂತೆ. ಯಾಕೆ? ಎಷ್ಟು ಬಂಗಾರ ಆಗೈತು, ಎಷ್ಟು ಬಂಗಾರ ಆಗೈತು, ಎಷ್ಟು ಬಂಗಾರ ಆಗಿರ್ಬೇಕಂತ ವಿಚಾರ ಮಾಡಿದ್ಲು. ನಾಗಲಿಂಗದ ಕಾರದ ಕಲ್ಲು ನೆಕ್ಕಿ ಆ ಕಾರದ ಕಲ್ಲು ಏನು ಮಾಡ್ತಾನೆ, ಉಡ್ಯಾಗ ಹಿಡಿಯುವ ಅಂದ. ಓಡಿ ಒಂದು ಉಡ್ಯಾಗ ಹಿಡ್ಕೊಂತಾಳ. ಯವ್ವ 10 ವರ್ಷಗಳ ಹಿಂದೆ ನಿನಗೆ ಬಡತನ ಇತ್ತು, ಅವತ್ತು ಖಾರ ಕೊಟ್ಟಿದ್ದಿ, ಹೊಟ್ಟಿ ತಣ್ಣಗಾಗಿತ್ತು. ಇವತ್ತು ಯಾಕ ನನ್ನ ಹೊಟ್ಟಿ ಉಡ್ಯಾಕತ್ತೈತಿ, ನಿನ್ನ ಸಂಪತ್ತೆಲ್ಲ ಉರಿದು ಹೋಗಲಿ ಅಂತ ಅಂದು ಎದ್ದು ಹೋಗ್ಬಿಡ್ತಾನಂತ. ಹೇಳುವ ತಾತ್ಪರ್ಯ ಏನಂತ ಹೇಳ್ತಾರೆ ಕವಿಗಳು ಅಂತಂದರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿದ್ದನೆ ಬೇಡ, ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಇವತ್ತೇನು ಬುದ್ಧಿ ತಂದು ಕಟ್ಕೊಂಡು ಬಂದು ಇಲ್ಲಿ ಕೊಟ್ಟಿರಲ್ಲ ಯವ, ಪ್ರತಿಯೊಂದು ರೊಟ್ಟಿಗೂ ಸಹಿತ ಭಗವಂತ ಬೆಲೆ ಕಟ್ಟುತ್ತಾನೆ. ನಿಮ್ಮ ಜೀವನದಲ್ಲಿ ನೆನಪಿರಲಿ. ಯಾಕೆ? ನಿಮ್ಮ ಹಸ್ತು ಮೂಡಿರ್ತಾವ ರೊಟ್ಟಿ ಬಡಿ ಮುಂದೆ. ಇವತ್ತು ನೀವು ಮಾಡಿದ ರೊಟ್ಟಿ ಇಲ್ಲಿ ಬಂದಿರತಕ್ಕಂಥ ಯಾವ ಪುಣ್ಯಾತ್ಮರ ತಾಟ್ನಿಗೆ ಎಳಿ ಹಾಕ್ತದೋ ಗೊತ್ತಿಲ್ಲ. ಏನನ್ನ ಮಾಡಿದ್ರು ನಮ್ಮ ಶರಣರು ಅಂತಂದ್ರೆ, ಕೊಡುವುದನ್ನು ಕಲಿತು, ಕೊಡುವುದನ್ನು ಕಲಿಸಿ, ಕೊಡಿಸುವುದನ್ನು ರೂಢಿಯಲ್ಲಿ ಇರಿಸಿ ಹೋಗಿರ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ನಾಡಿನ ಶರಣರು ಪುಣ್ಯಾತ್ಮರೇ. ಅಂಥವರ ಅಂಗಳದಲ್ಲಿ ಇಂದು ಮುಡುಗುಂದದ ಬಾಲಲೀಲ ಮಹಂತ ಸ್ವಾಮಿಗಳವರ ಪುರಾಣ ಇಲ್ಲಿ ಯಥೇಚ್ಛವಾಗಿ ಗುರುಗಳ ಸನ್ನಿಧಾನದಲ್ಲಿ ಪ್ರಾರಂಭಗೊಂಡಿದೆ. ಹಾಗಾದರೆ ಇಂದಿನ ಪುಣ್ಯ ಪುರಾಣದಲ್ಲಿ ಕವಿಗಳು ಏನನ್ನು ತಿಳಿಸ್ತಾರೆ ಎನ್ನುವಂಥ ಪೂರ್ವದಲ್ಲಿ ಗವಾಯಿಗಳ ಒಂದು ಗೀತೆ ಹಾಡಿದ ನಂತರ ಪುರಾಣದಲ್ಲಿ ಭಾಗಿಯಾಗಿದೆ. ಅನ್ನ ಹಾಕಿದವನ ಮನೆಗೆ ಕನ್ನ ಹಾಕಬೇಡ, ಒಪ್ಪುದವರ ಮನೆಗೆ ದ್ರೋಹ ಬಗೆಯಬೇಡ. ಮುಂಜಾನೆ ಸಂಜೆ ತನಕ ನಿಂದಾಡಬೇಡ, ನಿಂದಾಡಿ ಊರ ಮಂದಿ ತಲೆಯ ಕೆಡಿಸಬೇಡ.
ಗಂಡ ಕುಡಿದು ಹೆಂಡತಿ ಮಕ್ಕಳ ನೀನು ಹೊಡೆಯಬ್ಯಾಡ ಗಂಡ ಕುಡಿದು ಹೆಂಡತಿ ಮಕ್ಕಳ ನೀನು ಹೊಡೆಯಬ್ಯಾಡ ಕಂಡ ಕಂಡ ಹೆಂಗಸರ ಬೆಲ್ಲ ಹತ್ತಬ್ಯಾಡ ಗಂಡ ಕುಡಿದು ಹೆಂಡತಿ ಮಕ್ಕಳ ಹೊಡೆಯಲು ಬ್ಯಾಡ ಕಂಡ ಕಂಡ ಹೆಂಗಸರನು ದುಡಿದು ತಿನ್ನು ಕಡೆಯವರೆಗೆ ಕೈ ಚಾಚಬೇಡ ದುಡಿದು ತಿನ್ನು ಕಡೆಯವರೆಗೆ ಕೈ ಚಾಚಬೇಡ ಶ್ರೀ ಶ್ರೀ ಗುರು ಮಹಾಂತೇಶನ ಎಂದು ಮರೆಯಬೇಡ ಶ್ರೀ ಗುರು ಮಹಾಂತೇಶನ ಎಂದು ಮರೆಯಬೇಡ ಶ್ರೀ ಗುರು ಮಹಾಂತೇಶನ ಎಂದು ಮರೆಯಬೇಡ ಕನ್ನ ಹಾಕಿದವನ ಮನೆಗೆ ಕನ್ನ ಹಾಕಬೇಡ ಒಪ್ಪುಕೊಂಡವರ ಮನೆ ಒಪ್ಪುಕೊಂಡವರ ಮನೆ ಒಪ್ಪುಕೊಂಡವರ ಮನೆಯ ದ್ರೋಹ ಬಗೆಯಬೇಡ ಶಿವ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಧನ್ಯವಾದಗಳು ಗವಾಯಿಗಳಿಗೆ. ಈ ಪುರಾಣ ಪ್ರವಚನ ಮಹಾತ್ಮರ ಸನ್ನಿಧಾನ ಏನನ್ನು ಕಲಿಸ್ತದೆ ಅಂದರೆ ಒಬ್ಬ ತಂದೆ ಅಥಣಿ ಶಿವಗಳವರ ಮಠಕ್ಕೆ ಮಗಳು ಕರ್ಕೊಂಡು ಹೋಗಿದ್ದಂತೆ. ನಾವು ಯಾಕೆ ಬರಬೇಕು ಪುರಾಣಕ್ಕೆ, ಯಾಕೆ ಗುರುಗಳ ಸನ್ನಿಧಾನದಲ್ಲಿ ಇರಬೇಕು ಅನ್ನೋದಕ್ಕೆ. ಒಳಗೆ ಅಥಣಿ ಅಪ್ಪವರು ಗುರುಮಠದಲ್ಲಿ ಪೂಜೆ ಮಾಡ್ಕೊಳ್ಳಾಕತ್ತಿದ್ರು. ಆ ಹುಡುಗ ಒಂದಿಟ್ಟು ಅಂಬೆಗಾರ ಇಟ್ಕೊಂತ ಅಡ್ಡಾಡ್ತಿತ್ತು ಅದು ಮಠದಲ್ಲಿ. ಅವರಪ್ಪ ಮಠದ ಅಂಗಳದಾಗ ಇಳಿಸಿ ಅಲ್ಲಿ ಒಂದಿಷ್ಟು ಸೇವೆ ಮಾಡಬೇಕಂತ ದಾಸೋಹದ ಮನೆ ಒಳಗೆ ಹೋದ. ಆ ದಾಸೋಹದ ಮನೆ ಒಳಗೆ ಹೋಗಿ ಹೊಳ್ಳಿ ಬರೋದ್ಲಿಗನ ಏನಾಗಿತ್ತು ಅಂತಂದ್ರೆ ಅವನ ಮಗ ಏನಿದ್ನಲ್ಲ ಮಠಕ್ಕೆ ಕರ್ಕೊಂಡು ಹೋಗಿದ್ನಲ್ಲ ಎಲ್ಲಿ ಹೋಗಿ ಕುಂತಿದ್ನಂದ್ರೆ ಅಥಣಿ ಶಿವಗಳವರ ಗದ್ದಿಗೆ ಮೇಲೆ ಹೋಗಿ ಕುಂತಿದ್ನಂತ. ಅವ್ರು ಕುತ್ಕೊಳ್ಳುವಂಥ ಸಿಂಹಾಸನ ಇರ್ತಲ್ಲ, ಮೆಟಗಟ್ಟೆ ಹತ್ಕೊಂಡು ಹೋಗಿ ಕುಂತು ಬಿಟ್ಟಿದ್ದ ಹುಡುಗ. ಅದನ್ನು ನೋಡಿದವನ ಅವರಪ್ಪ ಓಡಿ ಬಂದವನ ಹಿಂಗೆ ಮಗನಿಗೆ ಎತ್ತಗೊಂಡು ಹಿಂಗೆ ಸ್ವಲ್ಪ ಕೆನ್ನೆಗೆ ಹೊಡಿತಾನ ಕೂಸನ್ನು. ಅಯೋಗ್ಯ ಮಹಾತ್ಮರು ಕುತ್ಕೊಂಡು ಜಗದಾಗ ಕುಂದಿರ್ತೀಯಲ್ಲೋ ಅಂದು ಹಿಂಗೆ ಎತ್ತಗೊಂಡು ಹಿಂಗೆ ಬರೋದಕ್ಕೆ ಪೂಜೆ ಮಾಡ್ಕೊಂಡು ಬಂದುಬಿಟ್ರು ಹೊರಗೆ ಯಾರು ಅಥಣಿ ಶಿವಗಳವರು. ಯಪ್ಪ ನನ್ನ ಮಗ ತಾವು ಕುಳಿತುಕೊಳ್ಳುವಂಥ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟಾನ, ಕ್ಷಮಾ ಮಾಡ್ರಿಪ್ಪ ಅಂತ ತಿಳ್ಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ. ನೋಡ್ರಿ ಆ ತಾಯಿ ಹೃದಯವನ್ನು ಹೊಂದಿರುವಂಥ ಅಥಣಿ ಶಿವಗಳಂದ್ರಂತ, ಇಲ್ಲಪ್ಪ ಒಬ್ಬ ಶಿವಯೋಗಿಯ ಕುಳಿತುಕೊಳ್ಳುವಂಥ ಜಗದಾಗ ಹೋಗಿ ಅವ ಕುಂತಾನ ಅಂತಂದ್ರೆ ಮುಂದೆ ಈ ರಾಷ್ಟ್ರದ ಗದ್ದಿಗೆ ಮೇಲೆ ಅವ ಕುತ್ಕೊಂತಾನಂತ ಏನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಆ ಮಗುವಿಗೆ ಭಸ್ಮ ಹಚ್ಚಿದ್ರಂತ ಅಥಣಿ ಶಿವಗಳು. ಯಾಕೆ ಗುರುಗಳು ಪ್ರತಿ ಸಾರಿ ನೀವು ನಮಸ್ಕಾರ ಮಾಡಿದಾಗ ಭಸ್ಮ ಈಗೂ ಹಚ್ಕೊಂಡು ಬರ್ತಾರೆ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳಂದ್ರೆ, ಅಥಣಿ ಶಿವಗಳವರು ಆ ಮಗನಿಗೆ ಆ ಕೂಸಿಗೆ ಗದ್ದಿಗೆ ಮೇಲೆ ಕುಂತೈತಂತೆ ಬೈಲಿಲ್ಲ. ಒಬ್ಬ ಶಿವಯೋಗಿಯ ಗದ್ದಿಗೆ ಮೇಲೆ ಅವ ಕುಂತಾನಂತಂದ್ರೆ ಈ ರಾಷ್ಟ್ರದ ಗದ್ದಿಗೆ ಇರ್ತಾನಪ್ಪ, ಚಿಂತೆ ಮಾಡಬೇಡ ಅಂತ ಲಕ್ಷಣ ಮಗನಲ್ಲಿ ಐತೆ ಅಂತ ತಿಳ್ಕೊಂಡು ಆ ಹುಡುಗನ ಹಣಿಗೆ ಭಸ್ಮ ಹಚ್ಚಿದ್ರು. ಮುಂದೆ ಆ ಹುಡುಗ ದೊಡ್ಡವನಾಗಿ ಬೆಳೀತಾನ. ಎಷ್ಟು ಎತ್ತರಕ್ಕೆ ಬೆಳೀತಾನ ಅಂತಂದ್ರೆ ಇಡೀ ಇಡೀ ದೇಶವೇ ಗುರುತಾಗುವ ಹಾಗೆ ಬೆಳೀತಾನ. ಉಪರಾಷ್ಟ್ರಪತಿ ಆಗ್ತಾನ, ಮುಖ್ಯಮಂತ್ರಿ ಆಗ್ತಾನ. ದೆಹಲಿಯಲ್ಲಿ ತನ್ನದೇ ಆದ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡು ನಿವೃತ್ತಿ ಆಗ್ತಾರ. ಅವರು ಬೇರೆ ಯಾರೂ ಅಲ್ಲ, ಪುನಃ ಬರೇ ಬಿ ಡಿ ಜತ್ತಿ ಅಂತ ಬರ್ತಾರೆ. ಬಸಪ್ಪ ದಾನಪ್ಪ ಜತ್ತಿ. ಬಸಪ್ಪ ದಾನಪ್ಪ ಜತ್ತಿಯವರಿಗೆ ಆಶೀರ್ವಾದ ಆಗಿದ್ದು ಯಾರ್ರಿ? ಅಥಣಿ ಶಿವಗಳವರ ಆಶೀರ್ವಾದ. ಅದಕ್ಕೆ ಮಠಕ್ಕೆ ಬರಬೇಕು. ಯಾವ ಏನನ್ನ ಹೇಳ್ತದೆ ಈ ಪುರಾಣ ಪ್ರವಚನಗಳು ಅಂತಂದರೆ
ಲಗ್ನಕ್ಕೆ ಹೋಗಿರ್ತೀರಲ್ಲ, ಯಾರ ಮಾತು ಕೇಳ್ತೀರಿ ನೀವು? ಲಗ್ನಕ್ಕೆ ಹೋದಾಗ ಫೋಟೋಗ್ರಾಫರ್ ಮಾತು ಕೇಳ್ತೀರಿ, ಹೌದಲ್ಲ? ಗುರುಗಳ ಮಾತು ಕೇಳಿಲ್ಲ ಅಂದ್ರೆ ಅವ್ರ ಮಾತು ಭಾಳ ಚಂದ ಕೇಳ್ತೀರಿ. ಅವೇನು ತಿರ್ತಾರ? ಲಗ್ನಕ್ಕೆ ಹೋಗಿರ್ತಿರಲ್ಲ, ಯಾವಾಗ ಸ್ವಲ್ಪ ಶರಡನ್ನ ಸರಿ ಮಾಡಿಕೊಡ್ರಿವ ಅಂದ್ರೆ ಶರಡ್ ಸರಿ ಮಾಡ್ಕೊಳ್ತೀರಿ. ಒಂದು ಸ್ವಲ್ಪ ಗೋಣಿ ಹೊಳಸ್ರಿವ ಅಂದ್ರೆ ಗೋಣಿ ಹೊಳಸ್ತೀರಿ. ಒಂದು ಸ್ವಲ್ಪ ಮುಂದಕ್ಕೆ ಬರೀಯವ ಅಂದಾಗ ಮುಂದಕ್ಕೆ ಬರ್ತೀರಿ, ಹೌದಲ್ಲ? ಯಾರ ಮಾತು ಕೇಳೋದಿಲ್ಲ ನೀವು. ಆದ್ರೆ ಮದುವೆಯಾಗ ಫೋಟೋಗ್ರಾಫರ್ ಮಾತು ಯಾಕೆ ಕೇಳ್ತೀರಿ ಅಂದ್ರೆ ನಿಮ್ಗೆ ಗೊತ್ತದ, ಫೋಟೋಗ್ರಾಫರ್ ಮಾತು ಕೇಳಿದ್ರೆ ಫೋಟೋ ಚಂದ ಬರ್ತದ ಅಂತ ಗೊತ್ತದ. ಎಕ್ಕಚ್ಚಿತವಾದ ಫೋಟೋಗ್ರಾಫರ್ ಮಾತು ಕೇಳಿದ್ರೆ ಫೋಟೋ ಚಂದ ಬರ್ತೈತೆ ಅಂತ ಗೊತ್ತಾಗಿ ಅವ್ರು ಹೇಳ್ದಂಗೆಲ್ಲ ಕೇಳ್ದಂಗೆಲ್ಲ ಕೇಳಾಕತ್ತೀರಿ. ಈ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರ ಅಂಗಳದಲ್ಲಿ ಬಂದು ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಇಲ್ಲಿ ಬಂದು ಕುತ್ಕೊಂಡು ನೀವು ಮಹಾತ್ಮರ ಆಶೀರ್ವಚನವನ್ನು ಕೇಳಿದ್ರೆ ನಿಮ್ಮ ಜೀವನ ಚಂದ ಆಗ್ತದೆ ಅಂತ ತಿಳ್ಕೊಂಡು ಅಜ್ಜವರು ಪುರಾಣವನ್ನು ಹಚ್ಚಿದ್ದಾರೆ. ಕೇಳಬೇಕು, 4 ಮಾತು ಕೇಳಬೇಕು. ಯಾಕೆ ಕೇಳಬೇಕು 4 ಮಾತು ಅಂತಂದ್ರೆ, ಹಿಂದೆಲ್ಲ ರಂಗಭೂಮಿಯ ಕಲಾವಿದರಿದ್ರು ಈ ಭೂಮಿ ಮೇಲೆ, ದೊಡ್ಡ ದೊಡ್ಡ ರಂಗಭೂಮಿ ಕಲಾವಿದರು. ಒಂದ್ಸಾರಿ ಅರಮನೆಗೆ ಬಂದರು ಪಾಪ ಅವ್ರು ಹೊಟ್ಟೆ ಪಾಡಿಗಾಗಿ, ಮಹಾರಾಜರೇ ನಿಮ್ಮ ಅರಮನೆ ಒಳಗೆ ಒಂದಿನ ನಾವು ನಾಟಕ ಪ್ರದರ್ಶನ ಮಾಡುತ್ತೇವೆ. ರಂಗಭೂಮಿ ಮೇಲೆ ಬಹಳ ಪ್ರೀತಿ ಅಜ್ಜವರು. ಸುಮಾರು ಒಂದು 7-8 ವರ್ಷದ ಹಿಂದೆ ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳ ನಾಟಕವನ್ನು ಆಡಿಸಿದ್ರು ಅಜ್ಜವರು. ಬಹುಶಃ ನೆನಪು ಗೊತ್ತಿಲ್ಲ ಯಾರು ಶ್ರೀಮಠದ ಗುರುಗಳಾಗಿರ್ತಕ್ಕಂಥ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು. ಆ ಮಹಂತ ಸ್ವಾಮಿಗಳ ಪಾತ್ರವನ್ನು ನಾನೇ ಮಾಡಿದ್ದೆ ಇದೇ ಸ್ಥಳದಲ್ಲಿ. ಅವತ್ತೊಂದು ನಾಟಕ ಮುಗಿದ ಮೇಲೆ ನಮ್ಮನ್ನು ಮುಂದೆ ಕುಂದಿರಿಸಿಕೊಂಡು ಊಟ ಮಾಡಿಸಿ ತಲೆ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡಿದ್ದಕ್ಕನ ಇಲ್ಲಿ ಬಂದು ಕುಂತೇನೆ ನಾನು. ಇವತ್ತು ಕೂಡ ನಾನು ಇಲ್ಲಿ ಬಂದು ಕುಂತೇನೆ. ಯಾರ ಆಶೀರ್ವಾದ? ಗುರುಗಳ ಆಶೀರ್ವಾದ. ನಾಟಕದವರು ಬಂದರು, ಕೇಳ್ತಾರ, ಪ್ರಭುಗಳೇ ನಾವು ರಂಗಭೂಮಿ ಕಲಾವಿದರಿದ್ದೇವೆ, ನಿಮ್ಮ ಅರಮನೆಯ ಅಂಗಳದಲ್ಲಿ ಒಂದೆಷ್ಟು ನಾಟಕ ಆಡಿ ಬದುಕು ಸಾಗಿಸ್ತೀವ್ರಪ್ಪ, ತಾವು ಅಪ್ಪಣೆ ಕೊಡ್ಬೇಕಂದ. ಮಹಾರಾಜ ಬಹಳ ಪ್ರೇಮ ಇದ್ದ ಕಲಾವಿದರ ಮೇಲೆ. ಯಾರು ಬೇಡ ಅಂತಾರಪ್ಪ, ಆಗ್ರಿ ಯಾವ ಲಕ್ಷಕೋಟಿ ಕೇಳ್ರಿ ದಯವಿಟ್ಟು. ಮತ್ತೊಮ್ಮೆ ಸಿಗದು ಈ ಸಮಯ. ಸಮುದ್ರ ಮತ್ತು ಸಮುದ್ರದ ಅಲೆಗಳು, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲಂತ. ನಾಟಕ ಎಷ್ಟು ಚಂದ ನಡೀತಂದ್ರೆ ಯವ್ವ, ಏನು ಅದ್ಭುತ ಅಂದ್ರೆ, ಮೊದಲ ಅವರು ರಂಗಭೂಮಿಯಿಂದ ಬಂದವರು, ನುರಿತ ಕಲಾವಿದರು. 10:00ವರೆಗೆ ನಾಟಕ ಪ್ರಾರಂಭ ಆಗ್ಯದ. ಬೆಳಗಿನ 5 ಗಂಟೆ ಮಟ್ಟ ಯಾರು ಎದ್ದು ಹೋಗಲಿಲ್ಲ. ಹೆಂಗಾರ ಆಡಿರ್ಬೇಕಿದ್ರೆ ಅವ್ರ ನಾಟಕವನ್ನು. ಅಂದಿನ ಕಾಲದಲ್ಲಿ ಸನ್ನಿವೇಶಕ್ಕೊಮ್ಮೆ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿತ್ತಂತೆ. ಒಂದಿಷ್ಟು ಪ್ರೇಕ್ಷಕರ ಮನಸ್ಸನ್ನ ಹಸನ ಮಾಡಲಿಕ್ಕೆ, ವ್ಯಸನರಿಂದ ಮುಕ್ತಿ ಮಾಡಲಿಕ್ಕೆ ಯಾರ್ಯಾರ ಪ್ರವೇಶ ಆದಮೇಲೆ ಆಕೆ ಒಂದು ಅವಕಾಶ ಕೊಡ್ತಿದ್ರು. ಬಹಳ ಚಂದ ಆ ಹುಡುಗಿ ಡ್ಯಾನ್ಸ್ ಮಾಡ್ತಿತ್ತು. ಆ ನರ್ತನ ವಾದನ ಮಧ್ಯದಲ್ಲಿ ನಾಟಕ ಅದ್ಭುತವಾಗಿ ನಡೀತು. 5 ಗಂಟೆ ಆಗಿತ್ತು ಬೆಳಗ್ಗೆ. ತಬಲಾವಾದಕರು ತಬಲಾ ಬಾರಿಸಕತ್ತಿದ್ರು, ಆ ಹುಡುಗಿ ಡ್ಯಾನ್ಸ್ ಮಾಡಕತ್ತಿತ್ತು. 5 ಗಂಟೆಗೆ ಒಂದು ಸ್ವಲ್ಪ ತಾಳ ತಪ್ಪಿದ್ರು ನೋಡ್ರಿ. ಕುಣಿ ಮುಂದೆ ತಾಳ ತಪ್ಪಿದ್ದಕ್ಕೆ ತಬಲಾ ಮಾಸ್ತರ್ ಏನಂತ, ಬಹುತ್ ಗಹಿ ತೋಡಿ ರಹಿ ಅಂತ. ಅಂದ್ರೆ ಅರ್ಥ ಏನ್ರಿ ಯವ್ವ, ಇಲ್ಲಿ ಮಠ ಹೌದು ಅನಿಸ್ಕೊಂಡು ಇನ್ನು ಅರ್ಧ ತಾಸಿಗೆ ನಾಟಕ ಮುಗೀತದ. ಇನ್ನು ಅರ್ಧ ತಾಸಿನ ಸಂಬಂಧ ನೀನು ತಾಳ ತಪ್ಪಿದಿ ಅಂತಂದ್ರೆ, ನಾಟಕ ಕೆಡಿಸಿದಿ ಅಂತಂದ್ರೆ, ಇಷ್ಟೊತ್ತನ ಏನು ಆಡ್ಕೊಂಡು ಬಂದೇವಲ್ಲ ಅದಕ್ಕೆ ಕೆಟ್ಟ ಹೆಸರು ಬರುತ್ತದವ. ಇನ್ನು ಅರ್ಧ ತಾಸು ನಾಟಕದ, ಈಗಾಗ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ, ಜನರ ಪ್ರದರ್ಶನದಲ್ಲಿ ನಡೆದದ. ತಾಳ ತಪ್ಪೇಳವ, ಬಹುತ್ ಗಹಿ ತೋಡಿ ರಹಿ ಅಂದ್ರೆ ಸಮಯ ಹೋಗಿದ್ದು ಬಾಳು, ಉಳಿದಿದ್ದು ತುಸ. ಇನ್ನು ಅರ್ಧ ತಾಸು ತಾಳ ತಪ್ಪೇಳ ಅಂತ ತಬಲಾ ಮಾಸ್ತಾರ ಆ ಡ್ಯಾನ್ಸ್ ಮಾಡುವಂತ ಹುಡುಗಿಗೆ ಹೇಳಿದ. ಆ ನಾಟಕ ನೋಡಕ್ಕೆ ಯಾರ್ಯಾರು ಬಂದಿದ್ರು ಅಂದ್ರೆ, ಉದ್ಘಾಟನೆ ಮಾಡ್ಲಿಕ್ಕೆ ಒಬ್ಬ ಸ್ವಾಮಿಗಳು ಬಂದಿದ್ರು. ಭಾಳ ಜನ ಬಂದಿದ್ರು ನಾಟಕ ನೋಡಕ್ಕ. ನಾಟಕ ಮುಗೀತು. ನಾಟಕ ಮುಗಿದ ಮೇಲೆ ಮಹಾರಾಜ ಮೇಲೆ ಕೂತ್ಕೊಂಡು ನೋಡ್ತಿದ್ರು ಅಂತಃಪುರದ ಮೇಲೆ. ಆ ನಾಟಕ ಮುಗಿದ ಮೇಲೆ ಆ ನಾಟಕವನ್ನು ನೋಡ್ಲಿಕ್ಕೆ ಬಂದ ಒಬ್ಬ ಶಿವಯೋಗಿ ಬಂದಿದ್ರು. ಅವ ಏನು ಮಾಡಿದ್ರು ಅಂದ್ರೆ, ಶಿವಯೋಗಿ ತಮ್ಮ ಹೆಗಲಿ ಮ್ಯಾಗಿಂದ ರತ್ನಗಂಬಳಿ ಇತ್ತು ಶಾಲು, ಅದನ್ನು ತಗೊಂಡು ಬಂದು ತಬಲಾಜಿಗೆ ಬದಿಸಿಬಿಟ್ಟು ಮಹಾರಾಜ ನಿಂತು ನೋಡಕತ್ತಿದ್ದ. ನನ್ನ ಅರಮನೆ ಒಳಗೆ ನಾಟಕ ಆಡಿದವರು ನಾನು ಸನ್ಮಾನ ಮಾಡಬೇಕು, ಯಾರು ಇವರು ಸ್ವಾಮಿಗಳು, ಆ ಸ್ವಾಮಿ ಕರೀಲಿ ಅಂದ ಮಹಾರಾಜ. ಸ್ವಾಮಿಗಳು ಕರೆದ್ರು.
ಅಷ್ಟೊತ್ತಿಗೆ ಮತ್ತೆ ಯಾರು ಬಂದರು ಅಂದ್ರೆ ರಾಜನ ಮಗ ಬಂದಂತೆ. ರಾಜನ ಮಗ ಅವ ಬಂದು ಏನು ಮಾಡಿದ, ತಬಲಾಜಿ ಒಂದು ಬೆಳ್ಳಿ ಬಂಗಾರ ಉಂಗುರ ಇಟ್ಟನಂತೆ. ಇದನ್ನು ರಾಜ ನೋಡಿದ, ನನ್ನ ಮಗ ಯಾಕೆ ಉಂಗುರ ಇಟ್ಟ. ಅದಾದ ಕ್ಷಣದಲ್ಲಿ ರಾಜನ ಮಗಳು ಬಂದು ಅವಳು ಒಂದು ಬಂಗಾರದ ಸರ ತಗೊಂಡು ಅವನ ಕೊಳ್ಳಿಗೆ ಹಾಕಿದ್ಲಂತೆ. 3 ಮಂದಿ ಕರೆಸಿದ ಮಹಾರಾಜ. ಅಲ್ಲ, ನನ್ನ ಅರಮನೆಯೊಳಗೆ ಸನ್ಮಾನ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅದ. ಸ್ವಾಮಿ, ನೀ ಯಾಕೆ ತಬಲಾ ಮಸ್ತಾರಾಗ ರೇಷ್ಮೆ ಶಾಲೆ ಹೊಲಿಸಿದಿ. ಮಹಾರಾಜ್, ನಾ ಈ ನಾಟಕ ನೋಡಾಕ ಬಂದು ಆ ತಬಲಾಜಿ ಹೇಳಿರುವಂಥ ಮಾತನ್ನು ಇವತ್ತು ನಾನು ಕೇಳಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ದುರಂತ ಆಕಿತ್ತು ಅಂದ. ಏನಂತ ಮಾತು ಹೇಳಿದ ತಬಲಾಜಿ, ಏನಂದ, ಬಹುತ್ ರಹಿ ತೋಡಿ ರಹಿ, ಇಲ್ಲಿವರೆಗೆ ಚಲೋ ಅನಿಸ್ಕೊಂಡೀವ, ಇನ್ನು ಅರ್ಧ ತಾಸಿನಲ್ಲಿ ಹೆಸರು ಕೆಡಿಸ್ಕೋಬೇಡ ಅಂತದ್ರ ಅರ್ಥ. ತಬಲಾಜಿ ಮಾತು ಆ ನೃತ್ಯ ಮಾಡುವಂತ ಹೆಣ್ಮಗಳಿಗೆ ಹೇಳಿರ್ಬೋದು. ಕರೆ ಮಹಾರಾಜ, ಆ ಮಾತು ನನ್ನ ಜೀವನಕ್ಕೂ ಸಂಬಂಧಪಡಿಸಿಕೊಂಡೆ. ಯಾಕಂದ, ನನಗೀಗ 50 ವರ್ಷ. ಗಡ್ಡವನ್ನು ಬಿಟ್ಟು ಗುಡ್ಡವನ್ನು ಸೇರಿ ಗಡ್ಡ ಗೆಣಸುಗಳನ್ನು ತಿಂದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಸಾಕಿನ ಸನ್ಯಾಸ ಆಗೋದು ಬೇಡ, ನಾಳೆ ಮುಂಜಾನೆದ್ದು ಒಂದು ಕಣ್ಣೆ ನೋಡಿ ಮದುವೆ ಆಗಬೇಕಂತ ಮಾಡಿದ್ದೆ. ಆದ್ರೆ ಈ ನಾಟಕ ನೋಡಕ್ ನಾನು ಬರ್ಲಿಕ್ಕಂತಂದ್ರೆ, ತಬಲಾಜಿ ಮಾತು ನಾ ಕೇಳಲಿಕ್ಕಂತಂದ್ರೆ ನನ್ನ ಜೀವನದಲ್ಲಿ ನಾಳೆಗೆ ದುರಂತ ಆಗಿಬಿಡ್ತಿತ್ತು. ಯಾಕ, 45 ವರ್ಷದಿಂದ ಬ್ರಹ್ಮಚರ್ಯವನ್ನು ಪಾಲಿಸಿ ಮಾಡಿಕೊಂಡು ಬಂದ ನಾನು ನಾಳೆಗೆ ಮದುವೆ ಆಗಬೇಕಂತ ವಿಚಾರ ಮಾಡಿದ್ದೆ. ಅವನ ಮಾತು ಕೇಳಿ ನನ್ನ ಜೀವನವನ್ನು ಬದಲಿ ಮಾಡಿಕೊಂಡೆ. ಇನ್ನರ ಎಷ್ಟು ವರ್ಷ ಬದುಕಾಗದೆ ನಾನು ಇದೇ ಸನ್ಯಾಸದಲ್ಲಿ ನನ್ನ ಜೀವನ ಕಳಿಬೇಕಂತ ನಿರ್ಧಾರ ಮಾಡಿದೆ. ನನಗೆ ಅವನ ಮಾತು ಕಣ್ಣು ತೆರೆಸ್ತು. ಅದಕ್ಕೆ ನನ್ನ ಬೆಲೆ ಬಾಳುವ ರೇಷ್ಮೆ ಶಾಲನ್ನು ಹೊಲಿಸಿದೆ ಅಂತ. ಯಾರು? ಶಿವಯೋಗಿ. ನಡಿಯಂತ ಕರೆಸಿದ್ದವನ್ನ ಮಗನ ಕರೆದ. ನೀ ಯಾಕೆ ಉಂಗುರ ಹಾಕಿದೀಪ? ನಿಮ್ಮಪ್ಪ ನಾನು ಜೀವಂತದೇನಿ, ನಾ ಸನ್ಮಾನ ಮಾಡಬೇಕಾಗಿತ್ತು ನಾಟಕದವರಿಗೆ. ನೀ ಯಾಕೆ ಸನ್ಮಾನ ಮಾಡಿ ಉಂಗುರ ಇಟ್ಟಿ ಅಂತಂದ್ರೆ, ಮಗ ಹೇಳಿದಂತ ತಂದೆಗೆ, ಅಪ್ಪ ನನಗೀಗ 35 ವರ್ಷ ವಯಸ್ಸು, ಎಲ್ಲಿ ಮಠ ನೀವು ರಾಜ್ಯಭಾರ ಮಾಡೋದಿರಿ. ಮಗ ವಯಸ್ಸಿಗೆ ಬಂದಾನ, ಈ ರಾಜ್ಯವನ್ನ ರಾಜನ ಮಗನಾಗಿರ್ತಕ್ಕಂಥ ತನ್ನ ಮಗನಿಗೆ ನೀಡಿ ಸಿಂಹಾಸನದ ಮೇಲೆ ನನ್ನನ್ನು ಕುಂದ್ರಿಸಿ ಈ ದೇಶದ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಪ ಅಂತ ತಿಳ್ಕೊಂಡು ಸಿಂಹಾಸನವನ್ನು ಬಿಟ್ಟು ವಯಸ್ಸಿಗೆ ಬಂದ ಮಗ ಇದ್ರು ಸಹಿತ ನೀನೇ ಸಿಂಹಾಸನವನ್ನು ಮುಂದುವರಿಸಿಕೊಂಡು ಹೊಂಟಿದ್ದಲ್ಲ, ಅದನ್ನು ನೋಡಿ ಸಾಕಾಗಿ ನಾಳೆಗೆ ನಿನ್ನನ್ನು ಕೊಲೆ ಮಾಡಬೇಕಂತ ಮಾಡಿದ್ದಿಲ್ಲ ಅಂತ. ಯಾರು? ಮಗ. ಯಾಕೆ ನಾನು ಉಂಗುರ ಕೊಟ್ಟೆ ತಬಲಾಜಿಗೆ ಅಂದ್ರೆ, ಅಪ್ಪ ಇವತ್ತೇನಾದರೂ ಆ ತಬಲಾಜಿ ಮಾತನ್ನ ಕೇಳಿ ನಾಟಕ ನೋಡಾಕ ಬರ್ಲಿಕ್ಕಂದ್ರೆ ನಾಳೆ ಮುಂಜಾನೆದ್ದು ನೀನು ಕೊಲೆ ಆಗ್ತಿದ್ದಿ. ಏನ್ ಹೇಳಿದವ? ಅವ್ ಹೇಳಿದ್ದು ನನಗಲ್ಲ, ಡ್ಯಾನ್ಸ್ ಮಾಡುವಂತೆ ಹುಡುಗಿಗೆ ಹೇಳಿರ್ಬೋದು. ಬಹುತ್ ಕಹಿ ತೋಡಿರಿ ಅಂದ್ರ 35 ವರ್ಷ ಮಟ್ಟ ನಾನು ನಮ್ಮ ಅಪ್ಪನ ಕಾಲೇನೆ, ಇನ್ನು 2 ವರ್ಷಕ್ಕೆ ನನಗೆ ಸಿಂಹಾಸನ ಬಿಟ್ಟು ಕೊಡಬಹುದು, ಕೊಲೆ ಮಾಡೋದು ಬೇಡ, ಒಂದಿಷ್ಟು ಸಮಾಧಾನ ತಗೋಬೇಕಂತ ಸಮಾಧಾನ ಬಂದಿದ್ದು ತಬಲಾಜಿ ಮಾತು ಕೇಳಿ. ಇಲ್ಲಂತಂದ್ರೆ ಇವತ್ತಿಗೆ ನೀನು ಕೊಲೆ ಹಾಕಿದ್ದಿ. ಅದಕ್ಕೆ ನಾನು ತಬಲಾಜಿಗೆ ಉಂಗುರ ಕೊಟ್ಟೆ. ಮಗಳು ಕರೆದ, ನೀ ಯಾಕೆ ಒಂದು ಬಂಗಾರ ಸರ ಹಾಕಿದೀವ? ಅಪ್ಪ, ಯಾವ ಮಗಳು ಮದುವೆ ಮಾಡುತ್ತೆ ಹೇಳೋದಿಲ್ಲ ತಂದೆ ತಾಯಿಗೆ, ನೆನಪಿಟ್ಟು. ಯಾವ ಮಗಳು ಸಹಿತ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡುತ್ತೆ ಹೇಳೋದಿಲ್ಲ. ನನಗೀಗ 25 ವರ್ಷ. ನನ್ನ ಗೆಳತಿಯರೆಲ್ಲ ಮದುವೆಯಾಗಿ ಗಂಡನ ಮನೆಯಾಗ ಅದಾರ. ನಿನ್ನ ರಾಜ್ಯ, ನಿನ್ನ ಪ್ರಜೆಗಳು ಅನ್ನುವಂಥ ವ್ಯಾಮೋಹದಲ್ಲೇ ಮುಳುಗಿ ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಂಥ ಜವಾಬ್ದಾರಿಯನ್ನು ಮರೆತು ನಿನ್ನ ರಾಜ್ಯದ ಚುಕ್ಕಾಣಿಯಲ್ಲೇ ನೀನು ಕಾಲವನ್ನು ಕಳೀತ ಮಗಳ ಭವಿಷ್ಯವನ್ನು, ಜೀವನವನ್ನು ಮರೆತು ಬಿಟ್ಟೆ. ನಾಳೆ ಮುಂಜಾನೆದ್ದು ನಾನು ಮಂತ್ರಿ ಮಗನ ಜೊತೆ ಹೋಗಬೇಕಂತ ಮಾಡಿದ್ದೆ. ತಬಲಾಜಿ ಮಾತು ನಾನು ಕೇಳಿದ್ಲಿಕ್ಕಂದ್ರೆ ಬಹುತ್ ರಹಿ ತೋಡಿ ರಹಿ, ಇದರರ್ಥ 25 ವರ್ಷ ಮಟ್ಟ ಚಲೋ ಅನ್ಸ್ಕೊಂಡ್ ಬಂದೇನಿ, ರಾಜನ ಮಗಳಾಗಿ ಬೆಳೆದೇನಿ, ರಾಜನಿಗೂ ರಾಜ್ಯದಾನಿಗೂ ಕೆಟ್ಟ ಹೆಸರು ತರಬಾರ್ದು. ಈ ಬ್ಯಾಸಿಗ್ಯರ ಮುಂದುವರೆಸರ ನಮ್ಮಪ್ಪ ನನ್ನ ಮದುವೆ ಮಾಡಬಹುದು, ಇಂಥ ಕಾರ್ಯ ಮಾಡಬಾರ್ದು ಅನ್ನುವಂಥ ಬುದ್ಧಿ ಬಂದಿದ್ದು ನನಗ ತಬಲಾಜಿ ಮಾತು ಕೇಳಿ. ಅದಕ್ಕೆ ಅವನು ಬಂಗಾರ ಸರ ಹಾಕಿದೆ ಅಂತ ಹೇಳ್ತಾಳೆ. ಹೇಳುವ ತಾತ್ಪರ್ಯ ಏನಂದ್ರೆ, ಯವ್ವ, ಒಂದು ಮಾತಿನಿಂದ 3 ಜನಗಳ ಜೀವನ ಸುದ್ದಾಗುತ್ತಲ್ಲ. ಹೇಳಿದ್ದೆ ಆಗಿವ ನರ್ತಕಿಗೆ ಹೇಳಿದ, ಆರ ಜೀವನವನ್ನು ಬದಲಿ ಮಾಡಿಕೊಂಡವ್ರು ಯಾರು? ಬರೇ ಒಂದ ಮಾತ್ರಿ
ಬಹುತ್ಗೈ ತೋಡಿರಿ ಎನ್ನುವಂಥ ಒಂದು ಮಾತಿಗೆ 3 ಜನರ ಜೀವನ ಬದಲಾವಣೆ ಆಯಿತು ಅಂತಂದ್ರೆ ಮರುದಿನ ರಾಜ ಸನ್ಯಾಸಿಗೆ ಒಂದು ಮಠವನ್ನು ಕಟ್ಟಿಸಿಕೊಡುತ್ತಾನೆ, ರಾಜನ ಮಗನಿಗೆ ಮದುವೆ ಮಾಡುತ್ತಾನೆ, ರಾಜ್ಯವನ್ನು ಬಿಟ್ಟು ಕೊಡುತ್ತಾನೆ. ಅದೇ ಮರುದಿನ ಮಗಳ ಮದುವೆಯನ್ನು ಸಂತೋಷದಿಂದ ಮಾಡುತ್ತಾನೆ ಮಹಾರಾಜ ಅಂತ ಒಂದು ಪ್ರಸಂಗ ಬರುತ್ತದೆ. ಬರೀ ಒಂದು ಮಾತು ಕೇಳಿದ್ದಕ್ಕ 3 ಜನರ ಜೀವನ ಸುಧಾರಣೆ ಆಗ್ತದೆ. ಒಂದು ಬಳಿಕ ಇನ್ನು 1 ತಿಂಗಳ ಕಾಲ ಅಧಿಕ ಮಾಸದಲ್ಲಿ ಮಾಂತಪ್ಪನ ಪುರಾಣ ಕೇಳಿದರೆ ನಮ್ಮ ಜೀವನ ಎಷ್ಟು ಬದಲಿ ಆಗಬಾರ್ತೇವ ಅಂತಾನೆ ಪರಮ ಪೂಜ್ಯರು ಅಧಿಕ ಮಾಸವನ್ನು ಆಧಾರವಾಗಿಟ್ಟುಕೊಂಡು ಶಿವಶರಣರ ತತ್ವ ಪ್ರಣಾಳಿಕೆಯನ್ನು ನಮ್ಮ ಕರ್ಣಧ್ವಾರಿಗಳಿಗೆ ಹೇಳಿಸುವಂಥ ಕೇಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಶರಣರ ಸಂಘದಲ್ಲಿ ಯಾರು ಇರುತ್ತಾರೆಯೋ, ಯಾರು ಪುಣ್ಯಾತ್ಮರ ಪ್ರವಚನವನ್ನು ಕೇಳುತ್ತಾರೆಯೋ ಅವರ ಪ್ರಪಂಚದಲ್ಲಿರುವ ಎಲ್ಲ ದುಃಖವನ್ನು ದೂರ ಮಾಡುವ ಶಕ್ತಿ ಮಹಾತ್ಮರ ಚರಿತ್ರೆಗಿರುತ್ತದೆ. ನಿನ್ನೆ ಕೋಳಿವಾಡಕ್ಕೆ ಬಂದಿದ್ದರು ಮಹಂತಜ್ಜವರು. ಆ ಕೋಳಿವಾಡದ ಬಸವೇಶ್ವರ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ರಂತೆ. ಪೂಜಾರಿ ಪೂಜೆ ಮಾಡಿ ಹೊಂಟಿದ್ದ. ಏನಂದ್ರಂತ, ನೋಡ್ರಿಪ್ಪ ನನಗೆ ಸುಳಿ ಹೋಳಿಗೆ ತಿನ್ನೋಂಗಾಗೈತೆ ಅಂದಂತ ಮಹಂತ. ಮೊದಲೇ ಬಹಳ ಮಹಂತ. ಪೂಜಾರಂದ, ಅಲ್ಲಪ್ಪ ನೀ ಯಾರೋ ಏನು ಗೊತ್ತಿಲ್ಲ, ಒಮ್ಮದ ಮಕ್ಕಳಿಗೆ ಬಂದು ಸುಳಿ ಹೋಳಿಗೆ ತಿನ್ನೋಂಗಾಗೈತಂದ್ರೆ ಯಾರು ತಂದು ಕೊಡ್ಬೇಕು ನಿನಗ? ಇಲ್ಲಪ್ಪ ನನಗೆ ಸುಳಿ ಹೋಳಿಗೆ ತಿನ್ನೋಂಗಾಗೈತಂತ ಇಷ್ಟು ಹಣ್ಣು ತೆಗೆದ್ರೆ ನೋಡ್ರಿ ಶಿವಯೋಗಿ ಏನು ಸಂಕಲ್ಪ ಮಾಡ್ತಾನ ಅದೆಲ್ಲವೂ ಸಿದ್ಧಿ ಆಗ್ತದೆ. ಯಾಕಂದ್ರೆ ಅವು ಇಷ್ಟಲಿಂಗದ ಪೂಜಾ ಫಲದಿಂದ ಒಬ್ಬ ಹೆಣ್ಮಗಳು ತಲೆ ಮ್ಯಾಗೆ ಬುಟ್ಟಿ ಹೊತ್ತುಕೊಂಡು ಬಸವಣ್ಣನ ಗುಡಿಗೆ ಬಂದತ್ತಾಕೆ. ಆಕೆ ಏನು ತೊಗೊಂಡಿದ್ಲಂತ ತಲೆ ಮೇಲೆ ಹೊತ್ತು ತಂದಲ್ಲಿ ಗೊತ್ತು ತಾಯಂದ್ರ. ನೋಡಿ ಯೋಗ ಹೆಂಗದ. ಇಲ್ಲಿ ಪುರಾಣದಲ್ಲಿ ಆ ಹೆಣ್ಣುಮಗಳು ಬುತ್ತಿ ಹೊತ್ತುಕೊಂಡು ಮಹಾಂತಜ್ಜನವರ ಇಷ್ಟಾರ್ಥವನ್ನು ಈಡೇರಿಸಲಿಕ್ಕೆ ಸುಳಿ ಒಳಗೆ ಹೆಂಗೆ ತಗೊಂಡು ಬಂದಲ್ಲ, ಇಂದಿನ ಪುರಾಣದಲ್ಲಿ ಹೊಸಬಾಳದ ಗ್ರಾಮದ ತಾಯಂದ್ರು ಸಹಿತ ಬುತ್ತಿ ತಗೊಂಡು ಬಂದಿದ್ದು. ಇದಕ್ಕ ಅನ್ನೋದು ಋಣಾನುಬಂಧ ರೂಪೇಣ ಪಶುಪಕ್ಷಿ ಸುತಾಲಯ. ಇವತ್ತಿನ ಪುರಾಣದಲ್ಲಿ ಬಂದ ಸನ್ನಿವೇಶಕ್ಕೂ ನೆರೆ ಗ್ರಾಮದ ಹೊಸವಾಳ ಗ್ರಾಮ ತಾಯಂದ್ರ ಬುತ್ತಿ ತಗೊಳ್ಳೋಕೆ ಏನು ಸಂಬಂಧದ? ಇದಕ್ಕೆ ಮಹಾತ್ಮರ ನಿಲುವು ಅನ್ನೋದೇವ. ಇವತ್ತೇ ಬರ್ಬೇಕಂದ್ರೆ ಅವ್ರು ಬುತ್ತಿ ತಗೊಂಡು ಇಲ್ಲಿ ಪುರಾಣದಲ್ಲಿ ಸಹಿತ ಆ ಕೋಳಿವಾಡದ ಹೆಣ್ಣು ಮಗಳು ತಲೆ ಮೇಲೆ ಸುಳಿ ಒಳಗೆ ತಗೊಂಡು ಬಂದು ಆಕೆಯನ್ನು ಸಂಕಲ್ಪ ಮಾಡಿದ್ಲಂತ, ಸೋಮಾರ ಒಬ್ಬ ಜಂಗಮನಿಗೆ ನಾನು ಸುಳಿ ಒಳಗೆ ಮಾಡಿ ಉಳಿಸ್ಬೇಕಂತ ಬೇಡಿಕೊಂಡಿದ್ಲಂತ. ನೋಡಿ ಅವರು ಸಂಕಲ್ಪ ಮಾಡೋದಕ್ಕೂ ಆ ತಾಯಿ ಸಂಕಲ್ಪಕ್ಕೂ ಎಂತ ಯುಗ ಸಂಬಂಧ ಅಂತಂದ್ರೆ, ಯಪ್ಪ ಸುಳಿ ಒಳಗೆ ತಂದೆ ಮುಗ್ದಿರೇನು ಅಂತಕ್ಕೆ, ಯವ್ವ ನಾನು ಕೇಳಿದ್ದೆವ ಶಿವ ಅನುಗ್ರಹ ಮಾಡಿದ ಕೊಡು ಅಂತ ಆ ಬಸವಣ್ಣನ ಗುಡಿಯಾಗ ಬುತ್ತಿ ಬಿಚ್ಚಿಟ್ಟು ಒಬ್ಬರ ಉಂಡ್ರ ನಾವು ಇಲ್ಲಿ ಅಜ್ಜವ್ರು ಉಂಟಾರಲ್ಲ, ನಮ್ಮ ಜೊತೆ ಪ್ರಸಾದ ಮಾಡ್ತಾರಲ್ಲ, ಒಬ್ಬರ ಉಂಟಾರನ ಇವು ನೀವೇನು ಬುತ್ತಿ ತಂದಿರಲ್ಲ. ಒಂದು ಪ್ರಸಾದ ಪೂಜ್ಯರ ಎಡೆ ಬಟ್ಟಲಿಕ್ಕೆ ನೈವೇದ್ಯ ಆದ ಮೇಲೆ ಹೆಂಗ ಗುರುಪ್ರಸಾದ ಆಗಿ ಎಲ್ಲರ ಗಂಗಾಳ ಹೊಕ್ಕೈತಲ್ಲ, ಹಂಗ ಏನಂದ್ರಂತ ಮಹಾಂತಜ್ಜವರು, ಯವ್ವ ನನಗೊಬ್ಬ ಬೇಡ, ಇಲ್ಲಿ ಕುಂತಾರ ಇಷ್ಟು ಜನ ಬಂದಾರಲ್ಲ ಅವರೆಲ್ಲರಿಗೂ ಸುಳ್ಳಿ ಒಳಗೆ ನೈವೇದ್ಯ ಮಾಡಿದಾಗ, ಯಪ್ಪ ನಾ ತರೋದು ಮಾಡಿ ತಂದಿಲ್ಲ ಅಂದ್ರೆ ಯಾಕೆ ಸಂಕಲ್ಪ ಭಕ್ತಿ ಬಡವನ ಭಕ್ತಿ ಬಂಡಿ ತುಂಬ ಎನ್ನುವಂಗ ಒಂದು ಸ್ವಲ್ಪ ಉಣಿಸ್ಬೇಕಂತ ತಂದಿದ್ದು. ಅಲ್ಲಿ 100 ಮಂದಿ ಬಂದಿದ್ರು ಆ ಗುಡಿ ಅಂದ್ರೆ ಎಲ್ಲರೂ ಬರೋರಲ್ಲ. ಯಪ್ಪ ನಾನು ಬಾಣ ತಂದಿಲ್ಲ ಅಂದಾಗ ಯಾವ ಪಾದೋದಕ ಮಾಡಬೇಕು ಅಂತ ಪಾದೋದಕ ಕೊಟ್ಟು ಏನು ಮಾಡ್ತಾರಂದ್ರೆ ಆ ಬುತ್ತಿ ತಂದಿದ್ದಲ್ಲ, ಆ ಬುತ್ತಿ ಮೇಲೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತಕ್ಕಂಥ 10 ಪಾದೋದಕವನ್ನ ಆ ಪ್ರಸಾದದ ಮೇಲೆ ನೈವೇದ್ಯದ ಮೇಲೆ ಸಿಂಪಡಿಸಿದಾಗ ಹೋಗುವ ಎಲ್ಲರಿಗೂ ನೀಡು. ಆ ಹೆಣ್ಮಗಳಂದ್ರು, ಏನಪ್ಪ ಇಷ್ಟು ಮಂದಿ ಬಂದಾರ, ನಾ ತಂದೇನೆ ಒಂದು ಸ್ವಲ್ಪ ತಂದೇನೆ, ಶಿವನಿಚ್ಛೆ ಇದ್ದಂಗೆ ಆಗಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಎಲೆಯನ್ನು ಕೊಡ್ತಾಳ. ಯಪ್ಪ ಎಲ್ಲರೂ ಬದುಕೊಂಡು ಗುರುಗಳ ಅಪ್ಪಣೆಯಾಗಿದೆ ಅಂತ ತಿಳ್ಕೊಂಡು ಅಂದ್ರೆ ಅಲ್ಲಿ ಬಂದಿರುವಂಥ 200ಕ್ಕೂ ಹೆಚ್ಚು ಜನಗಳಿದ್ರಂತ. ಬಸವಣ್ಣನ ಗುಡಿಯಾಗ ಶಿವನನ್ನು ಸ್ಮರಣೆ ಮಾಡಿಕೊಂಡು ಮಾಂತಜ್ಜನನ್ನು ಸ್ಮರಣೆ ಮಾಡಿಕೊಂಡು ಅದೇ ತಂದಿರುವಂಥ ಅಕ್ಷಯ ಪಾತ್ರೆ ಆಗ್ತದೆ. ಹೆಂಗೆ ನೀಡ್ಕೊಂಡು ಹೋಗ್ತಾಳ ಹಂಗೆ ಹೆಚ್ಚಿಗೆ ಹಾಕ್ಕೊಂಡು ಹೋಗ್ತಾವ. ಎಲ್ಲರಿಗೂ ಎಡಿಯಾದ ಮೇಲೆ ಈಗ ನೀವು ಸಾಷ್ಟಾಂಗ ಹಾಕ್ತಿರಲ್ಲ, ಇವತ್ತು ದಾಸೋಹ ಮಾಡಿದೆವು ಯಾರಿಗೆ? ಗುರುಗಳಿಗೆ. ಅವಾಗ ಹೆಣ್ಮಗಳು ಬಂದು ಏನು ಮಾಡ್ತಾಳಂದ್ರೆ, ಯಪ್ಪ ಸಾಷ್ಟಾಂಗ ಹಾಕ್ತೀನಿ, ನನಗೆ ಸದಾವಕಾಲ ನಿಮ್ಮಂಥ ಯೋಗಿಗೆ ನೀಡುವಂಥ ಚೈತನ್ಯವಾದ ಶಕ್ತಿಯನ್ನು ಕೊಡು, ಸದಾವಕಾಲ ನಮ್ಮ ಗ್ರಾಮಕ್ಕೆ ಮಳೆ ಬೆಳೆ ಸಂತಾನ ಸಂಪತ್ತನ್ನು ನೀಡುವಂತ ಅನುಗ್ರಹಿಸಪ್ಪ ಅಂತ ಹೇಳ್ಕೊಂಡು ಗುರುಗಳ ಪಾದಕ್ಕೆ ಸಾಷ್ಟಾಂಗ ಹಾಕಿದಾಗ ಗುರುಗಳೇನಂತಾರ, ನಿಮ್ಮ ಮಣಿದೇವರು ನೆನೆಸಿಕೊಡ್ತಾರವ, ನಿಮ್ಮ ಕುಲಗುರುಗಳು ನೆನೆಸಿಕೊಡ್ತಾರ, ಹಸಿದವರಿಗೆ ಅನ್ನ, ನೀರಿಸವನಿಗೆ ನೀರು,
ದುಃಖದಲ್ಲಿದ್ದವರಿಗೆ ಒಂದು ಒಳ್ಳೆಯ ಮಾತು ಹೇಳಿಕೊಂಡು ಹೋಗುವ, ನಿಮ್ಮ ಗ್ರಾಮಕ್ಕೆ ನಿನಗೆ ಒಳ್ಳೆಯದಾಗತ್ತಂತ ಆಶೀರ್ವಾದ ಮಾಡ್ತಾರೆ ಪುಣ್ಯಾತ್ಮರೇ. ಪುಣ್ಯಾತ್ಮರೇ, ಮಹಾತ್ಮರು ಉಣ್ಣಲಿಕ್ಕೆ ಬಂದವರಲ್ಲ, ಉಣ್ಣುವುದನ್ನು ಕಲಿಸಲಿಕ್ಕೆ ಬಂದವರು. ಉಣ್ಣಾಕ್ ಬಂದಾರಂತ ಮಾಡಿರಿ ನಾವು. ಬುದ್ಧ ಭಿಕ್ಷೆಗೆ ಬರ್ತಿದ್ನಂತೆ. 2 ಅವಳಿ ಜೋಡಿ ಮಕ್ಕಳು ಅಂಗಳದ ಗಡ ಹಾಕತ್ತಿದ್ವು, ಅವರೋ ರೊಟ್ಟಿ ಮಾಡಕತ್ತಿದ್ವಿ. ದಿನಾಲ ಒಬ್ಬನಿಗೆ ಹೋಗಿದ್ನಂತೆ ಬುದ್ಧ. ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೋದ. ಇವ್ರು ಅಂಗಳದ ಗಡ ಕತ್ತಿದ್ವಲ್ಲ, ಅವರವರು ಹಿಟ್ಟು ನೀಡುವುದನ್ನು ನೋಡಿದ್ವು. ಏನು ಮಾಡಿಬಿಟ್ಟು ಗುಂಡಾಡಕತ್ತಿದ್ವು, ಗಜಗಾಡಕತ್ತಿದ್ವು. ಬುದ್ಧ ಬಂದ ಅಂದವ್ರ ಆ 2 ಅವಳಿ ಜೋಡಿ ಮಕ್ಕಳು ಅಂಗಳದಾಗ ಆಡುವಂತ ಮಣ್ಣು ತಗೊಂಡು ಜೊಳಿಗೆ ಹಾಕಿಬಿಡ್ತಾರೆ. ಯಾರ ಜೊಳಿಗೆಗ? ಬುದ್ಧನ ಜೊಳಿಗೆ ಹಾಕ್ತವ. ಅವರವ್ವ ಬುದ್ಧ ಬಂದಾನಂತ ಒಳಗಿಂದ ಹಿಟ್ಟು ತಗೊಂಡು ಬರುವುದಕ್ಕೂ ಆ 2 ಅವಳಿ ಜೋಡಿ ಮಕ್ಕಳು ಅಂಗಳದಾಗಿನ ಮಣ್ಣು ತಗೊಂಡು ಜೊಳಿಗೆ ಹಾಕಿಬಿಡ್ತವ. ಯಪ್ಪ, ಎಂಥ ಅವಿವೇಕಿ ಮಕ್ಕಳು ಹುಟ್ಟಿದ್ರು, ನನಗೆ ಕ್ಷಮಾ ಮಾಡಪ್ಪ. ನಿನ್ನ ಜೋಳಿಗೆಯಲ್ಲಿ ಜೋಳ ಹಿಟ್ಟನ್ನು ನೀಡ್ಯಾರ ಭಕ್ತರು, ನನ್ನ ಮಕ್ಕಳು ಮಣ್ಣು ಹಿಡಿದಪ್ಪ, ಕ್ಷಮಾ ಮಾಡಂತ ಆ ಮಕ್ಕಳು ಬಡಿಯಾಕತ್ತಿದಾಗ ಬುದ್ಧ ಹೇಳಿದಂತೆ, ಯವ್ವ, ನಾನು ನೀಡಿಸಿಕೊಳ್ಳಿಕ್ಕೆ ಬಂದವನಲ್ಲ, ನೀಡುವುದನ್ನು ಕಲಿಸಲಿಕ್ಕೆ ಬಂದವ ಅಂತ ಹೇಳ್ತಾನೆ. ನಾನು ನೀಡಿಸ್ಕೊಳ್ಳೋಕೆ ಬಂದವಲ್ಲವ, ಇವತ್ತು ಅವರು ತಿಳುವಳಿಕೆ ಇಲ್ಲ ಅಂತ ಮಣ್ಣು ನೀಡ್ಯಾವ. ಅದೇ 1 ಎಕರೆ ಮಣ್ಣು ಹೊಂದಿರತಕ್ಕಂಥ ಭೂಮಿ ಅಂದ್ರೆ ಒಲ್ಲಂತೇನೆ ನಾನು ನೋಡಿ ಹೆಂಗೆ ಹೇಳ್ತಾರೆ. ಒಂದು ಬಗಸಿ ಮಣ್ಣು ಅಂತ ತಿಳ್ಕೊಂಡು ನಿರಾಕಾರ ಮಾಡ್ತೀವಲ್ಲ, ಅದೇ 1 ಎಕರೆ 2 ಎಕರೆ ಹೊಲವನ್ನು ತುಂಬಿರುವ ಮಣ್ಣು ನೋಡಿ ಸಂತೋಷ ಪಡ್ತೀನಲ್ಲ. ಮಹಾತ್ಮರು ಹೇಳ್ತಾರ, ಇವತ್ತು ಅವ್ರು ತಿಳುವಳಿಕೆಲ್ಲ ಮಣ್ಣು ನೀಡ್ಯಾವ, ಮುಂದೊಂದು ದಿನ ಅಣ್ಣ ನೀಡ್ತವನು ಭರವಸೆ ನನಗೈತವ ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಹರಿಸಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಮಹಾತ್ಮರು. ಅದಕ್ಕೆ ನೀವೇನು ಸಂಕಲ್ಪ ಮಾಡ್ತೀರಿ ಅವೆಲ್ಲವೂ ಯಾಕೆ ಈ ಜಗದೊಳಗೆ ಈಡೇರ್ತವು ಅಂತಂದರೆ ಅದು ಮಹಾತ್ಮರ ತಪೋಕ್ಷೇತ್ರ, ಅವರ ಲಿಂಗ ಪೂಜೆ ಶಕ್ತಿ ಪುಣ್ಯಾತ್ಮರೇ. ತುಳಜಾಪುರದ ತುಳಜಾಭವಾನಿಗೆ ದರ್ಶನ ಕೊಟ್ಟಿದ್ರಂತೆ. ಯಾರು? ಕಣ್ಣೋಳಿ ದೊಡ್ಡಪ್ಪ ಮಹಾರಾಜ ಅಂತ ಬರ್ತಾನೆ, ಲಜ್ಜಾನ ಸಿದ್ಧಲಿಂಗರು ಅಂತ ಬರ್ತಾರೆ. ಅವರಿಬ್ಬರು ಎಲ್ಲಿ ಹೊಂಟಿದ್ರು ಅಂದ್ರೆ ಇಬ್ಬರು ಗೆಳೆಯರವರು, ಬಂತನಾಳದ ಸಂಗರ್ಭ ಸ್ವಾಮಿಗಳ ಶಿಷ್ಯರವರು. ಬಂತನಾಳ ಸಂಗರ್ಭ ಸ್ವಾಮಿಗಳು ಅಂತಿದ್ರು. ಮುಳುಗುಂದದ ಬಾಳಿನ ಮಹಾಂತ ಸ್ವಾಮಿಗಳವರ ರಕ್ತ ಪರಂಪರೆಯಲ್ಲಿ ಬಂದವರು, ನೆನ್ಪಿಡಬೇಕು ನೀವು. 13 ಮಂದಿ ಸನ್ಯಾಸಿಗಳಾಗ್ತಾರ ಮುಳುಗುಂದ ಮಹಾನ್ ಸ್ವಾಮಿಗಳ ವಂಶಸ್ಥರಾಗಿ. ಸಾಮಾನ್ಯ ಅವ್ರ ಶಿಷ್ಯರು ಇವರಿಬ್ಬರು ಹೊಂಟಿದ್ರಂತ. ಎಲ್ಲಿಗೆ? ತುಳಜಾಪುರದ ತುಳಜಾಭವನ ನೋಡಕ್ಕೆ ಹೊಂಟಿದ್ರು. ಎಲ್ಲೆಲ್ಲಿ ನೀರು ಇರ್ತಿದ್ರು ಜಾತ ಮಾಡ್ತಿದ್ರು, ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಕಣ್ಣೋಳಿ ದೊಡ್ಡಪ್ಪ ಮಹಾರಾಜ್ ಏನಂತ ಆಶೆ ಅಂತಂದ್ರೆ, ಸಿದ್ದಪ್ಪ, ನನಗೆ ಇವತ್ತು ಕರಿಗಡಬು ತುಪ್ಪ ಉಣ್ಣಂಗೆ ಆಗೈತೆ ಅನ್ನೋ. ದಿನಾಲು ಭಿಕ್ಷೆಗೆ ಹೋದವ ಲಚ್ಚಾನ ಸಿದ್ಲಿಂಗರು ಹೋಗಿದ್ರು. ಅಲ್ಲಿ ಹೋದೊಳಪ್ಪ, ಇಲ್ಲೇನು ಬೀಗ್ರದಾರ, ಸಂಬಂಧಿಕರದಾರ, ನಮ್ಮ ಕರಿಗಡಬು ತುಪ್ಪ ಉಣ್ಣಂಗೆ ಆಗೈತಂದ್ರೆ ಅಲ್ಲೊಂದು ಊರು ಕಾಣಕತ್ತೈತಿ. ಅವ್ರೇನು ನೀಡ್ತಾ ನೀಡ್ಸ್ಕೊಂಡ್ ಬರ್ತೇನೆ, ನೀನು ಕರಿಗಡಬು ಬೇಕಂದ್ರೆ ಹೆಂಗ ಅಂತಂದು ಜಳಕ ಮಾಡಿ ನಾನು ನೀಡ್ಸ್ಕೊಂಡ್ ಬರ್ತೇನೆ ಅಂತ ಜಳಕ ಮಾಡಿ ಲಚ್ಚಾನ ಸಿದ್ಧಲಿಂಗರು ಊರಾಗ ಹೋದ್ರು. ಊರಾಗ ಹೋಗಿ ಬರುವುದಕ್ಕೆ ನಾ ಹೇಳಿದ್ದಿಲ್ಲ, ಒಬ್ಬ ಹೆಣ್ಮಗಳು ಹಣೆ ತುಂಬ ಕುಕ್ಮ ಹಚ್ಚಿಕೊಂಡು, ಕೈ ತುಂಬ ಬಳಿ ಹಾಕ್ಕೊಂಡು, ಭಸ್ಮ ಹಚ್ಚಿಕೊಂಡು, ತಲೆ ಮೇಲೆ ಬುಟ್ಟಿ, ಕೈಯಾಗ ತುಪ್ಪದ ಗಿಂಡಿ ಹಿಡ್ಕೊಂಡು ಇದರಿಗೆ ಬಂದಂತೆ. ಲಚ್ಚಾನ ಸಿದ್ಧಲಿಂಗರಂತ, ಯಪ್ಪ, ನಾನೊಂದು ಸಂಕಲ್ಪ ಮಾಡಿದ್ದೇನೆ. ಇವತ್ತು ಸೋಮವಾರದ ಒಬ್ಬ ಶಿವಯೋಗಿಗಳಿಗೆ, ಒಬ್ಬ ಸಂತರಿಗೆ, ಒಬ್ಬ ಮಹಾತ್ಮರಿಗೆ ಕರಿಗಡಬು ತುಪ್ಪ ಉಣಿಸ್ಬೇಕಂತ ನನಗೊಬ್ಬರು ಗುರುಗಳು ಹೇಳ್ಯಾರ. ಅದಕ್ಕೆ ನೀವು ಊಟ ಮಾಡ್ತೀರೇನಪ್ಪ ಅಂತ ಬಂದು ಕೇಳಿದ್ದು. ಯಾವ ಕರಿಗಡಬು ತುಪ್ಪ ನನಗಲ್ಲ, ನನ್ನ ಗೆಳೆಯನ ಜಳಕ ಮಾಡಕತ್ತೇನೆ, ಬಾವಿ ಹತ್ರ ಕರ್ಕೊಂಡು ಬಂದ. ನೋಡಿ, ಇಲ್ಲಿ ಕೇಳಿದ ತಕ್ಷಣ ಪ್ರಸಾದ ಸಿದ್ಧ ಆಗ್ತದೆ. ಕರ್ಕೊಂಡು ಬಂದರು. ಮಾವಿನ ಮರದ ಕೆಳಗಡೆ ಇಬ್ಬರು ಕುಂತರು. ಹೊಟ್ಟೆಷ್ಟು ಬಿಟ್ಟರು, ನೀರ ಜಳಕ ಮಾಡಿ. ಯಪ್ಪ, ಯಾವ ನೀವು ಅಂಕೆ ಇಲ್ಲ ಹೆಣ್ಮಗಳು. ಯಾವ ನಾವು ತುಳಜಾಪುರದ ಭವಾನಿ ನೋಡಕ್ಕೆ ಹೋಗ್ತೀನಿ. ಹೌದೇನಪ್ಪ, ಬಿಸಿಲು ಭಾಳ ಇದ್ದಪ್ಪ, ಊಟ ಮಾಡ್ರಿ ಅಂತ ಕರಿಗಡಬು ತುಪ್ಪ ಹೊಟ್ಟೆ ತುಂಬ ನೀಡಿ ಉಂಡು. ಯಪ್ಪ, ಈಗ ಬಿಸಿಲು ಐತಿ, ಸಂಜೆ ಮುಂದೆ ಹೋಗಿರುತ್ತೆ ನಡ್ಕೊಂತ ಒಂದಿಷ್ಟು ವಿಶ್ರಾಂತಿ ಮಾಡಿಪ್ಪ, ನಾ ಇನ್ನು ಬರ್ತೇನೆಪ್ಪ ಅಂತ ತಿಳ್ಕೊಂಡು ಹೋಗಿಬಿಟ್ರಲ್ಲ. ಇವರು ಮಲ್ಕೊಂಡ್ಬಿಟ್ರು. ಭಾಳ ದೂರದ ನಡ್ಕೊಂಡು ಬಂದಿದ್ರಲ್ಲ, ಆಯಾಸ ನಿದ್ದೆ ಎತ್ತಿ ಬಿಡ್ತು. ಸಂಜೆ 6 ಗಂಟೆಗೆ ಎದ್ರು ಇಬ್ಬರು. ಸಿದ್ಧ ಏಳಂತಿವ ಅಂದ, ದೊಡ್ಡ ಹೊತ್ತಾತಲ್ಲಂತಿವ ಅಂದ. ನಡಿಪ, ತುಳಜಾಭವನ ಇನ್ನೂ 300 ಕಿಲೋಮೀಟರ್ ಅದ, ತಾಯಿ ಹೋಗು ನಡಿ ಅಂತ ದೊಡ್ಡಪ್ಪ ಮಹಾರಾಜ ಅಂದ್ರೆ ಲಚ್ಚಾನ ಸಿದ್ಧಲಿಂಗರು ಹೇಳಿದಂತ ಹುಚ್ಚ. ಕರಿಗಡಬು ತುಪ್ಪ ಬೇಡಿದ ತಕ್ಷಣವೇ ನಮ್ಮ ತಾಟ್ನಾಗ ಬಂದು ನೀಡಿದಾಕಿ ಬೇರೆ ಯಾರೋ ಅಲ್ಲೋ, ಅವಳೇ ತುಳಜಾಪುರದ ತುಳಜಾಭವಾನಿ ಬಂದ. ಇನ್ನೇನು ವ್ಯಕ್ತಿ ನೋಡಬೇಕೇನು?
ಕೇಳಿದ ತಕ್ಷಣವೇ ತಾಯಿನೇ ಬಂದು ಉಳಿಸಾಡು ಸಿದ್ಧ. ಇನ್ನೇನು ಹೋಗ್ತೀವಿ, ನಾವು ಇದ್ದಲ್ಲಿಗೆ ಬಂದು ನಮ್ಮ ಮಕ್ಕಳಂತೆ ಸಲುಹಿ ನಾವು ಬೇಡಿದ ತಕ್ಷಣವೇ ಅವಳು ನೀಡಿ ಹೋಗ್ಯಾಳಂದ ಬಳಿಕ ತುಳಜಾಭವನ್ ಇಲ್ಲೇ ಬಂದಾಳಪ್ಪ, ಆಕೆಯನ್ನು ನೋಡಿ ಆಕೆ ಕೈಯಿಂದಲೇ ಪ್ರಸಾದ ಮಾಡಿ ಬಂದ ಬಳಿಕ ತುಳಜಾಪುರಕ್ಕೆ ಹೋಗಬೇಡ, ಹೊಳ್ಳ ಮುರಿ ಹೋಗು ನಡಿ ಅಂತ ತಿಳ್ಕೊಂಡು ಹೊಳ್ಳ ಹೋದರು ಅಂತ ಪ್ರಸಂಗ ಬರುತ್ತದೆ. ಆದ್ದರಿಂದ ಪುಣ್ಯಾತ್ಮರೇ, ನಾವು ಒಂದಿಷ್ಟು ಜೀವನದಲ್ಲಿ ಒಂದಿಷ್ಟು ಭಗವಂತ ಅನುಕೂಲ ಮಾಡಿದಾಗ, ಒಂದಿಷ್ಟು ದೇವರು ಕೊಟ್ಟಾಗ ಇಂಥ ಪುಣ್ಯ ಕಾರ್ಯಗಳಿಗೆ ಸದ್ವಿನಿಯೋಗ ಆಗಬೇಕಂತ. ಯಾಕಂತಂದ್ರೆ ಅನ್ನದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪುಣ್ಯಾತ್ಮರೇ, ಇಲ್ಲಿ ಎಷ್ಟು ಮಂದಿ ಬಂದಾರ, ಇವರೆಲ್ಲರೂ ನಿಮ್ಮ ಮನೆಗೆ ಕರ್ಕೊಂಡು ಬರೀಪ್ಪ ನಮ್ಮ ಮನೆಗೆ ಅಂದ್ರೆ ಬರ್ತಾರಂದ್ರೆ ಊಟಕ್ಕೆ ಇಲ್ಲ. ಗುರುಗಳ ಸಮ್ಮುಖಕ್ಕೆ ಗುರುಗಳಿಗೆ ನೈವೇದ್ಯ ಮಾಡಿ ಅವರ ಹಸ್ತ ಮುಟ್ಟಿದ ಮೇಲೆ ಆ ಪ್ರಸಾದ ಏನಾಗುತ್ತೆ? ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಆಗುತ್ತಂತ. ನಿಮ್ಮ ಮನೆಯಾಗಿರೋದು ಯಾವ್ಯಾವ? ಶುದ್ಧ ಪ್ರಸಾದ ಅಂತವರು. ಇಲ್ಲಿ ಬಂದ ಮೇಲೆ ಏನಾಗುತ್ತದು? ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಆಗ್ತದೆ. ಆದ್ದರಿಂದ ಪ್ರಸಾದವನ್ನು ಹೆಂಗೆ ಸ್ವೀಕಾರ ಮಾಡ್ಬೇಕಂದ್ರೆ, ಪ್ರಸಾದದ ಮೇಲೆ ದಯವಿಟ್ಟು ಲಕ್ಷ್ಯ ಅಂತ ಕೇಳ್ರಿ. ಒಂದು ಅಗಳನ್ನು ಕೆಡಿಸಲಾರದ ಹಾಗೆ ಯಾರು ಪ್ರಸಾದವನ್ನು ಮಾಡುತ್ತಾರೆಯೋ ಅವರಿಗೆ ಅನ್ನಪೂರ್ಣೇಶ್ವರಿ ಕೃಪಾಶೀರ್ವಾದ ಆಗತ್ತಂತ. ಯಾರು ಅನ್ನವನ್ನು ಕೆಡಿಸುತ್ತಾರೆಯೋ ಅವರಿಗೆ ಸಾಯಿ ಮುಂದೆ ಅನ್ನ ಸಿಗುವುದಿಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಯಾಕೆ ಅನ್ನವನ್ನು ಕೆಡಿಸಬಾರದು ಅಂತಂದ್ರೆ, 3 ವರ್ಷದ ಹಿಂದೆ ಇದೇ ಸನ್ನಿಧಾನದಲ್ಲಿ 40 ವಾಡ ವೀರೇಶ್ವರ ಪುರಾಣವನ್ನು ಹಚ್ಚಿದ್ರು. ಅದು ಯಾವ ಲಕ್ಷ್ಯ ಇಟ್ಟುಕೊಳ್ಳಿ. 40 ವಾಡ ವೀರೇಶ್ವರ ಅಂತ ಬರ್ತಾರ. ಎಲ್ಲಿಯವರು ಗೊತ್ತೇನು? ಬಿಜಾಪುರ ಜಿಲ್ಲೆ ಮುದ್ದೇಬೇಡ ತಾಲೂಕಿನ 40 ವಾಡ. 40 ವಾಡ ಅಂತ ಯಾಕೆ ಹೆಸರು ಬಂತಂದ್ರೆ, ಬಸವಣ್ಣನವರು ಕಲ್ಯಾಣ ಕ್ರಾಂತಿ ಆದ ಮೇಲೆ ಆ ಊರಲ್ಲಿ ಉಳಿದು 40 ಪವಾಡವನ್ನು ಮಾಡಿದ ಊರಿಗೆ 40 ವಾಡ ಅಂತ ಬರುತ್ತದೆ. 40 ವಾಡ ಅಂತ ಅಲ್ಲಿದ್ದವರು ಶರಣರು ಆ ಊರನ್ನ ಬಿಡುವಂತ ಪ್ರಸಂಗ ಬರುತ್ತದೆ. ಗಂಡ ಹೆಂಡತಿ ಮಕ್ಕಳು ಕರ್ಕೊಂಡು ಬಿಜಾಪುರದಿಂದ ಸೊಲ್ಲಾಪುರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ರೈಲು ತಪ್ಪಿಸ್ಕೊಂಡ್ಬಿಟ್ರು. ಯಾವ ಊರಿಗೆ ಹೋಗುವ ಏನಿತ್ತವ್ರು? ಏನು 5 ಮನೆಗೆ ಅಷ್ಟೇ ಭಿಕ್ಷೆ ಕೊಟ್ಟಿದ್ರು ಅಂತ ನೋಡ್ರಿ. 5 ಮನೆಗೆ ರೀ, 5 ಮನೆಗೆ ಭಿಕ್ಷೆಗೆ ಹೋಗಿ 5 ಮಂದಿ ಉಣಿಸಿ ಪ್ರಸಾದ ಮಾಡ್ತಿದ್ರು ಗಂಡ ಹೆಂಡತಿ. ಗೃಹಸ್ಥರಾದರೂ ಕೂಡ ಎಂಥವರು ಅಂತಂದ್ರೆ, ಬಿಜಾಪುರದ ಒಂದು ಹಳ್ಳಿ, ಮುದ್ದೇಬೇಡ ತಾಲೂಕಿನ ಹಳ್ಳಿ ಒಳಗೆ ಹೋಗಿ ಊರುಗಳು ಗುಡಿಸಲು ಹಾಕ್ಕೊಂಡ್ರು. ಆ ಊರಾಗ ಹೋಗಿ ನಾವು ಜಂಗಮರ ದೇವರಪ್ಪ, ನಮ್ಮೊಂದು ನೇಮದ 5 ಮನೆಗೆ ಹೋಗಿ ಭಿಕ್ಷೆ ಮಾಡಿಕೊಂಡು 5 ಮಂದಿ ಉಣಿಸಿ ಪ್ರಸಾದ ಮಾಡ್ತೇವೆ ಅಂದಾಗ ಎಲ್ಲರೂ ಪ್ರೀತಿಯಿಂದ ಕಂಡ್ರು. ಒಂದು ದಿನ ಏನಾಗಿತ್ತು ಯವ್ವ ಅಂದ್ರೆ, 2 ಸಿಕ್ಕಿದ್ರು ಅವರಿಗೆ ಪ್ರಸಾದ ಮಾಡಕ್ಕೆ. ಇನ್ನು 3 ಮಂದಿ ಸಿಕ್ಕಿದ್ರು, ಇನ್ನಿಬ್ಬರು ಸಿಕ್ಕಿದ್ದಿಲ್ಲ. ಗುರುದೇವಿ ಅಡಿಗೆ ಮಾಡಾಕತ್ತಿದ್ದು ಗುಡಿಸಲ್ದಾಗ ಹೇಳಿದ್ರಂತ ಶರಣರು, ನೋಡು ಇವರಿಬ್ಬರಿಗೆ ಉಣಿಸು, ಇನ್ನು 3 ಮಂದಿ ಕರ್ಕೊಂಡ್ ಬರ್ತಾರೆ. ಶರಣರು ಹೊರಗೆ ಬಂದ್ರು. ಯಾರು ಸಿಕ್ಕರು? ಇನ್ನಿಬ್ಬರು ಅಂತಂದ್ರೆ, 3 ಮಂದಿ ಸಿಕ್ಕಿದ್ರು, ಇನ್ನಿಬ್ಬರು ಸಿಗ್ಬೇಕಾಗಿತ್ತು. ಸೊಲ್ಲಾಪುರಕ್ಕೆ ಹೊಂಟಿದ್ರಂತ, ಮಾವ ಶಶಿ ಹೊಂಟಿದ್ರಂತ. ಯಾವ ಲಕ್ಷ ಕೋಟಿ ಕೇಳಿದ್ರು. ಸೊಲ್ಲಾಪುರಕ್ಕೆ ಹೊಂಟಿದ್ರು ಅವರು. ಯಾಕೆ ಹೊಂಟಿದ್ರು ಅಂದ್ರೆ, ಸೊಲ್ಲಾಪುರದ ಸಿದ್ದರಾಮನ ದರ್ಶನ ಮಾಡಿಕೊಂಡು ಮಕ್ಕಳಕ್ಕವ ಅಂತ ಯಾರೋ ಹೇಳಿದ್ರಂತ. ಮಾವ ಶಶಿ ಕರ್ಕೊಂಡು ನಡ್ಕೊಂಡು ಸೊಲ್ಲಾಪುರಕ್ಕೆ ಪಾದಯಾತ್ರೆ ಮಾಡಕತ್ತಿದ್ರು. ವೀರಯ್ಯನವರು ಹುಡುಕೊಂತ ಬಂದವರು ಸಿಕ್ಕರು. ಯಪ್ಪ, ನಮ್ಮೊಂದು ನಿಯಮ ಐತ್ರಪ್ಪ, 5 ಮಂದಿ ಉಣಿಸ್ಬೇಕಂತ ಸಂಕಲ್ಪ ಮಾಡ್ತೀವಿ ನಾವು. 3 ಮಂದಿ ಸಿಕ್ಕಾರ, ನೀವಿಬ್ಬರು ಬಂದು ನಮ್ಮ ಮನೆ ಪ್ರಸಾದ ಮಾಡಿರ್ತಾರೆ ಶರಣ. ಮಾವು ಚಲೋ ಐತ, ನಡ್ರಿಪ್ಪ ನಿಮ್ಮಂಥವ್ರ ಪ್ರಸಾದ ಸಿಗೋದಿಲ್ಲ ನಮಗೆ ಅಂತ ಬಂದ. ಸೊಸಿ ಒಂದಿಷ್ಟು ಅಹಂಕಾರ ಇದ್ದು, ನನ್ನ ಮಾವು ಬುದ್ಧಿ ಇಲ್ಲದಕ್ಕೆ ಯಾರು ಕರೀತಾರ ಅವ್ರ ಮನೆಗೆ ಊಟಕ್ಕೆ ಹೋಗುತ್ತೆ ಅಂತ ತಿಳ್ಕೊಂಡು ಮನಸ್ಸಿಲ್ಲದೆ ಶರಣರ ಮನೆಗೆ ಬರ್ತಾಳ. ಯಾವ ಶರಣರ ಹೆಂಡತಿಯಾದ ಗುರುದೇವಿ ಏನು ಪ್ರಸಾದ ಮಾಡಿದ್ಲು? ಅಂಬ್ಲಿ ಮಾಡಿದ್ಲು. ಅಂಬ್ಲಿ ಪ್ರಸಾದ ಮಾವಿಗೆ ಹಾಕಿಕೊಟ್ಲು, ಸೊಸಿಗೆ ಹಾಕಿಕೊಟ್ಲು ತಾಯಿ ಶರಣೆ. ಈ ಸೊಸಿ ಏನು ಮಾಡಿಲ್ಲ ಗೊತ್ತನು? ಇದನ್ನು ಉಂಡೆ ಆದ್ರೆ ನನ್ನ ಹೊಟ್ಟೆ ಕೆಡ್ತೈತಿ. ಮೃಷ್ಟಾನ ಭೋಜನ ಮಾಡುವಂತ ಶ್ರೀಮಂತರ ಸೊಸಿ ಈ ಬಡವನ ಗುಡಿಸಲಾಗ ಅಂಬಲಿ ಉಂಡ್ರೆ ನಾ ಹೆಂಗೆ ಉಳಿತೀನಿ ಅಂತಕ್ಕೆ ಸೊಕ್ಕನ್ನು ತೋರಿದಂತ ಹೆಣ್ಮಗಳು ಏನಂದಂತ, ಶರಣರೇ ನಾ ಗಾರ್ಯ ಉಂಟೇನ್ರಿಪ್ಪ, ಕಟ್ಟಿ ಕೊಡ್ರಿ ಅಂದ್ರು. ಯಾವ ಕೊಟ್ಟು ಪ್ರಸಾದ ಮಾಡಂತ ಕಟ್ಟಿ ಕೊಟ್ಟರು. ಮುಂದೆ ಹೊಂಟಿದ್ದವ ಮಾವು ಉಂಡು. ಈ ಸೊಕ್ಕಿನ ಸೊಸಿ ಏನು ಮಾಡಿಲ್ಲ ಅಂತಂದ್ರೆ, ಮಹಾತ್ಮ ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದವಾಗಿರುವಂತ ಆ ಶರಣರ ಪ್ರಸಾದವನ್ನ ಹೊಟ್ಟೆಗೆ ಹಾಕೋಲಿಲ್ಲ. ಮಕ್ಕಳಿಲ್ಲ ಅಂತ ಹೊಂಟಾಳ್ರಿ ಸೊಲ್ಲಾಪುರಕ್ಕೆ, ಹೊಟ್ಟೆ ಹಾಕೋಕೆ ಬೇಡ, ಇದನ್ನ ಉಣ್ಣೆ ಅಂದ್ರೆ ನಾನು ಹೊಟ್ಟೆ ಕಿಡತೈತೆ ಅಂದಾಗೆ ರಸ್ತಾದಾಗ ಹೋಗುವಂತ ದಾರಿಯ ಮಾರ್ಗ ಮಧ್ಯದಲ್ಲಿ ಒಂದು ಹುಟ್ಟಿತ್ತು, ಹಾವಿನ ಹುಟ್ಟು. ಹಾವಿನ ಹುಟ್ಟಾಗ ಚೆಲ್ಲಿ
ಹೋಗ್ಬಿಡ್ತಾಳೆ ಸೊಲ್ಲಾಪುರಕ್ಕೆ ಬಂದು ಸಿದ್ದರಾಮನ ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡ್ರು, ಪ್ರಸಾದ ಮಾಡಿದ್ರು, ಹೊಳ್ಳಿ ಊರಿಗೆ ಬಂದರು. ಊರಿಗೆ ಬಂದ ಕೆಲವೇ ದಿನಗಳಲ್ಲಿ 3 ತಿಂಗಳ ಗರ್ಭಿಣಿ ಆಗ್ತಾಳೆ. ಊರಾಗ ಸುದ್ದಿ ಏನು ನೋಡು, 12 ವರ್ಷ ಆದ ಮೇಲೆ ಗೌಡನ ಸೊಸಿ ಸೊಲ್ಲಾಪುರಕ್ಕೆ ನಡ್ಕೊಂಡು ಹೋಗಿ ಹಣ್ಣುಕಾಯಿ ಮಾಡಿಸಿದಕ್ಕೆ ಸೊಲ್ಲಾಪುರ ಸಿದ್ದರಾಮನ ಆಶೀರ್ವಾದ ಆಯಿತು, ಗರ್ಭಿಣಿ ಐತೆ ಅಂತ ತಿಳ್ಕೊಂಡು ಎಲ್ಲರ ಬಾಯಾಗ ಸುದ್ದಿ ಆಯ್ತು. ಏನು ಅದ್ದೂರಿಯಾಗಿ ಸೀಮಂತ ಕಾರಣ ಮಾಡಿದ್ರು. 9 ತಿಂಗಳು 9 ಗಳಿಗೆ ಆಯಿತು. ಹೆರಿಗೆ ಸಮಯ ಬಂತು. ಹೆರಿಗೆನವ್ರು ಕಾಣಿಸಿಕೊಂಡ್ರು, ಸೂಲಿಗಿತ್ತಿ ಬಂದು ಹೆರಿಗೆ ಮಾಡಿಸ್ಕೊಂತಾಳ. ಹೆರಿಗೆ ಆಯಿತು, ಹೊಟ್ಟ್ಯಾಗ ಮಗುನ ಇದ್ದಿದ್ದಳು ಅಂತ ನೆನಪಿಟ್ಟು. ಗರ್ಭದೊಳಗೆ ಮಗುನ ಇಲ್ಲ. ಏನು ಆಶ್ಚರ್ಯ, ಗರ್ಭದಲ್ಲಿ ಮಗುನ ಇದ್ದಿದ್ದಿಲ್ಲ. ಹಾಗಾದ್ರೆ ಮಗು ಎಲ್ಲಿ ಹುಟ್ಟಿತ್ತು ಅಂತಂದ್ರೆ 9 ತಿಂಗಳ ಹಿಂದೆ ಸೊಲ್ಲಾಪುರದ ಸಿದ್ದರಾಮನ ದರ್ಶನಕ್ಕೆ ಹೋಗುವಾಗ ವೀರಯ್ಯನವರ ಮಣಿಯ ಪ್ರಸಾದವನ್ನು ಹೊಟ್ಟೆಗೆ ಹಾಕೊಂಡಿದ್ದ ಹೊಟ್ಟ್ಯಾಗ ಮಗು ಹುಡುಕ್ತಿತ್ತು. ಹೌದಾ? ಆ ಜಂಗಮನ ಪ್ರಸಾದವನ್ನು ತಿರಸ್ಕಾರ ಮಾಡಿ ಹಾವಿನ ಹುತ್ತದಾಗ ಚೆಲ್ಲಿ ಹೋಗಿದ್ದಕ್ಕ ಮಗು ಹುತ್ತದಾಗ ಹುಟ್ಟಿತ್ತು. ಆ ಗರ್ಭದಲ್ಲಿ ಮಗು ಇದ್ದಿದ್ದಿಲ್ಲ. ನೆನಪಿರಲಿ, ಆ ಹುತ್ತದಲ್ಲಿ ಹುಟ್ಟಿರುವಂತ ಮಗುವಿಗೆ ನೆರಳು ಯಾರು ಕೊಡಕತ್ತಿದ್ರಂದ್ರ ಹುತ್ತದಲ್ಲಿರುವಂತ ಹಾವು ಮಗುವಿಗೆ ನೆರಳು ಮಾಡಕತ್ತಿತ್ತು ಅಂತ. ಹೆಂಗೈತಿ ಸೃಷ್ಟಿಯ ಅದ್ಭುತವಾದ ರಹಸ್ಯ. ಅಲ್ಲೇ ಮಗು ಬೆಳೀತು, ಅಲ್ಲೇ ಆಡಕತ್ತು. ಹಾವಿನ ರಕ್ಷಣೆಯಲ್ಲಿ ಬೆಳೀಲಿಕ್ಕೆ ಹತ್ತದೆ. 6 ವರ್ಷದ ಮಗು ಆಗ್ತದೆ. ಒಂದಿನ ವೀರಯ್ಯನವರ ಕನಸಿನಾಗ ಬಂತಂತ ಮಗು, ಯಪ್ಪ ನನ್ನ ಜವಳ ಭಾಳ ಆಗ್ಯಾವು, ಜವಳ ತೆಗೆಸಂತ ಬಂದು ಯಾರಿಗೆ? ಶರಣರಿಗೆ. ಶರಣ ಕನಸಿನಲ್ಲಿ ಕಂಡಿರುವಂತ ಜಗತ್ತು ಬಂದು ನೋಡ್ತಾನ. ಹಾವಿನೊಂದಿಗೆ ಆಟ ಆಡಕತ್ತಿತ್ತು ಮಗು. ಯಾರಪ್ಪ ನೀನು, ನನ್ನ ಕನಸಿನಾಗ ಯಾಕೆ ಬಂದಿ ಅಂತ ಶರಣ ಕೇಳಿದ್ರೆ, ಯಪ್ಪ 6-7 ವರ್ಷಗಳ ಹಿಂದೆ ನಮ್ಮವ್ವ ನಿನ್ನ ಗುಡಿಸಲಿಕ್ಕೆ ಬಂದಿದ್ದು. ನಮ್ಮಜ್ಜ ಪ್ರಸಾದ ಮಾಡಿದ, ನಮ್ಮವ್ವ ಮಾಡಲಿಲ್ಲ. ನೀನು ಕೊಟ್ಟಿರುವಂತ ಪ್ರಸಾದವನ್ನ ಚೆಲ್ಲಿ ಹೋಗ್ಯಾಳ ನಮ್ಮವ್ವ. ಎಲ್ಲಿ ಚೆಲ್ಲಾಳ ಅಲ್ಲಿ ಹುಟ್ಟೇನೆ ನಾನು. ಅವತ್ತು ನಮ್ಮವ್ವ ಹೊಟ್ಟೆಗೆ ಹಾಕೊಂಡಿದ್ದ, ನಮ್ಮವ್ವ ಹೊಟ್ಟೆಗೆ ಹುಟ್ಟಿದ್ದೆಪ್ಪ. ಇಲ್ಲಿ ಒಂದು ಚೆಲ್ಲಿದ್ದಕ್ಕೆ ನಿನ್ನ ಪ್ರಸಾದದ ಮಹಿಮೆಯಿಂದ ನಾನು ಇಲ್ಲಿ ಒಂದು ಹುಟ್ಟೇನೆಪ್ಪ. ಅದಕ್ಕೆ ನಾನು ಜವಳ ತೆಗೆಸಿ ಅಂತ ಶರಣರನ್ನು ಕೇಳಿದ್ರೆ ಶರಣರಂದ್ರಂತ, ಅಲ್ಲಪ್ಪ ಏನೋ ಬುದ್ಧಿಲ್ಲ ನಿಮ್ಮವ್ವ ಇಲ್ಲಿ ಚೆಲ್ಲಾಳ, ಈಗೇನಾಗೈತಿ ನಿಮ್ಮವ್ವನ ಹತ್ರ ಹೋಗಿ ಏನು ಅಂತ ಕೇಳಿದ್ರೆ ಮಗು ಹೇಳುತ್ತಂತ, ಯಪ್ಪ ಗುರು ಪ್ರಸಾದವನ್ನ, ಲಿಂಗ ಪ್ರಸಾದವನ್ನ, ಜಂಗಮ ಪ್ರಸಾದವನ್ನ ತಿರಸ್ಕಾರ ಮಾಡಿದಂತ ನಮ್ಮ ಅವ್ವನ ಹತ್ರ ನಾ ಹೋಗುವುದಿಲ್ಲ, ಇಲ್ಲೇ ಇರ್ತೇನಂತ ಮಗು ಹೇಳುತ್ತದೆ. ಅಂದ ಬಳಿಕ ಮತ್ತಿವತ್ತು ಪ್ರಸಾದ ಮಾಡ್ಯಾರಲ್ಲ, ಮಂದಿರಲ್ಲ, ಅದು ಯಾವ ಪ್ರಸಾದ ಆಗ್ತದೆಯವ? ನಿಮ್ಮ ಬುದ್ಧಿಯಿಂದ ತಂದಿರುವಂಥ ಪ್ರಸಾದವನ್ನ ಮೌನ ಮಲ್ಲಿಕಾರ್ಜುನ ಅಪ್ಪಂಗಡವರ ಪ್ರಸಾದದ ಎಡಿಗೆ ಮಾಡಿದ ತಕ್ಷಣ ಅದು ಗುರು ಪ್ರಸಾದ ಆಗ್ತದೆ. ಹಾಕ್ತಾರೆ ಅದು ಲಿಂಗ ಪ್ರಸಾದ ಆಗ್ತದೆ. ಅದಕ್ಕೆ ಇಲ್ಲಿ ಬಂದಿದ್ದಕ್ಕೆ ಏನೇನು ಸಿಕ್ತು ನಮಗೆ? ಒಂದು ಜ್ಞಾನ ದಾಸೋಹ, ಇನ್ನೊಂದು ಅನ್ನದಾಸೋಹ. ಆದ್ದರಿಂದ ಅಂತ ವೀರೇಶ್ವರ ಶರಣರು ಸಂಸಾರಸ್ಥರಾದರೂ ಸಹಿತ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪಾದೋದನ್ನು ತಗೊಂತಾರೆ ನೋಡ್ರಿ. ಹಾನಗಲ್ಲ ಕುಮಾರಸ್ವಾಮಿಗಳ ಪಾದೋದಕ ತಗೊಂಡು ಕೊನೆಗಳಿಗೆ ಒಳಗೆ ಲಿಂಗೈಕ್ಯರಾಗ್ತಾರೆ ಶರಣರು. ಆದ್ದರಿಂದ ನಮ್ಮ ವೀರಶೈವ ಪರಂಪರೆಯಲ್ಲಿ ಅನೇಕ ಮಹಾತ್ಮರು ಬರ್ತಾರೆ. ಅಂತ ಮುಳುಗುಂದದ ಬಾಲ್ಯದ ಮಹಂತ ಸ್ವಾಮಿಗಳು ಕೂಡ ಅವತಾರ ಪುರುಷರಾಗಿ ಬಂದ ಭಕ್ತರ ಕಷ್ಟವನ್ನು ಕಳೆಯಲೆಂದೇ ಅವರು ಮುಳುಗುಂದದಲ್ಲಿ ಶಾಶ್ವತವಾಗಿ ಉಳಿತಾರೆ ಎನ್ನುವಂಥ ಪ್ರಸಂಗ ಪುರಾಣದಲ್ಲಿ ಬರ್ತದೆ. ಆದ್ದರಿಂದ ಒಂದು ಸೂಚನೆ ತಾಯಂದ್ರಿಗೆ ಏನು ಅಂತಂದರೆ, ನಾಳಿನ ದಿನ ಹುಣ್ಣಿಮೆ ಇರುವುದರಿಂದ ಇವತ್ತೇನು ಬಂದಿರಲ್ಲ, ಒಂದು ಸಂಕಲ್ಪ ಮಾಡ್ರಿ ಅಜ್ಜವರ, ನಾಳೆಗೆ ನಾವೆಲ್ಲರೂ ಬರ್ತೇವೆ. ಒಂದು ಚಪ್ಪಾಳೆ ಹೊಡ್ರಿ ನೋಡೋಣ. ಇನ್ನೇನು ಮಾಡ್ರಿ? ಚಪ್ಪಾಳೆ ಅಂದ್ರೆ ಏನು ಗೊತ್ತಾ? ಇದು ಚಪ್ಪಾಳೆ ಅಂದ್ರೆ ಏನು ಮಾಡಿದ್ರಿ? ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರಿಗೆ ಪ್ರಮಾಣ ಮಾಡಿದೆ ನೆನಪಿಟ್ಬಿಡು. ಸುಳ್ಳಲ್ಲಿ ಹಂಗಲ್ಲ, ಪ್ರಮಾಣ ಮಾಡಿದ್ರೆ ಭಾಳ ಹೆಸರು. ಪ್ರಮಾಣ ಮಾಡಿ ತಪ್ಪಿಸಿದ್ರಿ ಅಂತಂದ್ರೆ ತಪ್ಪಿಸೋಂಗಿಲ್ಲ ನನಗೆ ಗೊತ್ತದ. ಯಾಕಂದ್ರೆ ನಾಳಿನ ದಿನ ಹುಣ್ಣಿಮೆ ಇರುವುದರಿಂದ ತಿಂಗಳಿಗೆ ಒಮ್ಮೆ ಮಹಾತ್ಮರು ತಮ್ಮ ದೇವವಾಣಿಯನ್ನು ಆಶ್ರಮಿಸುವಂತ ದಯಪಾಲಿಸ್ತಾರೆ. ಒಂದು ನಿಮಗೆ ಗೊತ್ತದೆ. ಎರಡನೇದು ಏನಂತಂದ್ರೆ, ನಾಳಿನ ದಿನ ಮುಳುಗುಂದದ ಬಾಲ್ಯದ ಮಹಂತ ಸ್ವಾಮಿಗಳು ಮುಳುಗುಂದಕ್ಕೆ ಬರ್ತಾರೆ. ಮುಳುಗುಂದಕ್ಕೆ ಬಂದಾಗ ಅಲ್ಲಿರುವ ಎಲ್ಲ ತಾಯಂದರು ಗುರುಗಳನ್ನು ಮಠದ ತೂಗು ಮಂಚದ ಮೇಲೆ ಮಲಗಿಸಿ ತೂಗಿ ಜೋಗಳ ಹಾಡಿ ಆರತಿ ಮಾಡ್ತಾರೆ. ಎಲ್ಲಿ? ಪುರಾಣಗಳು. ನೋಡೋದು ಸನ್ನಿವೇಶ ಹೆಂಗೆ ಬಂದದಂದ್ರೆ,
15 ಅಧ್ಯಾಯ ಬಂದದ. ನಾಳೆಗೆ 15 ದಿನ ಆದ ಪುರಾಣ ಪ್ರಾರಂಭ ಆಗಿ ಇವತ್ತು 14 ಅಧ್ಯಾಯದಲ್ಲಿ ಈ ಲೀಲೆ ಬಂದರೆ, ನಾಳಿನ 15 ಅಧ್ಯಾಯದಲ್ಲಿ ಯಾವ ಲೀಲೆ ಬರ್ತದಂದ್ರೆ, ಮುಳುಗುಂದದ ಬಾಲಿಲ ಮಹಂತ ಸ್ವಾಮಿಗಳನ್ನು ಅಂದು ಆ ತಾಯಿಯವರು ತೊಗಿದ್ರೆ, ಮುಳುಗುಂದದ ಬಾಲಿಲ ಮಹಂತ ಸ್ವಾಮಿಗಳ ಮಹಾತ್ಮರ ಒಂದು ಇನ್ನೊಂದು ರೂಪವೇ ಆಗಿರತಕ್ಕಂಥ ನಮ್ಮ ಮೌನ ಮಲ್ಲಿಕಾರ್ಜುನ ಅಪ್ಪನಗೌಡವರನ್ನ ಈ ತಾಯಂದರು ನಾಳಿಗೆ ಇಲ್ಲಿ ವೇದಿಕೆ ಮೇಲೆ ಒಂದು ತೂಗು ಮಂಚವನ್ನು ಹಾಕಲಾಗ್ತದೆ. ಆ ತೂಗು ಮಂಚಕ್ಕೆ ಹೂವು ಅಲಂಕಾರಗಳಿಂದ ಅಲಂಕಾರ ಮಾಡಿ, ಅಂದು ಮಹಾಂತ ಯೋಗಿಯನ್ನ ಹೆಂಗ ಅಲ್ಲಿನ ತಾಯಿಯವರು ತೂಗಿ ಜೋಗಳ ಪದ ಹಾಡಿರೋ, ಮತ್ತೊಮ್ಮೆ ಆ ಭಾಗ್ಯ ನಿಮಗೆ ಈ ವರ್ಷ ಸಿಕ್ಕದ. ಅಂತ ಅವಕಾಶವನ್ನು ತಪ್ಪಿಸಿಕೊಳ್ಬಾರ್ದು, ಮತ್ತೆ ಸಿಗುವುದಿಲ್ಲ. ಮತ್ತೆ ಯಾವ ಜನ್ಮಕ್ಕೆ ಸಿಗ್ತದೆ ಗೊತ್ತಿಲ್ಲ. ಈ ಸಮಯ ಮತ್ತೆ ಬರ್ತೈತೆ ಅಂತ ಹೇಳಕ್ಕಾಗುವುದಿಲ್ಲ. ನಾಳಿನ ದಿನ ಮೌನ ಮಲ್ಲಿಕಾರ್ಜುನ ಅಪ್ಪಂಗಡವರನ್ನ ಇದೇ ವೇದಿಕೆ ಮೇಲೆ ನೀವೆಲ್ಲ ತಾಯಂದರು, ಹಡದವಳು ತಾಯಂದು ಇರಬೇಕು. ಅವಳು ಬಿಟ್ಟು ಹೋಗ್ಯಾಳ. ಯಾಕೆ ಬಿಟ್ಟು ಹೋಗ್ಯಾಳ? ಸಮಾಜದ ತಾಯಂದರು ಉಡ್ಯಾಗ ಹಾಕಿ ಹೋಗ್ಯಾಳ ಮೌನ ಮಲ್ಲಿಕಾರ್ಜುನ ಅಪ್ಪಂಗಡವರು. ಹೌದು, ಹಡದ ತಾಯಿ ಆತಪ್ಪ ನಮ್ದಿಂದ ಸಮಾಜಕ್ಕೆ ಕೊಟ್ಟೇನೆ, ನನಗಿಂತಲೂ ಸಮಾಜದ ತಾಯಂದ್ರ ಗುಡಿ ಒಳಗೆ ಆಡು ಅಂತ ತಿಳ್ಕೊಂಡು ತಾಯವ್ವ 5-6 ವರ್ಷಗಳ ಹಿಂದೆ ಮಹಾಂತ ಯೋಗಿಯನ್ನ, ಮೌನ ಮಲ್ಲಿಕಾರ್ಜುನ ಯೋಗಿಯನ್ನ ನಿಮ್ಮ ಗುಡಿಯಾಗ ಹಾಕಿದ್ದಾಳೆವ. ಈ ಭಾಗ್ಯ ಯಾವ ತಾಯಂದ್ರಿಗೆ ಸಿಗ್ತೈತು ನಾನು ಹೇಳಕ್ಕಾಗೋದಿಲ್ಲ. ಅಂತ ಭಾಗ್ಯವನ್ನು ಪಡ್ಕೊಂಡವರು ಇಂದಿನ ಪುರಾಣಕ್ಕೆ ಬಂದವರು ಸಾಕ್ಷಿಯಾಗಿದ್ದೀರಿ. ನಾಳೆಗೆ ಗುರುಗಳನ್ನು, ನಾಳೆಗೆ ಮಹಾಂತದ್ದವ್ರು ಏನಂತಾರಂತ, ಯವ್ವ ನನಗೆ ಕುರ್ಚಿ ಕಟ್ರಿ ಅಂತಾರಂತ. ಅವ್ರು ಬದುಕಿದ್ದೇ 35 ವರ್ಷ. ಮಹಾಂತದ್ದವ್ರು ನೆನಪಿರಲಿ. ಬಹಳ ಕಡಿಮೆ ಅವಧಿಯಲ್ಲಿ ಜಗತ್ತು ಮರೆಯಲಾರದಂತ ಲೀಲೆಯನ್ನು ಮಾಡಿ ಹೋಗ್ಯಾರ. ಕುಂಚಿ ಕಟ್ಟಂತಾರ, ಅರಿವಿ ಉಡಿಸಂತಾರ, ಹಠ ಮಾಡ್ತಾರ. ಯಾರು? ಮಹಾಂತದ್ದವ್ರು. ಹಂಗ ನಾಳೆ ಕೂಡ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರಿಗೆ ಅರಿವಿ ತಂದವರು ಅದಾರ, ಉಡುಗೊರೆ ತಂದವರು ಅದಾರ. ಅದನ್ನು ನೋಡ್ಬೇಕು. ನಾಳಿದನ್ನ ನೋಡಿಬಿಟ್ರೆ ನಮ್ಮ ಕಣ್ಣಿನ ಪಾಪ ಹೋಗುತ್ತಂತ. ನಾಳೆಗೆ ನಿಮ್ಮಗಳ ದರ್ಶನದಿಂದ ಎನ್ನ ಕಣ್ಣಿನ ಸೂತಕ ಹೋಗಿತ್ತಂತಾನೆ ಬಸವಣ್ಣ. ಕಣ್ಣಿನ ಸೂತಕ ಯಾಕೆ ಹೋಗುತ್ತಂದ್ರೆ, ಅಜ್ಜವ್ರು ನಮ್ಮ ಕಣ್ಣೇನು ತಪ್ಪು ಮಾಡಿರಂದ್ರೇನು, ಇದು ನೋಡಬಾರ್ದನ್ನ ನೋಡಿರ್ತೈತಿ ಕಣ್ಣು. ನೋಡಬಾರ್ದನ್ನ ನೋಡಿರ್ತಕ್ಕಂಥ ಕಣ್ಣಿನ ದೋಷ ಹೋಗ್ಬೇಕಾದ್ರೆ ನಾಳಿನ ದಿನ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳನ್ನ ತೊಟ್ಟಲ್ಲ ಹಾಕಿ ತೂಗುವಂತ ದೃಶ್ಯವನ್ನು ಯಾವ್ಯಾವ ಕಣ್ಣು ನೋಡ್ತಾವ, ಆ ಕಣ್ಣಿನ ದೋಷ ಹೋಗುವಂತ ಪುಣ್ಯ ನಾಳಿಗೆ ಬರ್ತದೆ ನಮಗೆ. ನಿಮ್ಮಗಳ ನುಡಿಗಳನ್ನು ಕೇಳುವುದರಿಂದ ಎನ್ನ ಕಿವಿಯ ಸೂತಕ ಹೋಯ್ತಯ್ಯ ಅಂತಾರ. ಕಿವಿ ಸೂತಕ ಯಾಕೆ ಬಂದಿರ್ತದೆ ಅಂತಂದ್ರೆ, ಇದು ಏನೇನೋ ಶಬ್ದ ಕೇಳಿರ್ತೈತಿ ವರ್ಷಾನ್ಗಟ್ಲೆ, ಕೇಳಬಾರ್ದನ್ನು ಕೇಳಿರ್ತೈತಿ. ಬ್ಯಾಡ ಅಂದ್ರೆ ಕಿವ್ಯಾಗ ಬಂದು ಬಿದ್ದಿರ್ತಾವ. ಆ ಕಿವಿಗೆ ದೋಷ ಬಂದೈತಲ್ಲ, ಆ ಕಿವಿಯ ದೋಷ ಹೋಗ್ಬೇಕಾದ್ರೆ ನಾಳಿನ ದಿನ ಇದೇ ತೂಗು ಮಂಚದ ಮೇಲೆ ಕುತ್ಕೊಂಡು ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು ಬಸವ ನುಡಿಗಳನ್ನು ನಮ್ಮ ಕರ್ಣದ್ವಾರಗಳಿಗೆ ನುಡಿಯಲಿದ್ದಾರೆ. ಆ ನುಡಿಯನ್ನ ಕೇಳುವಂತ ಭಾಗ್ಯ ಮತ್ತೊಮ್ಮೆ ನಮಗ ಪೂಜ್ಯರು ದಯಪಾಲಿಸತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾಳೆಗೆ ಎಲ್ಲರೂ ಪುರಾಣಕ್ಕೆ ಬರ್ರಿ. ನಾಳೆ ಹುಣ್ಣಿಮೆ, ಪೂರ್ಣಚಂದ್ರ ಆಕಾಶದಲ್ಲಿರುವುದಿಲ್ಲ. ನಾಳೆ ದಿನ ಈ ಮಠದಲ್ಲೇ ತೂಗು ಮಂಚದ ಮೇಲೆ ನಮಗೆ ದರ್ಶನ ಕೊಡುವಂಥ ಪೂರ್ಣಚಂದ್ರನನ್ನು ಮತ್ತೊಮ್ಮೆ ತೂಗುವಂಥ ಸೌಭಾಗ್ಯ ನಮಗೆ ಅಧಿಕ ಮಾಸದ ನಿಮಿತ್ತವಾಗಿ ಗುರುಗಳು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತೇನು ಬಂದಿರಲ್ಲ, ನಾಳಿನ ದಿನ ಬರ್ರಿ. ದಿನಾನೂ ಬರ್ರಿ, ಬ್ಯಾಡ ಅನ್ನೋದಿಲ್ಲ. ಆದರೂ ತಮ್ಮ ಸಮಯಕ್ಕೆ ಅನುಕೂಲ ಮಾಡಿಕೊಂಡು ಶರಣರ ಒಂದು ಪುಣ್ಯ ಪರಿಸರದಲ್ಲಿ ನಾವೆಲ್ಲ ಸಾಕ್ಷಿ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಒದಗಿ ಬಂದಿರ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಮತ್ತೊಮ್ಮೆ ತಿಳಿಸ್ತಾ, ಅದಕ್ಕೆ ನಂಬಿಕೆ ಇರಬೇಕಷ್ಟೆ. ಇವತ್ತು ಯಾವಾರವ ಯಾವಾರ್ರಿ? ಶನಿವಾರ. ಶನಿವಾರ ಯಾರ್ಯಾರು ಹಣಕ್ಕೆ ಹೋಗಿರಿ? ಕೈ ಎತ್ರಿ. ಯಾರ್ಯಾರು ಹೋಗಿರಿ? ಎತ್ರಿ. ಶನಿವಾರ ಇವತ್ತು ಹೌದು. ಶನಿವಾರ ದಿನ ಅಜ್ಜವ್ರು ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಮಮಲಾಪುರದ ಹನುಮಂತನ ಗುಡಿ ಅದಲ್ಲ, ಶಿವನ ಗುಡಿ ಇಲ್ಲೇ ಇರಬಹುದು, ಒಂದೊಂದು ಊರಾಗ ರಾಮನ ಗುಡಿ ಇಲ್ಲೇ ಇರಬಹುದು, ವೀರಭದ್ರನ ಗುಡಿ ಇಲ್ಲೇ ಇರಬಹುದು. ಆಗ ಹನುಮಂತನ ಗುಡಿ ಇಲ್ಲೇ ಇರ್ತಕ್ಕಂಥ ಊರಿಲ್ಲ ಈ ಭೂಮಿ ಮೇಲೆ. ಯಾಕೆ? ಹನುಮಂತ ಇದ್ರೆ ಊರು ಜಾಗೃತಿ ಇರ್ತದೆ. ಹೌದಾ? ಕಾಯಿ ಉಳಿಸಿದ್ರಲ್ಲ, ಯಾರ್ಯಾರು ಕಾಯಿ ಉಳಿಸಿರಿ? ಎಲ್ಲರೂ ಉಳಿಸ್ತೀರಿ. ನಿಮ್ಮ ಊರಾಗ ಕಾಯಿ ಹೆಂಗೆ ನೋಡ್ರಿ? ಹೆಂಗೊಂದ್ರಿ ಕಾಯಿ ತಗೊಂಡು ಹೇಳ್ರಿ. ಸಮಯ ಆಗಿದೆ. 30 ರೂಪಾಯಿ. ಹೌದಾ? 30 ರೂಪಾಯಿ ಕೊಟ್ಟು ಕಾಯಿ ತೊಗೊಂಬರು ಮುಂದೆ ಸುಮ್ಮನೆ ಕೊಡೋದಿಲ್ಲ. ನಮ್ಮ ಹಿಡ್ಕೊಂಡು ಹೇಳ್ತೀನಿ, ಏನು ಮಾಡ್ತೀವಿ? ಹಿಂಗೆ ಅಳಿಗಾಡಿಸ್ತಿರಲಿಲ್ಲ, ಕರೆ ಅಳಿಗಾಡಿಸ್ತಾ ಇರ್ತಿರಲಿಲ್ಲ. ಕಾಯಿ ನಿಮಗನ ಹನುಮಂತಗ, ಯಾರಿಗೆ ಕಾಯಿ? ಅಜ್ಜವ್ರ ನಾಳೆ ಐತಾರು ಇದ್ರಿ ಇಡ್ಲಿಗೆ ಚಟ್ನಿ ಬರುತ್ತೆ ಅಂತ ಅಳಿಗಾಡಿಸ್ತೀವಿ.
ನಾಳೆ ಐತದ ಹುಡುಗರು ಮನ್ಯಾಗ ಇರ್ತಾವ, ಯಜಮಾನರು ಮನ್ಯಾಗ ಇರ್ತಾರೆ. ಅಡಿಗೆ ತಗೊಂಡ್ಬಂದ್ರಲ್ಲ, 30 ರೂಪಾಯಿ ಕೊಟ್ಟು ತೆಗೆದುಕೊಂಡು ಬಂದ ಕಾಯಿಯನ್ನು ಪರೀಕ್ಷೆ ಮಾಡ್ತಕ್ಕಂಥ ನಾವು ನೀವುಗಳೆಲ್ಲ ಹನುಮಂತರ ಗುಡಿಗೆ ಹೋಗಿ ಕಾಯಿ ಹೊಡಿಸಿದ ಮೇಲೆ ಅದ್ರೊಳಗೆ ಕೊಬ್ಬರಿ ಚಲೋ ಇರ್ತದೆ, ಇಷ್ಟು ಕಣ್ಣಾಗ ನಮ್ಗೆ ನಗಿ ಮೂಡುತ್ತದ ಮನಸ್ಸಿನಾಗ. ಯಾಕೆ ಅಷ್ಟು ಖುಷಿ ಆಗುತ್ತೆ ಹೇಳಿರವ? ಅದರ ಕೊಬ್ಬರಿ ಐತೆ ಅಂತ. ಹೌದಾ? 30 ರೂಪಾಯಿ ಕೊಟ್ಟು ತೆಗೆದುಕೊಂಡು ಬಂದಿರ್ತಕ್ಕಂಥ ಕಾಯಿ ಒಳಗೆ ಕೊಬ್ಬರಿ ಇದ್ರೆ ಅದಕ್ಕೆ ಬೆಲೆ ಬಂತು. ಈ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ದೇಹ ಅನ್ನುವಂಥ ಕಾಯಿಗಳಿಗೆ ಕಬರ್ ಇದ್ರದಕ್ಕೆ ಬೆಲೆ ಬರ್ತೈತಿ. ಕಬರ್ ಅಂದ್ರೇನು? ಅರಿವು, ಆಚಾರ, ತಿಳುವಳಿಕೆ. ಆದ್ದರಿಂದ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತ. ಇದು ಕೂಡಲ ಸಂಗಮ ದೇವನನ್ನು ವರಿಸಲು ಒಂದು ಪ್ರಸಾದ ಕಾಯಿ ಅಂತ. ಅದಕ್ಕೆ ಗುರುಗಳು 24 ತಾಸು, ದಿನದ 24 ತಾಸುಗಳನ್ನು ಸಹಿತ ಯಾರನ್ನ ಸ್ಮರಣೆ ಮಾಡ್ತಾರ್ರಿ? ಯಾರನ್ನ ಮಾಡ್ತಾರ? ಶಿವನ ಸ್ಮರಣೆ ಮಾಡ್ತಾರೆ. ಯಾಕೆ ಸ್ಮರಣೆ ಮಾಡಬೇಕು? ಪಾದ ಹೆಚ್ಚಿಕೋತು ಕುಂತಿದ್ದಂತೆ ಸೀತೆಗೆ ರಾಮಂದು. ಆಗ ತಾನೇ ಬಿಡುಗಡೆಯಾಗಿ ಬಂದಿದ್ಲು ಲಂಕಾದಿಂದ. ಹನುಮಂತ ಕೆಳ ತುಂಬಿದ್ನು. ಎಷ್ಟೋ ತಿಂಗಳುಗಳಾದ ಮೇಲೆ ರಾಮನೊಂದಿಗೆ ಮಾತಾಡ್ಬೇಕಂತ ಆಸೆ ಆಯ್ತು ಹೆಂಡತಿಗೆ. ಯಾಕೆ 1 ತಿಂಗಳು 3 ತಿಂಗಳು ಹೋಗ್ಬಿಟ್ಟಿದ್ಲು ರಾವಣ ಅಪರಿಸಿದ್ದ. ಏಕಾಂತದಲ್ಲಿ ರಾಮನನ್ನು ಮಾತಾಡಿಸಬೇಕನ್ನುವಂಥ ಪ್ರೀತಿ ಕಕ್ಕುಳತೆಯಿಂದ ಸೀತೆ ಹನುಮಂತಕ್ಕೂ ಅಡ್ಡಾಗಿಬಿಟ್ಟಿದ್ದು ನನಗೆ. ಏನಂತ, ಹನುಮ ಒಂದಿಷ್ಟು ಪೂಜೆಗೆ ಮಡಿ ನೀರು ತೊಗೊಂಡು ಬರ್ತೀಯನಪ್ಪ ಅಂದು ಹೊರ ಕಳಿಸ್ಬೇಕಾಗಿ ತಗೊಂಡು ಅರಮನೆಯಿಂದ. ಯಾಕಂದ್ರೆ ಪಾದ ಬಿಟ್ಟು ಹೋಗಲ್ಲ ಹನುಮಂತ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಒಂದಿಷ್ಟು ನೀರು ತರ್ತೀನಿ ಬರೀಪ್ಪ ತೊಗೊಂಡು ಬಾ ಅಂತ ನೆಪ ಮಾಡಿ ಕಳಿಸಿದ್ದು. ಅವೇನು ಮಾಡಿದ, ಅಲ್ಲೇ ಕುತ್ಕೊಂಡು ಬಾಲಕ್ಕೆ ಕೊಡ ಕಟ್ಟಿ ಸಮುದ್ರ ನೀರು ತಂದು ಕೊಟ್ಟು ತಗೋಯವ. ಯಾರು? ಹೋಗಲಿಲ್ಲ. ಏನಿದೆ ಹೋಗವಲ್ದ ಅಂದ್ರೆ ಯಪ್ಪ ಒಂದಿಷ್ಟು ಪುಷ್ಪಗಳನ್ನ ತಗೊಂಡು ಬಾ ಪೂಜೆಗೆ ಅಂದು. ಒಂದವನ್ನ ಅಲ್ಲೇ ಕುತ್ಕೊಂಡ ಇಡೀ ಪುಷ್ಪದ ತೋಟವನ್ನೇ ತಂದು ಕಿತ್ತು ತಂದಿಟ್ಟು ಬಿಟ್ಟ. ಸಿಟ್ಟು ಬಂದ್ಬಿಟ್ಟು ಅಲ್ಲ, ನಿನಗೆ ಅಟ್ಟು ಗೊತ್ತಾಗುದಲ್ಲ ಹಣ್ಣು. ಒಂದಿಷ್ಟು ನಿನ್ನ ಪ್ರಭು ರಾಮಚಂದ್ರನೊಂದಿಗೆ ಏಕಾಂತ ಮಾತಾಡಬೇಕಂತ ಮನಸ್ಸಾಗಿದೆಪ್ಪ, ಹೋಗು ಹೊರಗೆ ಅಂತ ಸಿಟ್ಟು ಮಾಡಿಬಿಟ್ಲು. ಹೊರಗೆ ಹೋಗ್ಬಿಟ್ಟ. ಹೊರಗೆ ಹೋದ ತಕ್ಷಣ ಏನಾಯಿತು ಅಂದರೆ ರಾಮನ ಪ್ರಾಣ ಹೋಗ್ಬಿಡುತ್ತಂತೆ. ನೆನಪು, ರಾಮನ ಪ್ರಾಣವೇ ಹೋಗ್ಬಿಡುತ್ತಂತ. ರಾಮನ ಪ್ರಾಣ ಹೋದ ಮೇಲೆ ಸೀತೆ ಅಳಲಿಕ್ಕೆ ಶುರು ಮಾಡ್ತಾಳ. ಹನುಮ, ಆಂಜನೇಯ ಬೇಗ ಬಾರೋ, ಶ್ರೀರಾಮ ಮಾತಾಡಬಲ್ಲ ಅಂತ ತಿಳ್ಕೊಂಡು ಅಂತ ಕೂಗಿದಾಗ ಆ ಶಬ್ದವನ್ನು ಕೇಳಿ ಹೊರಗಿಂದ ಓಡಿ ಬರ್ತಾನೆ. ಓಡಿ ಬಂದು ರಾಮನ ಪಾದ ಹಿಡಿದ ತಕ್ಷಣ ರಾಮನಿಗೆ ಮರಳಿ ಪ್ರಾಣ ಬಂತಂತೆ. ಅಂದ್ರೆ ರಾಮನ ಪ್ರಾಣ ಎಲ್ಲಿರ್ತೇವ? ಹನುಮನಂತಿರ್ತಂತೆ. ಎಂಥ ಭಕ್ತಿ ಬಂತ. ಈ ಭೂಮಿ ಮೇಲೆ ಭಕ್ತಿಗೆ ಬೆಲೆ ಬಂದಿದ್ದು ಯಾರಿಂದ ಅಂದರೆ ಹನುಮನಿಂದ ಅಂತ ಹೇಳ್ತೀನಿ. ಈ ಭೂಮಿ ಮೇಲೆ ಭಕ್ತಿಗೆ ಬೆಲೆಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಹನುಮಂತ. ಹನುಮಂತ ಧೀಮಂತ, ಗುಣವಂತ. ಅಂಥ ಪುಣ್ಯಾತ್ಮನ ವಾರದಂದು ನಮ್ಮ ಗುರುಗಳು ಶ್ರೀಮಠದ ಒಡೆಯರು ಏನು ಮಾಡ್ಯಾರವ? ಹನುಮಂತನ ದರ್ಶನಕ್ಕೆ ಬರುವಂಥವರಿಗೆ ಯಾರೇ ಬರಲಿ, ಅವರು ಯಾವ ಜಾತಿಯವರೇ ಇರಲಿ, ಹನುಮಂತನ ಸನ್ನಿಧಾನಕ್ಕೆ ಬಂದವರಿಗೆ ಪ್ರತಿ ಶನಿವಾರ ದಿನ ಅಲ್ಲಿ ಬಂದು ನಮಸ್ಕಾರ ಮಾಡಿದವರಿಗೆ ಪ್ರಸಾದ ಉಪಹಾರ ವ್ಯವಸ್ಥೆ ಇಲ್ಲಿಂದಲೇ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಉಳಿಸಿದ್ರೆ ಸಮಾಧಾನ ಆಗುವಂಥವ್ರಿಗೆ ಅಲ್ಲಿ ಉಳಿಸಬೇಕು ಅಂತ ಭಾವ ಹೆಂಗೆ ಕೊಟ್ಟಿರ್ಬೇಕಂದ್ರೆ ಅವರಿಗೆ ಎಷ್ಟು ಜನ ಬರ್ತಾರೆ ಅಷ್ಟು ಖುಷಿ ಬರ್ತಾರೆ ನೋಡ್ರಿ. ಎಷ್ಟು ಜನ ಉಣ್ತಾರ, ಅವ್ರು ಮೊದಲು ಉಣ್ಣವ್ರಲ್ಲ, ನಮ್ಮೆಲ್ಲರನ್ನ ಉಣ್ಣುವುದನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಗುರುಗಳನ್ನು ಪಡೆದುಕೊಂಡೇವಿ. ಇಲ್ಲಿಂದ ಮಠದಿಂದ ನಾವು ಊರಿಗೆ ಹೊಂಟೇವೆ ಅಂದ್ರೆ ಸಿಟ್ಟು ಬರ್ತದೆ ಅವ್ರಿಗೆ, ಬಂದ್ರೆ ಬಹಳ ಖುಷಿ. ಯಾಕೆ? ಪ್ರತಿ ಜೀವಿಯಲ್ಲೂ ಸಂಗಮನನ್ನು ಕಂಡವರು, ಪ್ರತಿ ಜೀವನದಲ್ಲೂ ಕೂಡ ಶಿವನನ್ನು ಕಂಡಿರ್ತಕ್ಕಂಥ ಯೋಗಿಯ ಸಮ್ಮುಖದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ಮುಳುಗುಂದದ ಶಿವಗಳವರ ಪುರಾಣವನ್ನು ಕೇಳಕತ್ತೇವೆ. ಅದಕ್ಕೆ ನಂಬಿಕೆ ಇರಬೇಕಷ್ಟೆ. ಯಾರು ನಂಬ್ತಿರಲ್ಲ, ಇಲ್ಲಿ ಭಾಳ ಜನ ಬಂದಾರೆ. ಇವತ್ತು ಭಾಳ ಜನ ತುಂಬ ವಿಚಾರವನ್ನು ಹೇಳಿದರು. ಇಲ್ಲಿ ಬಂದ ಮೇಲೆ ನಮಗೆ ಆರಾಮಾಗಿದ್ದಾರೆ. ಇಲ್ಲೊಬ್ರು ಕುತ್ಕೊಂಡಿದ್ರು, ಅವರು ಒಂದು ಮಾತು ಹಚ್ಚಿಕೊಂಡ್ರು ನಮ್ಮ ಊಟಕ್ಕೆ ಕುಂತಾಗ. ನಾವು ಏನು ಮಾಡ್ತೇವೆ ಅಂದ್ರೆ ಮೊದಲೆಲ್ಲ ದವಾಖಾನೆ ಅಡ್ಡಾಡಿ ಬರ್ತೀವಿ. ನಾನು ಹಿಡ್ಕೊಂಡು ಹೇಳಕತ್ತೀನಿ, ನಾನು ಬಿಟ್ಟಲ್ಲ. ಮೊದಲೆಲ್ಲ ದವಾಖಾನೆ ಅಡ್ಡಾಡಿ ಆಮೇಲೆ ಇಲ್ಲಿಗೆ ಬಂದ ಮೇಲೂ ಸಹಿತ ಜೀವನದಲ್ಲಿ ಸೋತಿರ್ತಕ್ಕಂಥ ನಮ್ಮನ್ನು ಮತ್ತೆ ಮತ್ತೆ ನೀರೆರೆದು, ಆಶೀರ್ವಾದದ ನೀರು ಎರೆದು ಮತ್ತೊಮ್ಮೆ ಈ ಭೂಮಿ ಮೇಲೆ ಬದುಕುವಂಥ ಭರವಸೆಯನ್ನು ಕೊಟ್ಟು
ಸತ್ತವರನ್ನು ಮತ್ತೊಮ್ಮೆ ಪುನರ್ಜನ್ಮ ನೀಡಿದಂಥ ಮಠ ಯಾವುದು ಅಂದರೆ ಅದು ಮೌನ ಮಲ್ಲಿಕಾರ್ಜುನ ಮಠ. ಬಹಳ ಜನ ಒಂದು ಉದಾಹರಣೆಯಲ್ಲಿದು ಹೇಳಾಕತ್ತಿದ್ರೆ ಒಂದು ರಾತ್ರಿ ಒಂದು ಹಗಲಿ ಸಾಲುವುದಿಲ್ಲ. ಪ್ರತಿಯೊಬ್ಬರ ಹೆಣ್ಣಿನ ಪ್ರತಿ ಹೆಣ್ಣಿನ ಕಣ್ಣಿನೊಳಗ ಕಣ್ಣೀರಿನ ಕಥೆ ಇದೆ, ನೆನಪಿರಲಿ. ಇಲ್ಲಿ ಬರುವ ಹೆಣ್ಣು ಮಕ್ಕಳ ಕಣ್ಣಿನಲ್ಲಿ ಪ್ರತಿ ಹೆಣ್ಣಿನ ಕಣ್ಣಿನಲ್ಲಿ ಕಣ್ಣೀರಿನ ಕಥೆ ಇದೆ. ಆ ಕಣ್ಣೀರನ್ನು ಒರೆಸಿ ನಮಗೆ ಬದುಕುವ ಭರವಸೆಯನ್ನು ಕೊಟ್ಟವರು ಯಾರು ಅಂದರೆ ಮೌನ ಮಲ್ಲಿಕಾರ್ಜುನ ಪಂಡಿತರು. ಅದಕ್ಕೆ ಹೇಳಿದ ನಂಬಿಕೆ ಇರಬೇಕು. ಈ ನಂಬಿಕೆ ಒಂದು ಇತ್ತು ಅಂತಂದ್ರೆ ಭಗವಂತ ನಾವು ಎಲ್ಲೇ ಇದ್ರೂ ಕೂಡ ಎಷ್ಟೇ ದೂರ ಇದ್ರೂ ಕೂಡ ಅವ್ನು ನೆನೆಸಿಕೊಂಡು ಮಲ್ಕೊಳ್ರಿ. ಯವ್ವ ಒಂದು ಸಂಕಲ್ಪ ಮಾಡ್ರಿ, ಮಲಗು ಮುಂದ ಮೌನ ಮಲ್ಲಿಕಾರ್ಜುನ ಶಿವಯೋಗಿ ಅಂತ ನೆನೆಸಿ ಮಲ್ಕೊಳ್ರಿ. ನನ್ನ ಜೀವನದಾಗ ಆಗಿದ್ದು ಹೇಳ್ತೀನಿ ನಿಮ್ಗೆ, ನೆನೆಸಿಕೊಂಡು ಮಲ್ಕೊಳ್ರಿ. ನಾವು 7 ಮಠ ಕಾಯ್ತಾರಂತ ಗುರು ಗುರು ಎತ್ತ ಮೇಲೆ ಹಸಿಯಿಂದ ಹೇಳ್ತೇವಲ್ಲ, ಯಪ್ಪ ಮೌನ ಮಲ್ಲಿಕಾರ್ಜುನೇಶ ಅಂತ ಹೇಳ್ರಿ, ಒಳ್ಳೆ ರಾತ್ರಿ ಮಲಗು ಮಠ ಕಾಯ್ತಾನಂತ ಗುರುದೇವ. ಯಾಕ ಅಂತ ಶಕ್ತಿ ಅದ ಗುರುಗಳಿಗೆ. ಕೆಲವರು ನಂಬುದಿಲ್ಲ ನೋಡ್ರಿ, ಕೆಲವರು ಒಳಗ ಬರೋದಿಲ್ಲ. ನಮ್ಮ ಹುಡುಗಿನ ಅಂತವ್ರು ಇಲ್ಲೇ ಅಡ್ಡಾಡ್ತಿರ್ತಾರೆ ರೋಡಿನೊಳಗೆ, ಒಳಗೆ ಬರೋದಿಲ್ಲ. ಯಾಕೆ ಗೊತ್ತಿಲ್ಲ ಅವರಿಗೆ, ಮಹಾತ್ಮರಲ್ಲಿ ಇಲ್ಲೇ ಗೊತ್ತಿಲ್ಲ. ಅದಕ್ಕೆ ನಂಬಬೇಕಂತ. ಡಾಕ್ಟರ್ ಮಾಂಡಿಗೆ ಅಂತಿದ್ನಂತ, ಒಬ್ಬ ದೊಡ್ಡ ವೈದ್ಯ. ಎಲ್ಲಿದ್ದ? ಮುಂಬೈದಾಗಿದ್ನಂತ. ಎಂಥ ಸಮಾಧಿ ಸೇವೆ ಮಾಡಿದ್ದ ಅಂದ್ರೆ ತನ್ನ ಜೀವನದಲ್ಲಿ 36,000 ಹೃದಯ ರೋಗಿಗಳಿಗೆ ಆಪರೇಷನ್ ಮಾಡಿದ್ದಂತ ₹1 ತಗೊಂಡಿದ್ರು ಅಂತ ನೋಡ್ರಿ. ಎಂಥ ಸಮಾಜ ಸೇವೆ ಇರಬೇಕು ಒಂದು. ಆದ್ರೆ ದೇವರನ್ನ ಸಿಟ್ಟು ಬರ್ತಿತ್ತು ಅಂತ ನೋಡೋಣ. ಯಾರ ಮಕ್ಕಳು ಬಂದು ಶಿವ ಬಸವ ಅಂದ್ಬಿಟ್ಟು ಸಿಟ್ಟಿಗೆ ಎದ್ದು ಬಿಡ್ತಿದ್ದ. ದೇವರಿಲ್ಲ, ನನ್ನ ಮುಂದೆ ನೆನೆಸ್ಬೇಡ ಅಂತಿದ್ದ. ಶಾಣೆ ಅದಾನ ಕರೆ, ನಾನು ಸಂಸ್ಕಾರ ಇಲ್ಲಿಕ್ಕೆ ತಗೊಂಡು ಏನು ಮಾಡೋದ್ರಿ? ಶಾಣೆ ಅದಾನ, ಸಂಸ್ಕಾರ ಇರಲಿಲ್ಲ ಅಂದ್ರೆ ಯಾರಿಗೆ? ಡಾಕ್ಟರ್ ಮಾಂಡಿಗೆ. ಆತನ ಸಮಾಜ ಸೇವೆಯನ್ನು ಗುರುತಿಸಿದಂಥ ದೆಹಲಿಯವರು ಆ ಪತ್ರ ಬರೆದ್ರಂತೆ ಡಾಕ್ಟರ್ಗೆ, ಸರ್ ನೀವು ಬರಬೇಕು, ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಿಮ್ಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕಂತ ಮಾಡಿದಂತ ಪತ್ರ ಬಂತು. ಎಲ್ಲಿ ಬರಬೇಕು? ದೆಹಲಿಗೆ ಹೋಗ್ಬೇಕು. ಎಲ್ಲಿಂದ? ಮುಂಬೈದಿಂದ. ಬೆಳಗ್ಗೆ 6 ಗಂಟೆಗೆ ಏರ್ಪೋರ್ಟಿಗೆ ಬಂದ. ಯವ್ವ ಲಕ್ಷ್ಯ ಇಟ್ಕೊಡ್ರಿ, ಬೆಳಗ್ಗೆ 6 ಗಂಟೆಗೆ ಏರ್ಪೋರ್ಟಿಗೆ ಬಂದ. ಅವತ್ತವನು ನಸೀಬ್ ಎಷ್ಟು ಕೆಟ್ಟಿತ್ತು ಅಂತಂದ್ರೆ 6 ಗಂಟೆಗೆ ಹಾರಾಡುವಂಥ ವಿಮಾನವನ್ನು ರದ್ದು ಮಾಡಿಬಿಟ್ಟಿದ್ರು ಅವರು ಸಿಬ್ಬಂದಿ. ಯಾಕೆ? ಅತಿಯಾದ ಮಳೆ, ಚಳಿ ಮತ್ತು ಮಂಜು ಬೀಳುವುದರಿಂದ ವಿಮಾನ ರದ್ದು ಮಾಡಿ ಅಂತ ಹೇಳ್ಕೊಂಡು ಬಂದ್ ಮಾಡಿಬಿಟ್ರು. ಇವ್ಗೆ ನಿರಾಶೆ ಆಯ್ತು. 6 ಗಂಟೆಗೆ ಹೋಗ್ಬೇಕು ಒಂದು ದೆಹಲಿಗೆ, ಪ್ರಶಸ್ತಿ ಕೊಡ್ತಾರೆ. ಒಂದು ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ತೆಗಿಸಿದ, ರೈಲು ಹೊಡಿತು. ಒಂದು 100 ಕಿಲೋಮೀಟರ್ ಹೋಗಿತ್ತು. ಏನಾಯ್ತಂದ್ರೆ ಇದ್ದಕ್ಕಿದ್ದಂಗೆ ರೈಲು ನಿಂತ್ಕೊಂಡು ಬಿಡ್ತು. ಯಾಕೆ ನಿಂತಿ ಅಂದ್ರೆ ಮುಂದಿನ ಸ್ಟೇಷನ್ ಹಳ್ಳಿ ಜನ ಜಾತಿ ಮತ್ತು ರಾಜಕೀಯಕ್ಕೆ ಜಗಳ ಮಾಡಿ ಸ್ಟೇಷನ್ನಿಗೆ ಇರ್ತಕ್ಕಂಥ ಹಳ್ಳಿ ಇದ್ದವಲ್ಲ, ದಾರಿ ಹೋಗುವ ಹಳ್ಳಿನ ಕಿತ್ತು ಬಿಟ್ಟಿದ್ರಂತ ಅವರು. ಅವಾಗ ಹೇಳ್ತಾರೆ ಸಿಬ್ಬಂದಿ, ದಯವಿಟ್ಟು ಪ್ರಯಾಣಿಕರು ಸಹಕರಿಸಬೇಕು, ರೈಲ್ವೆ ಹೋಗೋದಿಲ್ಲ ಅಂದರು. ಮುಂದೆ ನಡ್ಕೊಂತ ಬಂದ. ಒಂದು ಹೈವೇ ಬಂತು, ರಾಷ್ಟ್ರೀಯ ಹೆದ್ದಾರಿ ಗೋಕಾಕ್ ರೋಡಿಗೆ ಹೋಗುತ್ತಲ್ಲ ಅಂತ ದೊಡ್ಡ ಹೈವೇ ಬಂದು ಒಂದು ಕಾರ್ ಗಾಡಿ ಬಂದು ನೋಡ್ರಿ. ಇಷ್ಟು ಖುಷಿ ಆಯ್ತಂದ್ರೆ ಕಾರ್ ಚಾಲಕ ಹೇಳಿದ್ರಂತ ಮಾಡಿಗೆ, ನೋಡಪ್ಪ ನನ್ನ 6 ಗಂಟೆ ಒಳಗೆ ನೀನು ಮುಂಬೈಗೆ ದೆಹಲಿಗೆ ಬಿಡ್ತಿ ಅಂದ್ರೆ ನಿನಗೆ ದುಡ್ಡು ಕೊಡ್ತೇನೆ. ಮೊದಲೇ ತಡ ಆಗಿದೆ, ನಾನು ಕರ್ಕೊಂಡು ಹೋಗಂತ ತಿಳ್ಕೊಂಡು ಹೇಳಿದಾಗ ಅವಾಗ ನಾವು ಹೇಳಿದಂತೆ, ಸರ್ ನಿನ್ನೆ ರಾತ್ರಿ ಮಳೆಯಾಗಿದ್ದರಿಂದ ರಸ್ತೆಯ ಪಕ್ಕದಲ್ಲಿರುವ ಮರಗಳು ಕೆಳಗೆ ಬಿದ್ದಾವ. ಅರಣ್ಯ ಇಲಾಖೆಯವರು ಅದನ್ನು JCB ತಗೊಂಡು ತೆರವುಗೊಳಿಸಾಕತ್ಯಾರ. ಇನ್ನು 3 ದಿನ ಇಲ್ಲಿ ಯಾವ ಗಾಡಿ ಅಡ್ಡಾಡೋಲ್ರಿ, ನಾನು ಹೋಗೋದಿಲ್ಲ ಅಂತ ಹೊಳೆಸ್ಕೊಂಡು ಹೋಗ್ಬಿಟ್ಟ. ನಿಮ್ಗೆ ನಿರಾಶೆ ಆಯ್ತು. ನಡ್ಕೋಂತ ಒಂದು ಅರಣ್ಯಕ್ಕೆ ಬಂದ. ಕತ್ತಲಾಗ್ಬಿಡ್ತು. ಕತ್ತಲದಲ್ಲಿ ಏನು ಕಂಡಿದ್ದೆ ಒಂದು ಅರಣ್ಯದಾಗ ಅಂದ್ರೆ ಒಂದು ಗುಡಿಸಲದಾಗ ಒಂದು ದೀಪ. ಆ ದೀಪದ ಬೆಳಕಿನಲ್ಲಿ ಒಬ್ಬ ವಿಧವಾ ಹೆಣ್ಣು ಮಗಳು, ಗಂಡ ಸತ್ತಿರುವಂಥ ಹೆಣ್ಣು ಮಗಳು ತನ್ನ 6 ತಿಂಗಳ ಕೂಸನ್ನು ಜೋಡಿಗೆ ಹಾಕಿ ತೂಗಾಕತ್ತಿದ್ದು. ಬೆಳಕೈತಂತ ತಿಳ್ಕೊಂಡು ಬಂದು ಆ ಗುಡಿಸಲಕ್ಕೆ ಬಂದ. ತಂಗಿ ಯಾರು ಬೇರೆ ಅಂದ. ಹೊರಗೆ ಬಂದು ನೋಡ್ತಾ, ಯಾರು ಬಂದಿದ್ರು? ಮಾಂಡಿಗೆ. ಡಾಕ್ಟರ್ ಮಾಂಡಿಗೆ ಅಂತ ಅವಳಿಗೆ ಗೊತ್ತಿಲ್ಲ. ಯಪ್ಪ ಯಾರು ನೀನು? ನನಗೊಂದು ನೀರು ಕೊಡು ಮೊದಲು ಹೇಳ್ತೀನಿ ಅಂದ. ನೀರು ಕೊಟ್ಟಲು, ಚಾ ಕಾಸಿ ಕೊಟ್ಲು. ಆ ಮಗು ಅಳತಿತ್ತಂತದು ಗುಡಿಸೋದಾಗ. ಆಕೆ ಬರೀ ಹಣ್ಣಿ ನೋಡಿದ್ದೇವೆ ಮಾಡಿಗೆ. ಪಾಪ ಎಷ್ಟು ಸಣ್ಣ ವಯಸ್ಸಿನಾಗ ಗಂಡ ತೀರ್ಕೊಂಡ ಅಂತ ಮನಸ್ಸಿನಾಗ ಅಂದ. ಮಗು ಯಾಕೆ ಅಳಕತ್ತೈತಿ? ಯಪ್ಪ ಹುಟ್ಟುತ್ತಲೇ ನನ್ನ ಮಗುವಿನ ಹೃದಯದಲ್ಲಿ ಹೋಲದ ಒಂದು, ಅದು ಸರಿಯಾಗಿ ಹೃದಯ ಬೆಳವಣಿಗೆ ಆಗಿಲ್ಲ ಅಂತ, ಅದಕ್ಕೆ 24 ತಾಸು ಅಳಿತೈತಪ್ಪ ಅಂತ ಹೇಳಿದ.
ದೇವರು ನನಗಿಂತ ಕಷ್ಟ ಕೊಡಬಾರ್ದು ನನ್ನ ದೇವರು ಅಂತ ಅಂದು ಮೊದಲ ದೇವರ ಹತ್ರ ಆಗಿ ಬರೋದಿಲ್ಲ ಅವ್ರ ಸಿಟ್ಟಿಗೆ ನೋಡು ಹೇ ತಂಗಿ ದೇವ್ರದ ಅಂತಂದ್ರೆ ಇಂಥ ವಯಸ್ಸಿನ ನಿನ್ನ ಗಂಡನ ಕಿತ್ಕೊಂತಿದ್ದ ನಾನು 6 ತಿಂಗಳ ಕೂಸಿನ ಹೃದಯದಲ್ಲಿ ಹೋಲಿಡ್ತಿದ್ದ ನಮ್ಮ ದೇವ್ರು ನೆನೆಸ್ಬೇಡ ನನ್ನ ಮುಂದೆ ಇನ್ನೇ ಮಂದಿ ಇನ್ನೇ ಮಾಡಕ್ಕೆ ಹೋಗ್ಬೇಡ ಅಂತ ಬೇಯಕತ್ತಿದ್ದ ಯಪ್ಪ ನಾನು ನಂಬಿದ್ದೆ ದೇವ್ರು ಬೇಯಬೇಡ ನಾ ದಿನಾಲು ದೇವ್ರ ಮುಂದೆ ದೀಪ ಹಚ್ಚಿ ಬೇಡ್ಕೊಂತೀನಿ ಏನಂತ ಓ ಪರಮಾತ್ಮ ಓ ಬಸವೇಶ ಈ ಭೂಮಿ ಮೇಲೆ ಡಾಕ್ಟರ್ ಮಾಡಿಗೆ ಅಂತದಂತ ಅವ ಜೀವನದಲ್ಲಿ 36,000 ಹೃದಯ ರೋಗವನ್ನ ಆಪರೇಷನ್ ಮಾಡಿದಂತ ಅವನೊಮ್ಮೆ ನನ್ನ ಹತ್ರ ಕಳಿಸಿಕೊಡಪ್ಪ ನನ್ನ ಮಗನನ್ನ ಅವ್ಗೆ ತೋರಿಸಿ ಆರಾಮ್ ಮಾಡ್ತೀನಿ ಅಂತ ಬೇಡ್ಕೊಂತೀನಪ್ಪ ನಾನು ದೇವ್ರು ಬೇಯಬೇಡ ಅಂತಂದು ಅಲ್ಲಿ ಬಂದವ್ರು ಯಾರು ಬಂದಿದ್ರು ಮಾಡಿಗೆನೆ ಬಂದಿದ್ದ ಕರ್ಕೊಂಡು ಬಂದವ್ರು ಯಾರು ಮನ್ಯಾಗ ಕೂತ್ಕೊಂಡು ದೀಪ ಹಚ್ಚಿ ದೇವರು ನೆನೆಸ್ತಿದ್ಲಲ್ಲ ಆ ದೇವರೇ ಅವಳ ಗುರುಸಲ ಹತ್ರ ಕರ್ಕೊಂಡು ಬರುವಂತ ಕೆಲಸ ಮಾಡಿದಾಗ ಯಾರು ಅಂದ್ರೆ ಪರಮಾತ್ಮ. ಅದಕ್ಕೆ ನೀವು ಸಂಕಲ್ಪ ಮಾಡ್ರಿ, ನೀವು ಹಲ್ಲಾಗರ ಇರ್ರಿ, ಮನೆಯಾಗರ ಇರ್ರಿ, ಅಡವ್ಯಾಗರ ಇರ್ರಿ, ಎಲ್ಲೇ ಇರ್ರಿ, ಏಳುವಾಗ ಮಲಗುವಾಗ ಗುರುಗಳನ್ನು ನೆನೆಸಿಕೊಂಡು ಮಲಗ್ರಿ. ನಡೆಯುವಾಗ, ನುಡಿಯುವಾಗ, ಉಣ್ಣುವಾಗ, ಉಡುವಾಗ, ಬಿತ್ತುವಾಗ, ಬೆಳೆಯುವಾಗ, ರಾಶಿ ಮಾಡುವಾಗ ಗುರುಗಳನ್ನು ಸ್ಮರಣೆ ಮಾಡಿದ್ವಿ ಅಂದ್ರೆ ನಮ್ಮ ಪ್ರಪಂಚದಲ್ಲಿರುವ ಕಷ್ಟಗಳನ್ನು ದೂರ ಮಾಡ್ತಾನೆ ಸದ್ಗುರುದೇವ ಅನ್ನುವಂಥ ಮಾತನ್ನು ತಿಳಿಸ್ತಾ ನಾಳಿನ ದಿನ ಮತ್ತೊಮ್ಮೆ ನಿಮ್ಮ ನೆನಪಿನಂಗಳಕ್ಕೆ ತಿಳಿಸುವುದೇನೆಂದರೆ ಗುರುಗಳ ಒಂದು ತೊಟ್ಟಿಲೋತ್ಸವದ ಕಾರ್ಯಕ್ರಮ ಇರುತ್ತದೆ ನಾಳೆಗೆ. ಆ ಒಂದು ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ನಾವು ಭಾಗಿಯಾಗಿ ಆ ಒಂದು ಪುಣ್ಯಮಯವಾದ ದೃಶ್ಯವನ್ನು ನೋಡುವುದೇ ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ ನಾಳೆಗೆ ಮುಳುಗುಂದದ ಮಹಾಂತ ಶಿವಿಗಳು ತಮ್ಮ ಮೂಲ ಗ್ರಾಮಕ್ಕೆ ದಯಮಾಡಿಸ್ತಾರೆ. ಆ ಗ್ರಾಮ ಹೇಗಿತ್ತು, ಅಲ್ಲಿರುವ ತಾಯಂದರು ಹೇಗಿದ್ರು, ಅಲ್ಲಿರುವ ಗುರು ಹಿರಿಯರು ಏನನ್ನು ಮಾಡ್ತಾರೆ ಅನ್ನೋದನ್ನ ನಾಳಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ಆಲಿಸೋಣ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮಗೆಲ್ಲ ಅರ್ಪಿಸ್ತಾ ಎಲ್ಲರೂ ಇನ್ನೊಮ್ಮೆ ಜೋರಾಗಿ ಜಯಘೋಷ ಮಾಡಿ. ಶಿವ ಸಾಂಬವೇ ನಮಃ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಮುಳುಗುಂದದ ಬಾಲೈಲ ಮಹಾಂತ ಶಿವಯೋಗೀಶ್ವರ ಮಹಾರಾಜ್ ಕಿ, ಮೌನ ಮಲ್ಲಿನಾಥೇಶ್ವರ ಮಹಾರಾಜ್ ಕಿ, ಶಿವ ಸಾಂಬಜೇ ನಮಃ. ಮುಂದಿನ ಕಾರ್ಯವನ್ನು ಮಂಜುನಾಥ ಶರಣರು ನಡೆಸಿಕೊಡಬೇಕು. ಎಲ್ಲರಿಗೂ ಶುಭವಾಗಲಿ. ಇಲ್ಲಿಯವರೆಗೆ ನಮ್ಮೆಲ್ಲರಿಗೆ ಬಹಳಷ್ಟು ಮಾರ್ಮಿಕವಾದ ರೀತಿಯಲ್ಲಿ ಪುರಾಣ ಪ್ರವಚನದ ಸುದ್ದಿಯನ್ನು ಉಣಬಡಿಸಿರತಕ್ಕಂತಹ ಪರಮಪೂಜ್ಯ ಶಾಸ್ತ್ರೀಜಿಯವರಲ್ಲಿ ಅನಂತ ಕೃತಜ್ಞತಾಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಯಾವ ಪ್ರಸಂಗ ಬಂದಿತ್ತು, ಬಾಲ್ಯ ಮಹಾಂತ ಶಿವಯೋಗಿಗಳಿಗೆ ಕೋಳಿವಾಡದಲ್ಲಿ ಏನು ತಿನ್ನುವಂಗಾತ್ರಿ, ಸೋಳು ಹೋಳಿ ತಿನ್ನುವಂಗಾತು. ಅವಾಗ ಬುತ್ತಿ ಕಟ್ಟಿಕೊಂಡು ತಲೆ ಮೇಲೆ ಬುಟ್ಟಿ ಇಟ್ಟುಕೊಂಡು ತಾಯಿನೇ ಬಂದಳು. ಕೋಳಿವಾಡದ ಯಾವುದೋ ಒಂದು ನಿನ್ನ ಸುದ್ದಿ ಹೇಳಿದ್ರು, ತಾಯಿನೇ ಬಂದು ಆಕೆಗೆ ಅವರಿಗೆ ಕೊಟ್ಟಳು ಅಂತ. ಹಿಂಗೆ ಬರ್ದದ್ದು ನಮಗೆ ಗೊತ್ತಿಲ್ಲ, ಪುರಾಣದಾಗ ಹಿಂಗೆ ಪ್ರಸಂಗ ಬರ್ದದ್ದು ಗೊತ್ತಿಲ್ಲ. ಶಾಸ್ತ್ರಿಯವರು ಹಿಂಗೆ ಒಂದು ಬುತ್ತಿ ಕಟ್ಟುವಂಥ ತಾಯಿ ಬರ್ತಾವು ಯಾರ ಹತ್ರ ಅಂದರೆ ಬಾಲ್ಯಲ್ಲ ಮಹಾಂತ ಶಿವಗಳಿಗೆ ಬುಟ್ಟಿ ಕಟ್ಟುಕೊಂಡು ಬುಟ್ಟಿ ತಲೆ ಮೇಲೆ ಇಟ್ಟುಕೊಂಡು ಬರ್ತಾವ. ಅದಕ್ಕೆ ಒಂದಷ್ಟು ಮಂದಿ ತಾಯಂದ್ರ ತಲೆ ಮೇಲೆ ಬುಟ್ಟಿ ಇಡಿಸ್ಕೊಂಡು ತರಿಸೋ ವ್ಯವಸ್ಥೆ ಮಾಡಿದಂತ ಅವರು ನಮಗೇನು ಹೇಳಲಿಲ್ಲ. ಆದರೆ ಅವರನ್ನು ಹೇಳಿಲ್ಲ, ನಾವು ಅದನ್ನು ಕೇಳಿಲ್ಲ. ಆದರೆ ಇವತ್ತಿನ ದಿವಸ ಗೋಸ್ಬಾಳ ಸಂಬಂಧರು ಹೆಂಗಂದ್ರೆ ಊರೊಳಗೆ ತಲೆ ಮೇಲೆ ತಾಯಂದ್ರ ಬುಟ್ಟಿಯನ್ನು ಇಟ್ಕೊಂಡು ಮಹಾಂತ ಸ್ವಾಮಿಗಳಿಗೆ ಬುಟ್ಟಿ ತಂದಂಗೆ ಅವೆಲ್ಲ ಬುಟ್ಟಿ ತಗೊಂಡ್ಬಂದಾರ. ತಾಯಂದ್ರಿಗೆ ಒಂದು ಜೋರಾದ ಚಟ್ಟವನ್ನು ಕೊಟ್ಟು ಹೋದ್ರು. ಚೆನ್ನಾಗಿ ಹೇಳಬೇಕು ಅಂತಂದ್ರೆ ಇವತ್ತು ಹೋಗ್ರಿ ಅಂತ ಮನುಷ್ಯನಾಗ ಯಾರಿಗೆ ಗೊತ್ತಾಗೈತೆ ಅಂದ್ರೆ ಗೋಸ್ಬಾಳ ಹನುಮಪ್ಪ ಗೊತ್ತಾಗೈತೆ, ಆಂಜನೇಯ ಗೊತ್ತಾಗೈತೆ. ಅದಕ್ಕೆ ಎಲ್ಲರೂ ಮನುಷ್ಯನ ಹೋಗ್ತೀವಿ ಎಂದು ಹೋಗ್ರಿ ಅಂದ್ರೆ ಶನಿವಾರ ಹೋಗ್ರಿ ಅಂತ ಕಳಿಸ್ಯಾರ. ಸ್ವಾಮಿಗಳು ಕೇಳಿದ್ರೆ ನಾನು ಎಂದು ಬರ್ಬೇಕಪ್ಪ ಅಂದರು. ನಾ ಹೇಳಿ ಬುಧವಾರ ಬರ್ರಿ ಅಂತ ನಾ ಹೇಳಿದೆ. ನಾ ಹೇಳಿದ್ದು ಕರೆಕ್ಟರ ಅವ್ರಿಗೆ ಬುಧವಾರ ಬರ್ರಿ ಅನ್ನಿ. ಅವರಂದ್ರು ಇಲ್ರಿ ನಾವು ಶನಿವಾರ ಬರೋದಂದ್ರು. ನಾನು ನಿಮ್ಮ ಹನುಮಪ್ಪ ಅವತ್ತ ಬಂದನಪ್ಪ, ನೀವು ಬೇರೆ ಯಾವತ್ತು ಅಂದೆ. ನಾನು 2 ದಿನ 3 ದಿನ 4 ದಿನ 5 ದಿನ 6 ದಿನ 7 ದಿನ 8 ದಿನ 9 ದಿನ 10 ದಿನ 11 ದಿನ 12 ದಿನ 13 ದಿನ 14 ದಿನ 15 ದಿನ 16 ದಿನ 17 ದಿನ 18 ದಿನ 19 ದಿನ 20 ದಿನ 21 ದಿನ 22 ದಿನ 23 ದಿನ 24 ದಿನ 25 ದಿನ 26 ದಿನ 27 ದಿನ 28 ದಿನ 29 ದಿನ 30 ದಿನ 31 ದಿನ 32 ದಿನ 33 ದಿನ 34 ದಿನ 35 ದಿನ 36 ದಿನ 37 ದಿನ 38 ದಿನ 39 ದಿನ 40 ದಿನ 41 ದಿನ 42 ದಿನ 43 ದಿನ 44 ದಿನ 45 ದಿನ 46 ದಿನ 47 ದಿನ 48 ದಿನ 49 ದಿನ 50 ದಿನ 51 ದಿನ 52 ದಿನ 53 ದಿನ 54 ದಿನ 55 ದಿನ 56 ದಿನ 57 ದಿನ 58 ದಿನ 59 ದಿನ 60 ದಿನ 61 ದಿನ 62 ದಿನ 63 ದಿನ 64 ದಿನ 65 ದಿನ 66 ದಿನ 67 ದಿನ 68 ದಿನ 69 ದಿನ 70 ದಿನ 71 ದಿನ 72 ದಿನ 73 ದಿ
ಆದರೆ ಈ ಪ್ರಸಂಗಕ್ಕೆ ತಕ್ಕಂಗೆ ಬಂದಿರಲ್ಲ, ಅದು ಆ ಭಗವಂತನ ಲೀಲೆ, ಅದು ಮೌನ ಮಲ್ಲಿಕಾರ್ಜುನಪ್ಪನ ಅವರ ಲೀಲೆ, ಅದು ಹನುಮಂತನ ಲೀಲೆ ಅಂತ ಹೇಳಿ. ಅದಕ್ಕೇನು ಅಂತಂದ್ರೆ ನಮ್ಮ ಕೈಯಾಗಿ ಯಾವುದೂ ಇಲ್ಲ, ಅದು ಆ ಗುರುವಿನ ಕೈಯೊಳಗದ. ನಾವು ಹೆಂಗೆ ಆಡಿಸ್ತಾನ ಆಡ್ತಕ್ಕಂತಹದ್ದು ನಮ್ಮೆಲ್ಲರ ಹದ್ದು ಕರ್ತವ್ಯ. ಅದೇ ತಾಯಿ ಅಂತಕ್ಕಂಥವಳು ಎಷ್ಟು ಸುಳ್ಳು ಹೋಳಿಗೆ ಮಾಡ್ಕೊಂಡು ಬಂದಾಳೆ, 4 ಸುಳ್ಳು ಹೋಳಿಗೆ ಮಾಡ್ಕೊಂಡು ಬಂದಾಳೆ. ಎಷ್ಟು ಮಂದಿಗೆ ಉಳಿಸಿದಳು. 4 ಸುಳ್ಳು ಹೋಳಿಗೆಯೊಳಗನೆ ಪಾದೋದಕವನ್ನು ಅದಕ್ಕೆ ಹಾಕಿ 40 ಜನಕ್ಕೆಲ್ಲ ಸುಳ್ಳು ಹೋಳಿಗೆ ಉಳಿಸಿರಬಹುದು. ಆ ರೀತಿಯಾಗಿ ಗುರು ತಮ್ಮ ಪಾದೋದಕವನ್ನು ಕೊಟ್ಟ ಅಂದ್ರೆ ಇಲ್ಲಿ ಅಜ್ಜವ್ರ ಮ್ಯಾಲೆಲ್ಲ ಪಾದೋದಕವನ್ನು ಮಾಡ್ಕೊಂತಾರೆ ನೋಡಿ. ಯಾಕಂದ್ರೆ ಪಾದೋದಕ ಮಹಿಮೆ ಅನ್ನುವಂತಹದ್ದು ಬಹಳಷ್ಟು ಐತಿ. ಆ ಪಾದೋದಕವನ್ನು ಕೊಟ್ಟು ಅದ್ರ ಮೇಲೆ ಹಾಕಿ ಕೊಟ್ಟರೆ 4 ಸುಳ್ಳು ಹೋಳಿಗೆ 40 ಜನ ಹೇಗೆ ಹೋಗ್ತಾರೆ ಅಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಅಂದಾಗಿರ್ಬೋದು. ಇಂದಿಗೂ ಸಹಿತ ಆ ಒಂದು ಲೀಲೆ ಅಂತಕ್ಕಂತಹದ್ದು ಮೌನ ಮಲ್ಲಿಕಾರ್ಜುನಪ್ಪನವರು ನಿತ್ಯ ಮಾಡಿ ತೋರಿಸ್ತಿರ್ತಾರೆ ಲೀಲೆಯನ್ನ. ಇಲ್ಲೊಬ್ಬ ಅಜ್ಜಿ ಬಂದು ಕೊಟ್ಟಾರ ನೋಡು, ಇಲ್ಲ ನನ್ನ ನಡುವಾಗ ಯಾರು ಅಂದ್ರೆ ಶರವಣಿಯಿಂದ ಬಂದಾರ. ಇಲ್ಲಿ ಏನು ಕಟ್ಟಿಗೆ ಕೆಲಸ ಎಲ್ಲ ಕಾಣ್ತೈತಿ, ಆ ಅಜ್ಜಿನ ತಮ್ಮ ಮಕ್ಕಳ ಕಡೆಯಿಂದ ಇಬ್ಬರು ಗಂಡ ಹಿಂದೆ ಕೂಡಿದನ್ನೆಲ್ಲವನ್ನು ಮಾಡಿಸ್ಯಾರ. ಎಲ್ಲಿ ಅಂತಂದ್ರೆ ಶಲವಡಿಯಿಂದ ಅವ್ರದ ಕಟ್ಟಿಗೆ ಅವರೇ ಕೆತ್ತವ್ರು. ಇಲ್ಲಿ ಬಂದು ಮಾಪ್ ಮಾಡ್ಕೊಂಡು ಹೋಗ್ತಾರ, ಅಲ್ಲಿಂದ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಜೋಡಿಸ್ತಾರ. ಒಂದು ನೂರು ಬರೋಕ್ಕಾಗಂಗಿಲ್ಲ ಅದು, ಅವ್ರ ಭಕ್ತಿ ಹೆಂಗಿರ್ಬೇಕು ಅಂತ. ಅದಕ್ಕೆ ಅವ್ರ ಮನೆಗೆ ಮೊದಲ ಅಜ್ಜಾರು ಹೋಗಿದ್ರು. ಮೊದಲನೇ ಸಲ ಅವ್ರ ಮನೆಗೆ ಮೇಲೆಲ್ಲ ಸ್ವಾಮಿಗಳು ಬಹಳ ಜನ ಹೋಗ್ತಿರ್ತಾರ. ಆದರೂ ಅವ್ರಿಗೆ ಪರಿಚಯ ಆದ ಕೂಡಲೇ ಈಗ 25-30 ವರ್ಷದಿಂದ ಮೊದಲನೇ ಸಾರಿ ಅವ್ರ ಮನೆಗೆ ಹೋದ ಸಂದರ್ಭದೊಳಗೆ ನಿಮ್ಮ ಮನೆಗೆ ಪೂಜಾಗೆ ಬರ್ತೀವಿ ಅಂತ ಅಜ್ಜಾರು ಹೇಳಿದರು. ಅವ್ರ ಮನೆಗೆ ಬಂದು ಸ್ವಾಮಿಗಳೆಲ್ಲ ಹೆಂಗೆ ಮನೆಯೊಳಗೆ ದೇವ್ರ ಮನೆಯಾಗ ಹೋಗಿ ನಿಮ್ಮ ಪೂಜೆ ಮಾಡಿಕೊಂಡು, ಅದು ಸಹಿತ ಪಾದೋದಕ್ಕೆ ಯಾರಿಗೂ ಹೊರಗೆ ಕೊಡೋಂಗಿಲ್ಲ. ಅಲ್ಲೇ ಯಾರ ಮನೆ ಮಾಲಕರಿಗೆ ಒಂದಿಷ್ಟು ಕೈ ಮಾಡಿದ್ರೆ ಒಳಗೆ ಕೊಟ್ಟು ಅಲ್ಲೇ ಅವ್ರ ಗುರುಗಳಿಗೆ ಶಿಷ್ಯರಿಗೆ ಒಂದು 4-5 ಜನರಿಗೆ ಅಡುಗೆ ಅದ್ರ ಆಯ್ತು. ಅವ್ರೇನು ತಿಳ್ಕೊಂಡಾರೆ, ಇದು ಸ್ವಾಮಿಗಳು ಬರ್ತಾರಂದ್ರೆ ಇವರು ಅವರಂಗನ. ಆದ್ರೆ ನಮ್ಮ ಅಜ್ಜದ ಹೆಂಗ್ರಿ ಅವ ದೇವ್ರ ಮನೆ ಹಾಕೊಂಡ್ರಂಗಿಲ್ಲ, ಬಂದು ಪಡಸಾಲೆಯಾಗ ಪೂಜೆ ಕೊಡಿರ್ತಾರೆ. ಅವರು ಪಡಸಾಲೆಯಾಗ ಪೂಜೆ ಹಾಕೊಂಡ್ರು, ಪೂಜೆ ಮುಗೀತು, ಯಾಕೆ ಬಂದು ಬಂದಿರ್ತಾರೆ, ಹಾಂ ಕುಂಡ್ರು ಎಲ್ಲರೂ ಪ್ರಸಾದ ಮಾಡಿರ್ತಾರೆ. ಆ ರೀತಿಯ ಅವರ ಜೊತೆ ಇವರು ಏನು ತಿಳ್ಕೊಂಡಾರ ಅಂದ್ರೆ ಒಂದು 4-5 ಮಂದಿ ಬರ್ತಾರೆ ಹಿಂದೆ ಶಿಷ್ಯರು, ಅಷ್ಟು ಮಂದಿದ್ ಮಾಡ್ರಿ ಅಂತಂತ ಅವ್ರು ತಿಳ್ಕೊಂಡಾರ. ಮೊದಲನೇ ಸಾರಿ ಹೋದಾಗ ನಾವು ಹೋದೆವು. ನಾವು ಅವ್ರಿಗೆ ತಿಳಿಸಿ ಹೇಳ್ಬೇಕಂತ ಹಿಂಬಲ್ಲಿ ನಾವು ಶಿಷ್ಯರು ದೊಡ್ಡವರು ಹೊಟ್ಟೆ ಬಿಡೋದು ಹೊಡೆ ಕಟ್ಟ ಹೋಗೋರು ಹೇಳೋರಲ್ಲ. ಹೇಳಬೇಕಾಗಿತ್ತು ಅವ್ರಿಗೆ, ಹಿಂಗೆ ಇತ್ತು ನಮ್ಮ ಅಜ್ಜ ವ್ಯವಸ್ಥೆ, ನಾವು ಹೇಳಿಲ್ಲ ಅವರಿಗೆ. ಆವಾಗ ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ರ ಮನ್ಯಾಗ ಕೆಲಸ ಮಾಡೋರು ಒಂದು 40-15 ಜನ ಹುಡುಗರು, ಹೆಚ್ಚು ಕಡಿಮೆ ಒಂದು 50 ಮಂದಿದು ಅಡುಗೆ ಮಾಡಿ ಇಟ್ಕೊಂಡು ಬರ್ತಾರೆ ಅವರು. ಅವಾಗ ಇಲ್ಲಿಂದ ಹೋದ್ಮೇಲೆ ಅಜ್ಜಾರು ಏನು ಮಾಡಿದರು, ಪೂಜಾಕ್ಕೆ ದೇವ್ರ ಮನೆಗೆ ವ್ಯವಸ್ಥೆ ಮಾಡ್ಯಾರ. ನಾನು ಹೊರಗೆ ಕೊಂಡ್ರು ಅಂತೇಳಿ ಪಡಸಾಲೆಗೆ ಕುಂತರು. ಅದರೊಳಗೆ ಅವ್ರ ಮನ್ಯಾಗ ಬಡಗ್ಯಾರ ಮನೆ ಅಂದ್ರೆ ಹೆಂಗೆ ಅಂದ್ರೆ ಅವ್ರ ಮನ್ಯಾಗ ಒಂದು ಕಾರ್ಯಕ್ರಮ ಐತೆ ಅಂದ್ರೆ ಅವ್ರು ಕರೆಯಂಗಿಲ್ಲ. ಬೆಳಗ್ಗೆ ಚಹಾ ಕುಡಿಯೋಕೆ ಚಹಾ ಅಂಗಡಿ ಹೋಗಿಲ್ಲ, ಎಲ್ಲ ಅವ್ರ ಕುಲುಮಿಗೆ ಬರ್ತಾರೆ. ಅವ್ರ ಕುಲುಮಿಗೆ ಬಂದು ಚಹಾ ಕುಡಿಯೋರ ಸಂಖ್ಯೆ ಮುಂಜಾನೆ ಒಂದು 100-200 ಮಂದಿ ಚಹಾ ಕೊಡೋದು ಹೋಗ್ತಾರೆ ಅವ್ರ ಕುಲುಮಿಗೆ. ಹಂಗೆ ಅವ್ರ ಮನೆಗೆ ಒಬ್ಬರು ಸ್ವಾಮಿಗಳು ಬಂದಾರಂದ್ರೆ ಇಡೀ ಊರ ಬರ್ತದೆ ದರ್ಶನಕ್ಕೆ ರೀ. ಅವ್ರೇನು ವ್ಯವಸ್ಥೆ ಮಾಡ್ಯಾರ, ಎಲ್ಲ ಸ್ವಾಮಿಗಳ ಜೊತೆ ಒಂದಿಷ್ಟು ಒಳಗೆ ಕುಂತಿರ್ತಾರೆ. ಅವ್ರಿಗೆ ಊಟ ಹಾಕಿರತ್ತು, ಬಂದವ್ರಿಗೆ ಒಂದಿಷ್ಟು ಚುರುಮರಿ ಕೊಟ್ರ ಅಂತ ಚುರುಮರಿ ಖಾರ ಹಚ್ಚಿಟ್ಕೊಂಡು ಕುಂತಾರ ಅವರು. ಅವಾಗ ಅಜ್ಜವ್ರು ಹೊರಗೆ ಕುಂತರು ಪೂಜಾಕ್ಕೆ. ಹೊರಗೆ ಕುಂತ ಪೂಜೆ ಮುಗಿತಲ್ರಿ, ಪೂಜೆ ಮುಗಿದ ಕೂಡಲೇ ಯಾರದಾರ ಒಟ್ಟು ಕುಂಡಿಸ್ತಾರ. ಒಂದು 100 ಜನ ಬಂದಿದ್ರಾಗ ಅವಾಗ ಏನಾಯ್ತು, ಅಲ್ಲೇ ಕುಂಡಿಸ್ರಿ ಅಂದರು. ಮತ್ತು ಏನು ಹೇಳ್ತಾರೆ, ಅವ್ರ ಮಗ ನಿಂಗಣ್ಣ ಅಂತ ಅವ್ರು ಬಂದಿರ್ತಾರೆ, ಅವ್ರು ಎಲ್ಲರೂ ಕುಂಡ್ರಪ್ಪ ಅಂತ ಕುಂಡಿಸಿದ್ರು. ಈಗ ಒಂದು 20 ವರ್ಷದಿಂದ ಏನ್ರಿ ಒಂದು 100 ಕಟ್ಟಿರ್ತದೆ ನೋಡ್ರಿ. ಒಂದು 100 ಈ ಇಸ್ತ್ರಲ್ಲಿ ಕಟ್ಟ ಬಂದಿದ್ದು ಪ್ಲೇನ್ ಮುತ್ತಲಿಯು ಅವರು ಒಂದು ಕಟ್ಟು ತರಿಸಿ ಎಲ್ಲರೂ ಕುಂಡಿಸಿದ್ರು. ಕುಂಡಿಸಿದ ಕೂಡಲೇ ಇವ್ರು ಏನು ಮಾಡ್ರಿ ಅಜ್ಜವರು ಏನೇನು ಅಡುಗೆ ತಂದ್ರಲ್ಲ ಎಲ್ಲ ತೊಗೊಂಡು ಅವ್ರು ತಾಟ್ನಾಗ ಹಚ್ಕೊಂಡ್ರು. ಹಚ್ಕೊಂಡ ನಂತರ ಆ ಪಾದೋದಕ್ಕೆ ಅದಕ್ಕೆ ಹಚ್ಚಿ ಅನ್ನ ಪಲ್ಯ ಆಮೇಲೆ ಸಜ್ಜಕ ಮಾಡಿದ್ರು. ಸಜ್ಜಕ ಎಲ್ಲನೂ ಬೇರೆ ಬೇರೆ ಕೊಟ್ಟು ಸಜ್ಜಕದೊಳಗೆ ಹಾಕು, ಆಮೇಲೆ ಅನ್ನದೊಳಗೆ ಹಾಕು, ಸಾರಿನಾಗ ಹಾಕು. ಅವ್ರ ಮಗನ ಕೈ ಹೇಳಿ ಕೊಟ್ಟರು. ಕೊಟ್ಟ ನಂತರ ಶುರುವಾಗ್ತದೆ ದಾಸೋರು. ಇವರು ನಿಂಗಣ್ಣವ್ರು ಏನು ಮಾಡಿದ್ರೆ 1 ಕಟ್ಟು ತರಿಸಿ ಎಲ್ಲ ಬಂದು ಕುಂಡಿಸಿ ಉಣಿಸಿದ. ಆಮೇಲೆ 2 ಕಟ್ಟು ತರಿಸಿ ಉಣಿಸಿದ, 3 ಕಟ್ಟು ತರಿಸಿ ಉಣಿಸಿದ.
5 ಕಟ್ಟು ಮುಗಿದ ಮೇಲೆ ಕಬರ್ ಆಗಿದ್ದ ಅವಳು. ಒಳಗೆ ಏನೈತಿ ಏನಿಲ್ಲ ನೋಡೋಣ ಅಂತ ಒಳಗೆ ಬಂದು ಬೇಗ ಅಂದ. ಏನಪ್ಪ ಅಂತ ಅಮ್ಮ ಅಲ್ಲಿ ಹೋಗಿತ್ತಲ್ಲ, ಅಲ್ಲಿ ಹೊಂಟಾರ ಹೆಂಗೆ ಅಡಿಗೆ ಏನಿಲ್ಲಪ್ಪ ಅವ ಸಣ್ಣ ಸಣ್ಣ ಹುಡುಗಿದ ನೋಡು, ಅವನೇ ಇರ್ತಾನೆ, ಅವ್ನು ಹಂಗೆ ತೊಡ್ಕೊಂಡು ಕರೆ ಅಂತ ತೊಡ್ಕೊಂಡು ಹೊಂಟಾರ. ಅದ್ರೊಳಗೆ ಹಂಗೈತೆ ಹಂಗೆ ನೋಡು ಹಣಕ್ಕೆ ಹಾಕಿ ನೋಡಿದ ಅದ್ರಾಗ ಇನ್ನೂ ಜನ ನೋಡ್ತಾರೆ. ಇದರ ಕಾರಣ ಏನಂದ್ರೆ ಶಿವಯೋಗದಲ್ಲಿರ್ತಕ್ಕಂಥ ಪಾದೋದಕದ ಮಹಿಮೆ ಅಂತಕ್ಕಂಥದ್ದು ಅಂಧೈತಿಯಿಂದ ಇಲ್ಲ ಅಂತ ಅನ್ಲಿಕ್ಕೆ ಆಗಲ್ಲ. ಈ ಅಧಿಕ ಮಾಸ ಬಂತು ಅಂದ್ರೆ ಅಜ್ಜಿ ಬಂದು ಇಲ್ಲೇ ತುಂಬಿರ್ತಾವೆ. ಅಧಿಕ ಮಾಸದಾಗ ಇಲ್ಲೇ ಉಳಿತಾವೆ. ಒಂದು ಸಲ ಅಜ್ಜಾರ ಅಂದ್ರೆ ಅಧಿಕ ಮಾಸ ಪೂರ ಇಲ್ಲೇ ಇರಬೇಕು ಅಂದ್ರು. ಯಾಕೆಂದ್ರಪ್ಪ ನಿಮ್ಮ ಹೊಲಕ್ಕೆ ಹೆಸರು ಹಾಕಾರ, ಒಂದು 2 ಎಕರೆ ಹೆಸರು, 5 ಎಕರೆ ಹೊಲ ಐತಿ, ರೋಡ ದಂಡಿಗೆ ಐತಿ, ಹೆಸರು ಹಾಕಿ ಮಠಕ್ಕೆ ಮುಟ್ಟಿಸ್ಬೇಕದನ್ನ. ಹೋಗಿ ದಿನ ಕಾಲ ಬಂದಿರ್ತಾಳೆ ಅಮ್ಮ, ಯಾರ ಹೆಸರು ಹಾಕೊಂಡು ಅವ್ರು ಯಾರಕ್ಕೆ ಅಂದ್ರೆ ತನ್ನ ಮನೆಗೆ ಹೋಗಕ್ಕಲ್ಲ, ಮಠಕ್ಕೆ ಬಿಟ್ಟೋಗ್ಬೇಕು ಅನ್ನೋ ದೃಷ್ಟಿಯಿಂದ. ಆ ವರ್ಷ ಅಧಿಕ ಮಾಸದೊಳಗೆ ಏನಾಯ್ತು ಅಂತಂದ್ರೆ ಇಲ್ಲೇ ಉಳಿತಾನೆ ನಾನು, ಅವ್ರ ಹೆಸರು ನೆನಕಾಲ ಮಾಡಿದೆಪ್ಪ ಅಂದರು. ಏನು ಮಾಡ್ತಾನೆ ಇಲ್ಲೇ ಉಳಿಯೋದ್ರು. ಆಮೇಲೆ ಏನಾಯ್ತು ಅಂದ್ರೆ ಹಂಗೆ ಮಳಿನ ಆಗಲಿಲ್ಲ. ಆ ವರ್ಷ ಹೆಸರು ಬಾಳಾಕತ್ತೈತಿ ಅಂತ ಪೂರ್ಣ್ಯಾಗ ಹೇಳಿದ್ರು. ಅವಾಗ ಬಂದು ಅಮ್ಮ ಗಟ್ಟಿಗೆ 10 ಪದ ಹಿಡಿದು ಹೇಳಿದ್ರು, ತಪ್ಪ ಅದೇನು ಗೊತ್ತಿಲ್ಲ, ನಿನ್ನ ಮಠಕ್ಕೆ ನಾನು ಎಲ್ಲ ಮೊಸರು ಬಂದು ಮುಟ್ಟಬೇಕು, ಅದು ಹೆಂಗೆ ವ್ಯವಸ್ಥೆ ಮಾಡ್ತೀವಿ ಮಾಡೋದು, ನೀ ಕಾಜು ಮಾಡಿ ಹೋಗಿ ಅಂತ ಕಳಿಸಿದ್ರು. ಅವತ್ತ ಸಂಜೆ ಕಡೆ ಫೋನ್ ಬಂತು, ಸುತ್ತಮುತ್ತ ಎಲ್ಲಿ ಮಳೆ ಆಗಿಲ್ಲ, ಅವ್ರ ಹೊಲಕ್ಕಟ್ಟ ಮಳೆ ಬಂದಿತ್ತು, ಅವ್ರ ಹೊಲಕ್ಕಟ್ಟ ಮಳೆ ಬಂದಿದ್ರು. ಅವ್ರಿಗೆ ಗೊತ್ತಿಲ್ಲ, ವಿಧಾನ ಬಂದು ಬರಗಾಲ ಹೊಲಕ್ಕೆ ಮಳೆ ಆಯ್ತು ಅಂತ ಹೇಳಿದಾಗ ಗೊತ್ತು. ಹೀಗೆ ಆ ಭಕ್ತರಲ್ಲಿಯ ಭಕ್ತಿ, ಗುರುವಿನಲ್ಲಿಯ ಶಕ್ತಿ ಒಂದಾಯ್ತು ಅಂದ್ರೆ ಏನೆಲ್ಲ ಲೀಲೆಗಳು ನಡೀತಾ ಇದ್ದಾವೆ. ಅದಕ್ಕೆ ನಮ್ಮಲ್ಲಿ ಭಕ್ತಿ ಅನ್ನುವಂಥದ್ದು ನಿಜವಾಗಿ ಬೇಕು. ಅಂತಹ ಭಕ್ತಿಯನ್ನು ಪೂಜ್ಯರು ನಮಗೆಲ್ಲ ಕರುಣಿಸಲಿ, ಅವರ ದಯ ಅನ್ನುವಂತಹದ್ದು ನಮ್ಮ ಮೇಲೆ ಸದಾಕಾಲ ನಮ್ಮಲ್ಲಿ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಅಂದರೆ ಮಹಾಂತ ಶಿವಯೋಗಿಗಳು ಪುರಾಣದೊಳಗಡೆ ಗೋವಿಂದಕ್ಕೆ ಬರ್ತಾರೆ. ಬಂದ ನಂತರ ಅಲ್ಲಿ ನಿಂತು ಕೇಳ್ತಾರೆ ಏನು ಅಂದ್ರೆ ಅಲ್ಲಿ ತಾಯಂದಿರನ್ನ ಇದು ಯಾವ ಕಲ್ಮಠ ಇದೆ ಏನು ಅಂತ ಕೇಳಿದ ನಂತರ ಕರ್ಕೊಂಡು ಹೋಗಿ ತಾಯಂದಿರ ಮೊದಲಲ್ಲಿರ್ತಕ್ಕಂಥ ತೂಗು ಮಂಚ ಇರ್ತದೆ, ಅಲ್ಲಿ ಕೂಡಿಸಿ ಅವರನ್ನು ತೂಗುತ್ತಾರೆ ಅಂತಕ್ಕಂತಹದ್ದು. ಅಲ್ಲಿ ಆ ಮುಳುಗುಂದ ಮಹಾಂತ ಸ್ವಾಮಿಗಳನ್ನು, ಬಾಲಲೀಲಾ ಸ್ವಾಮಿಗಳನ್ನು ತೂಗಿದ್ರೆ ಇಲ್ಲಿ ಶಾಸ್ತ್ರಿಗಳು ಹೇಳಾಕತ್ತಾರೆ, ಇಲ್ಲ ನಾವು ಇಲ್ಲಿ ಮಾಡಿ ತಾಯಂದಿರು ಅಜ್ಜವರನ್ನ ತೂಗು ಮಂಚದಿಂದ ಅಲ್ಲಿ ಕೂಡಿಸಿ ತಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಹೆಂಗಾಗ್ಯಾರ ಅಜ್ಜವರು ಅಂದ್ರೆ ಸಣ್ಣ ಹುಡುಗರಾಗ್ಯಾರ. ಯಾಕೆ ಸಣ್ಣ ಹುಡುಗರು ಚಾಸಿ ಹಾಕೋದು ಅದರಂತ ಕರೆಕರೆ ಚಾಸಿ ಅಲ್ಲ, ಅದು ಪ್ಲಾಸ್ಟಿಕ್ ಚಾಸಿ ಸಣ್ಣ ಹುಡುಗರು ಹಾಕೋದು. ನಾಳೆ ಚಾಸಿ ಹಾಕೇ ತಗೊಳ್ಳಿ ಎಲ್ಲರೂ ಕೂಡ. ಅದಕ್ಕೇನು ಅಂತಂದ್ರೆ ಆ ಪೂಜ್ಯರ ಕೃಪಾಶೀರ್ವಾದ, ಅದಕ್ಕೆ ನಾನು ಸಾಟ ಹೊಡೆಯೋಣ. ಹೀಗೆ ಆ ಪೂಜ್ಯರ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಇನ್ನು ಮುಂದೆ ಗುರುಪಾದೋದಕದ ಕಾರ್ಯಕ್ರಮ ನೆರವೇರುತ್ತದೆ. ಕಾರಣ ಎಲ್ಲರೂ ಶಾಂತ ರೀತಿಯಿಂದ ಆ ಒಂದು ಪಾದೋದಕ ಮಾಡ್ಕೊಳ್ತಕ್ಕಂಥ ಪೂಜೆ ಕಾರ್ಯಕ್ರಮದಲ್ಲಿ ತುಂಬ ಶಾಂತ ರೀತಿಯಾಗಿ ಗಮನಿಸಬೇಕು ಅಂತಕ್ಕಂತಹದ್ದನ್ನು ಹೇಳ್ತಾ, ಮುಂದೆ ಪೂಜ್ಯರಿಂದ ಅನುಭವದ ಪದದೊಂದಿಗೆ ಆಶೀರ್ವಾದ.